ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮೊಂದಿಗೆ ಖ್ಯಾತ ಚಿಂತಕರು, ಲೇಖಕರು ಹಾಗೂ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ ವಿಯೆಟ್ನಾಂ ಇದರ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಜಿ.ಬಿ. ಹರೀಶ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ನಾವು ಅವರೊಂದಿಗೆ ಚರ್ಚೆ ಮಾಡುತ್ತಿರುವ ವಿಚಾರ ಅಂಬೇಡ್ಕರ್ ಸಾವರ್ಕರ್ ಎರಡು ದಾರಿ ಒಂದೇ ಗುರಿ. ಈ ವಿಚಾರ ಮತ್ತೆ ಹರೀಶ್ ಅವರನ್ನೇ ನಾವು ಆಯ್ಕೆ ಮಾಡಿಕೊಂಡಿರುವ ಉದ್ದೇಶ, ಇತ್ತೀಚೆಗೆ ನಾವು ಕೂಡ ನಿಲುಮೆಯಲ್ಲಿ ಒಂದು ಸಾವರ್ಕರ್ ಕುರಿತಾದ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ವಿ. ಅದೇ ರೀತಿ ಹರೀಶ್ ಸರ್ ಅವರು ಕೂಡ ಒಂದು ಸಾವರ್ಕರ್ ಬಗ್ಗೆ ಒಂದು ಅದ್ಭುತವಾದ ಕನ್ನಡದಲ್ಲಿ ಒಂದು ಪುಸ್ತಕವನ್ನ ರಚನೆ ಮಾಡ್ತಾ ಇದ್ದಾರೆ. ಅದು ಕೂಡ ಬಹುಶಃ ಮುಂದಿನ ಒಂದೆರಡು ತಿಂಗಳಲ್ಲಿ ನಿಮ್ಮ ಕೈ ಸೇರಲಿದೆ. ಆ ದೃಷ್ಟಿಯಿಂದ ನಮ್ಮ ಸಾವರ್ಕರ್ ಅವರನ್ನ ಬಹಳಷ್ಟು ಜನ ಮತ್ತೆ ನಮ್ಮ ದೇಶದ ಬಹಳಷ್ಟು ವಿದ್ವಾಂಸರು ಅನ್ಸ್ಕೊಂಡವರು, ಬುದ್ಧಿಜೀವಿಗಳು ಅನ್ಸ್ಕೊಂಡವರು ಬಹಳ ಬೇರೆದೇ ರೀತಿಯಾದ ಹಿಂದುತ್ವದ ಬ್ರ್ಯಾಂಡ್ ಅನ್ನುವ ರೀತಿಯಲ್ಲಿ ಬಣ್ಣಿಸಿದ್ರು. ಆದ್ರೆ ಅವರ ಸಾಮಾಜಿಕ ಕಳಕಳಿ ಅಂಬೇಡ್ಕರ್ ಅವರ ಚಿಂತನೆಯ ಜೊತೆಗೆ ಎಷ್ಟು ಹೊಂದಿಕೊಂಡಿತ್ತು ಅನ್ನುವುದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ ಕುರಿತಾಗಿ ಇವತ್ತು ಜಿ.ಬಿ. ಹರೀಶ್ ಅವರು ಈ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಸರ್, ಓವರ್ ಟು ಯು ಸರ್. ನಮಸ್ಕಾರ ಸ್ನೇಹಿತರೆ ಮತ್ತು ಸ್ನೇಹಿತರಾದಂತಹ ಅಜಿತ್ ಅವರೇ, ನಿಲುಮೆಯ ಎಲ್ಲ ಗೆಳೆಯರೇ. ಇತ್ತೀಚೆಗೆ ನಿಲುಮೆಯಿಂದ ಸಾವರ್ಕರ್ ಅವರು ಡಿಫೆನ್ಸಿಗೆ ಸಂಬಂಧಪಟ್ಟಂತೆ ಬರೆದಂತಹ ಇಂಗ್ಲಿಷ್ನ ಪುಸ್ತಕ, ಅಂದ್ರೆ ಅವರ ವಿಚಾರಗಳನ್ನು ಕುರಿತು ಬರೆದಂತಹ ಪುಸ್ತಕ ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ಬಿಡುಗಡೆ ಆಯಿತು. ಶ್ರೀಯುತ ಬಿ.ಎಲ್. ಸಂತೋಷ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮಹೇಶ್ ಅವರು, ಶಾಸಕರಾದ ಮಹೇಶ್ ಅವರು, ಶ್ರೀಲಕ್ಷ್ಮಿ ಅವರು, ಇನ್ನು ಅನೇಕ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದೊಂದು ದೊಡ್ಡ ಪರವಿರೋಧದ ಚರ್ಚೆಗೆ ಕಾರಣವಾಯಿತು. ಅದಾಗಬೇಕಾಗಿತ್ತು ಪರವಿರೋಧ ಚರ್ಚೆ. ಅಲ್ಲಿ ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳು ಮತ್ತು ಮಾದಾರ ಚೆನ್ನಯ್ಯ ಸ್ವಾಮಿಗಳು ಕೂಡ ಬಂದಿದ್ರು. ಅದು ಬಹಳ ಸ್ವಾಗತಾರ್ಹ. ಈ ತರದ ಒಂದು ಚಾರಿತ್ರಿಕವಾದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ನಿಲುಮೆಯ ಗೆಳೆಯರನ್ನ ನಾನು ಪ್ರಾರಂಭದಲ್ಲೇ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಅವತ್ತು ನಾನು ಒಂದು ಮೆಡಿಕಲ್ ರೀಸನ್ ಇದ್ದಿದ್ರಿಂದ ಆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಾಗ್ಲಿಲ್ಲ ಮನೆಯಲ್ಲಿ. ಏನೇ ಆದ್ರೂ ನಾವು ಒಂದೇ ದಾರಿಯಲ್ಲಿರುವ, ಒಂದೇ ಗುರಿಯಲ್ಲಿರೋರು. ಕಾರ್ಯಕ್ರಮ ಇವತ್ತು ಎರಡು ದಾರಿ ಒಂದು ಗುರಿ, ಅಂಬೇಡ್ಕರ್ ವಿಚಾರ. ಬಟ್ ನಾವು ಮತ್ತೆ ಹೇಳ್ತಿರೋ ವಿಚಾರ ಮತ್ತು ನಿಲುಮೆಯವ್ರದ್ದು ಏನು ವ್ಯತ್ಯಾಸ ಇಲ್ಲ. ಈ ಅಂಬೇಡ್ಕರ್ ಅವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಾವರ್ಕರ್ ಅವರಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಹೇಳೋದಕ್ಕಿಂತ ಮುಂಚೆ, ಅಂದ್ರೆ ಅವರಿಬ್ಬರ ಜೀವನದ ಮತ್ತು ವಿಚಾರಗಳಲ್ಲಿರುವ ಒಂದು ಕಾಮನ್ಯಾಲಿಟಿ, ಸಾಮಾನ್ಯ ಅಂಶಗಳು ಯಾವ್ದು ಇವತ್ತು ಹೆಚ್ಚಿನ ಜನಕ್ಕೆ ಗೊತ್ತಿಲ್ವೋ ಆ ವಿಚಾರಗಳನ್ನು ಹೇಳುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ಮತ್ತೆ ಆ ಕ್ಷೇತ್ರದಲ್ಲಿ ನಂದು ಒಂದು 20 ವರ್ಷಗಳ ಅಧ್ಯಯನ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಬಗ್ಗೆ. ಅದಕ್ಕಿಂತ ಮುಂಚೆ ಕೆಲವು ಪ್ರಾಥಮಿಕವಾದ ಸಂಗತಿಗಳನ್ನ ನಮ್ಮಲ್ಲಿ ಏನ್ ಹೇಳ್ಬೇಕಂದ್ರೆ, ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ನಾವು ಇತಿಹಾಸವನ್ನ ತಿರ್ಚಿದ್ದಾರೆ ಅಂತ ಹೇಳ್ತೀವಿ. ಇದು ನಿಜಾನೇ. ಇದನ್ನ ಎಡಪಂಥೀಯರು, ಕಾಂಗ್ರೆಸ್ನವರು, ವಿದೇಶಿ ವಿದ್ವಾಂಸರುಗಳು ಅವ್ರು ಮಾಡಿದ್ದಾರೆ. ಅದು ದುರುದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಮತ್ತು ಅದರ ಲಾಭವನ್ನ ಸಾಕಷ್ಟು ಅವರು ಅನುಭವಿಸಿದ್ದಾರೆ. ಮತ್ತು ಈಗ ಕೂಡ ಅದನ್ನ ಅವರು ಅನುಭವಿಸ್ತಾ ಇದ್ದಾರೆ. ಈಗಿನ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ಸರ್ಕಾರ ಬದಲಾದ್ರೂ ಅದರ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಅಂತ ಏನಿದೆ ಬಹುತೇಕ ಲೆಫ್ಟಿಸ್ಟ್ಗಳೇ ಅದರಲ್ಲಿ ಇರುವಂತದ್ದು ಕಂಡು ಬರುತ್ತೆ. ಇದು ಬಹಳ ಅದರಲ್ಲಿ ಮುಚ್ಚಿಡುವಂತ ಅಂಶ ಇಲ್ಲ. ಆದ್ರೆ ಇದರಿಂದ ಸಾಮಾನ್ಯ ಜನಕ್ಕೆ ಒಂದು ತಪ್ಪು ತಿಳುವಳಿಕೆ ಬರಬಹುದು. ಏನಂದ್ರೆ, ಯಾವುದೋ ಆರ್ಯರ ಆಕ್ರಮಣ ಅಥವಾ ಮೌರ್ಯರು, ಗುಪ್ತರು, ವಿಜಯನಗರ ಸಾಮ್ರಾಜ್ಯ ಅಥವಾ ಮುಸ್ಲಿಂ ಪೀರಿಯಡಿನ ಒಂದು ಆಕ್ರಮಣಗಳು ಅದನ್ನ ಮುಚ್ಚಿಟ್ಟಿದ್ದಾರೆ. ಬಟ್ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸರಿ ಇದೆ ಅಂತ, ಅಥವಾ ಒಂದು 100-150 ವರ್ಷಗಳ ಇತಿಹಾಸ ಸರಿ ಇದೆ ಅಂತ ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ. ಆದ್ರೆ ಬಹಳ ಪ್ರಾಮಿನೆಂಟ್ ಅಂಡ್ ಡಾಮಿನೆಂಟ್ ಆಗಿರುವ ವ್ಯಕ್ತಿತ್ವಗಳು ಮತ್ತು ವಿಚಾರಧಾರೆಗಳು ಯಾವ್ಯಾವ್ದಿತ್ತು ನಮ್ಮ ದೇಶದಲ್ಲಿ, ದಯಾನಂದ ಸರಸ್ವತಿಗಳಿಂದ ಹಿಡಿದು ಇಲ್ಲಿಯ ತನಕ, ಅದೆಲ್ಲವೂ ಯಾವ ಪ್ರಮಾಣದಲ್ಲಿ ಬರ್ಬೇಕೋ ಆ ಪ್ರಮಾಣದಲ್ಲಿ ನಮ್ಮಲ್ಲಿ ಬರಲಿಲ್ಲ. ಅದಕ್ಕೆ ಕೂಡ ಈ ಬೇಕಾದ ವ್ಯಕ್ತಿತ್ವಗಳನ್ನ, ಬೇಕಾದ ವಿಚಾರಗಳನ್ನು ಮೆರವಣಿಗೆ ಮಾಡುವುದು ಮತ್ತು ಬೇಡದ ವಿಚಾರಗಳನ್ನು ಮುಚ್ಚಿಡುವುದು ಅಥವಾ ಅದರ ಬಗ್ಗೆ ಒಂದು ಅಪಪ್ರಚಾರವನ್ನ ಮಾಡುವುದು, ಈ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ಶತಮಾನೋತ್ಸವ ಆಗುವಾಗ
ವಿಜಯವಾಣಿ ಪತ್ರಿಕೆಯಲ್ಲಿ ಶ್ರೀಯುತ ಹರಿಪ್ರಕಾಶ್ ಕೋಡೆಮನೆಯವರು, ನಾನಲ್ಲೇ ಇದ್ದೆ, ಕೆಲಸ ಮಾಡ್ತಿದ್ದೆ ಎಡಿಟೋರಿಯಲ್ ಕನ್ಸಲ್ಟೆಂಟ್ ಆಗಿ. ಅವರು ನೀವ್ ಯಾಕೆ ಒಂದು ಸೀರೀಸ್ ಬರೀಬಾರ್ದು, ಯಾವ ಪತ್ರಿಕೆಯು ಒಬ್ಬ ಲೇಖಕನಿಗೆ 1 ವಾರ ತನ್ನ ಸ್ಪೇಸ್ ಕೊಡೋದಿಲ್ಲ, ನಿಮ್ಗೆ ಅದನ್ನ ನಾವು ಮಾತಾಡ್ತೀವಿ ಮ್ಯಾನೇಜ್ಮೆಂಟ್ ಹತ್ರ ಅಂದ್ರು. ಮ್ಯಾನೇಜ್ಮೆಂಟ್ ಶ್ರೀಯುತ ವಿಜಯ ಸಂಕೇಶ್ ಅವರು ಒಪ್ಕೊಂಡ್ರು, ಕೊಟ್ರು. ಅಂಬೇಡ್ಕರ್ ಅವ್ರ ಬಗ್ಗೆ ಗೊತ್ತಿರದಂತಹ ಮತ್ತು ಎಲ್ಲರಿಗೂ ಕೇವಲ ಒಂದು ಗುಂಪಿಗೆ ಇನ್ನೊಂದು ಗುಂಪಿಗೆ ಅಂತಲ್ಲ, ಇಡೀ ಸಮಾಜಕ್ಕೆ, ಇಡೀ ಹಿಂದೂ ಸಮಾಜಕ್ಕೆ, ಭಾರತೀಯರೆಲ್ಲರಿಗೂ ಗೊತ್ತಿರಬೇಕಾದ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ನಾನು ಲೇಖನಗಳನ್ನ ಬರೆದೆ. ಅದರೊಳಗಡೆ ಅಂಬೇಡ್ಕರ್ ಅವರು ಸಂಸ್ಕೃತದ ಬಗ್ಗೆ ಏನ್ ಹೇಳ್ತಾ ಇದ್ರು. ಉದಾಹರಣೆಗೆ ಸಂಸ್ಕೃತ ಅನ್ನುವುದು ನಮ್ಮ ದೇಶದಲ್ಲಿ ಮುಖ್ಯವಾಗಿರೋ ಭಾಷೆ ಆಗ್ಬೇಕು, ಅದು ರಾಷ್ಟ್ರ ಭಾಷೆ ಆಗ್ಬೇಕು, ಅದನ್ನ ಅವರು ಪ್ರಪೋಸ್ ಮಾಡಿದ್ರು. ಆದ್ರೆ ಅದು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಚರ್ಚೆಗೆ ಇಟ್ಟಾಗ ಪರ ವಿರೋಧದ ಮತಗಳು ಈಕ್ವಲ್ ಆಗಿ ಬಂದು, ಒಂದು ವೋಟ್ ಯಾರು ಹಾಕಿದ್ರೆ ಅದಕ್ಕೆ ಆ ಕಡೆ ಅಥವಾ ಈ ಕಡೆ ಆಗ್ತಿತ್ತು. ಅದಕ್ಕೆ ಅಪೋಸ್ ಅಲ್ಲಿ ಇದ್ದಿದ್ದು ಹಿಂದಿ. ಆಗ ಬಾಬು ರಾಜೇಂದ್ರ ಪ್ರಸಾದ್, ನಮ್ಮ ರಾಷ್ಟ್ರಪತಿ ಇದ್ದವರು, ಅವರು ಹಿಂದಿಯ ಪರವಾಗಿ ಮತವನ್ನ ಚಲಾಯಿಸ್ತಾರೆ. ಅಂದ್ರೆ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಹಿಂದಿಯು ನಮ್ಮ ದೇಶದಲ್ಲಿ ಒಂದು ಅಧಿಕಾರದ ಸ್ಥಾನವನ್ನ ತೆಗೆದುಕೊಳ್ತಾರೆ. ಆಮೇಲೆ ಅದು ರಾಷ್ಟ್ರ ಭಾಷೆ ಬೇಡ, ಅದನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡಿದ್ರೆ ಸಾಕು ಅಂತ. ರಾಷ್ಟ್ರ ಭಾಷೆ ಆಗಿದ್ರೆ ಸಂಸ್ಕೃತ ಆಗ್ಬೇಕು, ಉಳಿದಿದ್ದು ಒಂದು ಆಡಳಿತ ಭಾಷೆ ಆಗ್ಬಹುದು ಅಂತ ಆಯ್ತು. ಅಂಬೇಡ್ಕರ್ ಅವ್ರ ಥಾಟ್ಸ್ ಹೇಗಿತ್ತು, ಇದನ್ನ ಯಾಕೆ ಹೇಳಲಿಲ್ಲ, ಇದನ್ನ ಇತ್ತೀಚಿನ ವರ್ಷಗಳ ತನಕ ಬಹಳ ಜನಕ್ಕೆ ಈ ವಿಚಾರ ಗೊತ್ತಿರಲಿಲ್ಲ. ಅದೇ ರೀತಿ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 370 ಏನಿದೆ, ಇವಾಗ ಅದು ಹೋಯ್ತು. ಮುಂಚೆ ಅದೇನಿತ್ತು ಆ ಕಾಶ್ಮೀರದಲ್ಲಿ, ಆ ಆರ್ಟಿಕಲ್ಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿಸುವಾಗ ಅಂಬೇಡ್ಕರ್ ವಿರೋಧ ಮಾಡಿದ್ರು. ಅದನ್ನ ನಾನು ಬರ್ದಿದ್ದೀನಿ, ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅಂತ ಪುಸ್ತಕದಲ್ಲಿ. ಅದೀಗ ಮತ್ತೆ ಮರುಮುದ್ರಣ ಮಾಡಿಸ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ. ಆ ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರು ಬಹಳ ಅವ್ರಿಗೆ ವ್ಯಥೆ ಆಯ್ತು. ಅವರು ನಾಳೆ ದಿವಸ ಅದ್ರ ಚರ್ಚೆ ಇತ್ತು ಇದ್ರೊಳಗಡೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ. ಅವಾಗ ಅವರು ರಜೆ ತಗೊಂಡ್ರು, ಅವರು ತೆಗೆದುಕೊಂಡು ನಾನು ಅಟೆಂಡ್ ಮಾಡೋದಿಲ್ಲ ಅಂತ ಹೇಳಿದ್ರು. ಅವಾಗ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅನ್ನುವಂಥವ್ರು ಡೆಪ್ಟಿ ಸ್ಪೀಕರ್, ಅವರು ಆ ಸ್ಥಾನದಲ್ಲಿದ್ರು. ಅವತ್ತಿನ ಹಿಂದಿನ ದಿವಸ ಸಂಜೆ ಅಬ್ದುಲ್ಲಾ ಹೋಗ್ಬಿಟ್ಟು, ಶೇಖ್ ಅಬ್ದುಲ್ಲಾ ಹೋಗ್ಬಿಟ್ಟು ಇವ್ರನ್ನ ಮಾತಾಡಿಸ್ಬಿಟ್ಟು ಆ ಅಯ್ಯಂಗಾರ್ ಅವ್ರನ್ನ, ಈ ವಿಚಾರವನ್ನು ಒಪ್ಕೋಬೇಕು, ನೆಹರು ಅವರು ಒಪ್ಪಿದ್ದಾರೆ ಅಂತ ಹೇಳಿ ಅದನ್ನ ಶಾಸನ ಸಭೆಯಲ್ಲಿ ಇಡ್ತಾರೆ. ಅಂಬೇಡ್ಕರ್ ಅಪೋಸ್ ಮಾಡ್ತಾರೆ ಮತ್ತು ಇನ್ನೇನು ಮಾಡಕ್ಕಾಗದೆ ಹೋದಾಗ ಅವ್ರು ರಜೆ ಹಾಕಿ ಮತ್ತು ಪ್ರತಿಭಟನೆಯನ್ನ ಅವರು ಕಂಟಿನ್ಯೂ ಮಾಡ್ತಾರೆ. ವಿತೌಟ್ ಹಿಸ್ ಕನ್ಸೆಂಟ್, ವಿತೌಟ್ ಹಿಸ್ ವೋಟಿಂಗ್, ವಿತೌಟ್ ಹಿಸ್ ಸಿಗ್ನೇಚರ್ ಆರ್ಟಿಕಲ್ 370 ಬಂದಿತ್ತು. ಕಾನ್ಸ್ಟಿಟ್ಯೂಷನ್ 370 ಇತ್ತು, ಬಾಬಾ ಸಾಹೇಬರ ಆಶಯದಂತೆ 370 ಅದನ್ನ ತೆಗಿತಿರೋ ನೀವು ಮನುವಾದಿಗಳು, ನೀವು ಸಂಘದವರು, ನೀವು ಹಿಂದುತ್ವವಾದಿಗಳು ಅಂತ ವಾದ ಮಾಡೋರಿಗೆ ಎಷ್ಟು ಅನ್ಯಾಯವನ್ನ ಮಾಡಿದ್ದಾರೆ ಇತಿಹಾಸಕ್ಕೆ ಮತ್ತು ಈ ಪ್ರಸ್ತುತ ಸಮಾಜಕ್ಕೆ ಮತ್ತು ದಲಿತರಿಗೆ ಅಂದ್ರೆ ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ. ಇದೆಲ್ಲ ಇವತ್ತು ಯಾಕೆ ಬರ್ತಾ ಇದೆ ಅಂದ್ರೆ, ಅಂಬೇಡ್ಕರ್ ಅವ್ರ ಮೇಲೆ ಒಳ್ಳೊಳ್ಳೆ ಪುಸ್ತಕಗಳು ನಮ್ಮಲ್ಲಿ ಇವತ್ತು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಇದು ಧನಂಜಯ ಕೀರ್ ಅವ್ರು ಬರೆದಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬರೆದ ಅತ್ಯುತ್ತಮ ಜೀವನ ಚರಿತ್ರೆ. ಅದೇ ಧನಂಜಯ ಕೀರ್ ಅವರು ಸಾವರ್ಕರ್ ಬಗ್ಗೆ ಕೂಡ ಒಂದು ಅತ್ಯುತ್ತಮವಾದ ಜೀವನ ಚರಿತ್ರೆ ಬರೆದಿದ್ದಾರೆ. ನಾನೇನ್ ಹೇಳ್ತೀನಿ ಅಜಿತ್ ಅವರೇ, ಇಲ್ಲೇ ನಮಗೆ ಗೊತ್ತಾಗ್ತಾ ಇದೆ, ಎರಡು ಪುಸ್ತಕವನ್ನು ನಾವು ನೋಡಿದ್ರೆ ಒಬ್ಬನೇ ಲೇಖಕ, ಈ ನೋಡು ಪಕ್ಕ ಇಡ್ತಾ ಇದ್ದೀನಿ ನಾನು, ಒಬ್ಬನೇ ಲೇಖಕ ಇಬ್ರು ಚಿಂತಕರ, ಮಹಾನ್ ಚಿಂತಕರ ಬಗ್ಗೆ, ಮಹಾನ್ ತ್ಯಾಗ ಜೀವನವನ್ನ ನಡೆಸಿದವರ ಬಗ್ಗೆ, ರಾಷ್ಟ್ರಕ್ಕೋಸ್ಕರ ತಮ್ಮನ್ನ ಸಮರ್ಪಣೆ ಮಾಡ್ಕೊಂಡವ್ರ ಬಗ್ಗೆ ಪುಸ್ತಕವನ್ನು ಬರೀತಾರೆ. ಈ ಎರಡೂ ಪುಸ್ತಕ ಒಬ್ಬ ಬರೆದಿದ್ದಾನೆ ಅಂತ ಯಾಕೆ ಹೇಳಲ್ಲ? ದಲಿತವಾದಿಗಳು ಕೇವಲ ಧನಂಜಯ ಕೀರ್ ಬರೆದಿರೋ ಪುಸ್ತಕವನ್ನು ಹೇಳ್ತಾರೆ, ಇನ್ನೊಂದು ಗುಂಪಿನವರು ಕೇವಲ ಧನಂಜಯ ಕೀರ್ ಬರೆದಿರೋ ಸಾವರ್ಕರ್ ಪುಸ್ತಕವನ್ನು ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಅವರು ಲೋಕಮಾನ್ಯ ತಿಲಕರ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಯು ಕಾಂಟ್ ಮಿಸ್ ದಿ ಬ್ಯಾಟ್ ಬೌಲಿಂಗ್. ಅವ್ರೇನೋ ಬೇರೆಯವ್ರ ಬಗ್ಗೆ ಬರೆದಿಲ್ಲ, ಗಾಂಧೀಜಿಯವ್ರ ಬಗ್ಗೆ ಬರೆದಿದ್ದಾರೆ, ಛತ್ರಪತಿ ಶಾಹು ಮಹಾರಾಜರ ಬಗ್ಗೆ ಬರೆದಿದ್ದಾರೆ. ಆತ ತುಂಬಾ ಒಳ್ಳೆ ಜೀವನ ಚರಿತ್ರಕಾರ, ಒಳ್ಳೆ ಬಯೋಗ್ರಾಫರ್ ಧನಂಜಯ ಕೀರ್. ಅವರು ಮಹಾರಾಷ್ಟ್ರದ ಕೆಳ ಮಧ್ಯಮ ಜಾತಿಗಳಲ್ಲಿ ಹುಟ್ಟಿದವರು. ಅವರ ಕುಟುಂಬದಲ್ಲಿ ಮೊದಲನೇ ತಲೆಮಾರಿನ ಶಿಕ್ಷಣವನ್ನ ಪಡೆದವರು ಅವರೇ ಮೊದಲನೆಯವರು. ಸಾವರ್ಕರ್ ಅವರು ರತ್ನಗಿರಿಯಲ್ಲಿದ್ದಾಗ ಅವರು ಒಂದು ಮಕ್ಕಳಿಗೆ ಕಥೆ ಹೇಳುವ ಶಿಬಿರ ಮಾಡ್ತಿರ್ತಾರೆ, ಒಂದು ಸುಮ್ಮನೆ ಹೀಗೆ ಅನೌಪಚಾರಿಕವಾಗಿ. ಅಲ್ಲಿ ಅವರಿಂದ ಕಥೆಯನ್ನು ಕೇಳಿಸ್ಕೊಂಡಂತ ರತ್ನಗಿರಿಯ ಹುಡುಗ ಧನಂಜಯ ಕೀರ್. ಅವರು 5-6 ಜೀವನ ಚರಿತ್ರೆ ಬರೀತಾರೆ. ಇವರ ಕೀರ್ತಿ ನೆಹರು ತನಕ ಹಬ್ಬತ್ತೆ. ನೆಹರು ನಂದೊಂದು ಜೀವನ ಚರಿತ್ರೆ ಬರಿಬೇಕಲ್ಲ ಅಂತ ಕೇಳ್ತಾರೆ. ಅವ್ರು ಹಂಗೆಲ್ಲ ಬರೆಯಂಗಿಲ್ಲ ಅಂತಾರೆ ಅವರು. ಯು ಸಿ ದಿ ಅಡಾಸಿಟಿ. ಒಬ್ಬ ಲೇಖಕನಿಗಿರ್ಬೇಕಾದ ಪ್ರಾಮಾಣಿಕತೆ ಇದೆಯಲ್ಲ, ಬೆನ್ನೆಲುಬು ಅಂತ ಹೇಳ್ತೀನಿ ನಾನು, ಬೆನ್ನು ಮೂಳೆ ತುಂಬಾ ಸ್ಪೈನ್ ಗಟ್ಟಿ ಇತ್ತು. ಯಾರೋ ಪ್ರಶಸ್ತಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಅಂತ ಹೋಗುವಂತ
ಗಂಜಿ ಗಿರಾಕಿಗಳಾಗಿರ್ಲಿಲ್ಲ ಆ ಕಾಲದವರು. ಇದನ್ನು ನಾವು ನೆನ್ಪಿಟ್ಕೋಬೇಕು. ಅಂತಹ ಧನಂಜಯ ಕೀರ್ ಬರೆದಿರೋ ಜೀವನ ಚರಿತ್ರೆಗಳಲ್ಲಿ ಒಂದು ವೀರ ಸಾವರ್ಕರ್, ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್. ಎರಡು ಆ ಲೇಖಕರು ಬದುಕಿದ್ದಾಗಲೇ ಅವ್ರು ನೋಡಿರೋ ಪುಸ್ತಕಗಳು. ಇದನ್ನ ನಾವು ನಿರಾಕರಿಸಕ್ಕೆ ಆಗೋದಿಲ್ಲ. ಇದು ಒಂದು ಅವರಿಬ್ಬರ ನಡುವೆ ಇರುವಂತಹ ಸಾಮಾನ್ಯವಾದ ಅಂಶ. ಎರಡನೇದು, ಇಬ್ರು ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿದವರು. ನಮ್ಮಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಫುಲೆ ಅಂತ ಬ್ಯಾನರ್ ಹಾಕೊಂಡ್ಬಿಟ್ಟು ಪ್ರತಿಭಟನೆ ಮಾಡುವ ನಮ್ಮ ಗೆಳೆಯರು ಯಾರಿದ್ದಾರೆ, ಅವರು ಅದೇ ಸಾಲಿನಲ್ಲಿ ಬರುವ ಅಂಬೇಡ್ಕರ್ ಜೊತೆ ಬರುವ ಸಾವರ್ಕರ್ ಅವ್ರನ್ನ ಸೇರ್ಸದೇ ಇರೋದ್ರಿಂದ ಸಾವರ್ಕರ್ಗೆ ನಷ್ಟ ಆಗ್ತಿಲ್ಲ, ಅಂಬೇಡ್ಕರ್ ವಿಚಾರಕ್ಕೆ ನಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಅಂಬೇಡ್ಕರ್ ಯಾವ್ದನ್ನ ಒಂದು ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಅವ್ರಿಗಿದ್ದ ಸಾಮಾಜಿಕ ಒಂದು ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಅವ್ರು ಹೋರಾಟ ಮಾಡಿದ್ರು, ಸಾವರ್ಕರ್ ತಮಗಿದ್ದಂತ ಇನ್ನೊಂದು ಪೊಸಿಷನ್, ಅಂದ್ರೆ ಕ್ರಾಂತಿಕಾರಿಗಳ ರಾಜಕುಮಾರ. ಹಿ ವಾಸ್ ಕಾಲ್ಡ್ ಅಸ್ ಪ್ರಿನ್ಸ್ ಆಫ್ ದಿ ರೆವಲ್ಯೂಷನರೀಸ್, ಪ್ರಿನ್ಸ್ ಅಮಾಂಗ್ ದ ರೆವಲ್ಯೂಷನರೀಸ್. ಆ ಸ್ಥಾನವನ್ನು ಇಟ್ಕೊಂಡವರು ಮುಂಚೆ ಇದುವರೆಗೂ ಶಸ್ತ್ರಕ್ರಾಂತಿ ಮಾಡಿದ್ದಾಯ್ತು, ಈಗ ಅದರ ಸಲುವಾಗಿ ಜೈಲಿಗೆ ಹೋಗಿದ್ದಾಯ್ತು ಅಂಡಮಾನ್ ನಲ್ಲಿ. ವಾಪಸ್ ಕಾಲಾಪಾನಿ 14 ವರ್ಷ ಮುಗಿಸ್ಕೊಂಡು 13 ವರ್ಷ ಮುಗಿಸ್ಕೊಂಡು ಮತ್ತೆ ಅವ್ರು ರತ್ನಗಿರಿಗೆ ಬಂದ್ರು. ರತ್ನಗಿರಿಯಲ್ಲಿ ಅವ್ರನ್ನ ಒಂದು ಹೌಸ್ ಅರೆಸ್ಟ್ಗೆ ಹತ್ತಿರ ಬರುವಂತ ಒಂದು ಸ್ಥಾನಬದ್ಧ ಕೈದಿಯ ಆಗಿ ಮಾಡಿದ್ರು. ಅಲ್ಲಿ 14 ವರ್ಷ ಮತ್ತೆ ಇದ್ರು. ಹಾಗಾಗಿ ಅವರು ಶಸ್ತ್ರಕ್ರಾಂತಿ ಮಾಡಕ್ಕಾಗಲ್ಲ, ಪಿಸ್ತೂಲು ಮದ್ದು ಗುಂಡು ಮಾಡಕ್ಕಾಗಲ್ಲ. ಬಟ್ ಹಿಂದೂ ಸಮಾಜದಲ್ಲಿರುವ ಜಾತಿ, ವರ್ಣ, ಆಶ್ರಮ, ವರ್ಣಾಶ್ರಮ, ಅಸ್ಪೃಶ್ಯತೆ, ನಾನು 5 ಪದ ಹೇಳ್ತಾ ಇದ್ದೀನಿ. ಜಾತಿ ಪದ್ಧತಿ, ವರ್ಣ, ಬರೀ ಖಾಲಿ ವರ್ಣ, ಮತ್ತು ಆಶ್ರಮ, ಮತ್ತು ಸೇರಿಸ್ಕೊಂಡಿರೋ ವರ್ಣಾಶ್ರಮ, ಮತ್ತು ಅನ್ಟಚಬಿಲಿಟಿ, ಅಸ್ಪೃಶ್ಯತೆ, 5 ನಾನು ಯಾಕೆ ಗುಂಡಿಟ್ಟು ಹುಡಾಯಿಸಬಾರ್ದು? ಅದಕ್ಕೆ ಗುಂಡಿಡೋದಂದ್ರೆ ಆಕ್ಚುಲಿ ಗುಂಡಿಡಕ್ಕಾಗಲ್ಲ, ಜನಗಳ ತಲೆಗೆ ಹೊಸ ವಿಚಾರಗಳನ್ನ ಕೊಡ್ಬೇಕು. ಯಾರಾದ್ರೂ ಅವ್ರನ್ನ ಸಮಾಜ ಸುಧಾರಕ ಅಂದ್ರೆ ಅವ್ರು ಒಪ್ತಿರ್ಲಿಲ್ಲ. ಧನಂಜಯ ಕೀರ್ ಕೂಡ ಈ ಪುಸ್ತಕದಲ್ಲಿ ಅವರನ್ನ ಸೋಷಿಯಲ್ ರೆವಲ್ಯೂಷನರಿ ಅಂತ ಬರೀತಾರೆ. ಇವತ್ತು ಸೋಷಿಯಲ್ ರಿಫಾರ್ಮರ್ ಅಂದ್ರೆ ಏನಂದ್ರೆ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡೋದು. ಈಗ ಮನೆಯಲ್ಲಿ ಕಸ ಹೊಡಿಬೇಕಾದ್ರೆ 2 ತರ ಕಸ ಹೊಡಿಯೋದಿದೆ ಮನೆ ಕ್ಲೀನ್ ಮಾಡೋದು. ಒಂದು, ಎಲ್ಲ ವಸ್ತುಗಳನ್ನ ಬದಿಗೆ ಸರಿಸ್ಬಿಟ್ಟು ಹಾಗೆ ಎಲ್ಲ ಕಸ ಹೊಡ್ಕೊಂಡು ಹೋಗೋದು. ಇನ್ನೊಂದು, ಆ ವಸ್ತುಗಳನ್ನೆಲ್ಲ ಇಡ್ಬೇಕಾದ ಜಾಗದಲ್ಲಿ ಇಟ್ಟು, ಯಾವ ವಸ್ತುಗಳು ಔಟ್ಡೇಟ್ ಆಗಿರುತ್ತೆ, ಎಕ್ಸ್ಪೈರಿ ಡೇಟ್ ಆಗಿರುತ್ತೆ, ಅದೊಂದು ಬ್ಯಾಟ್ರಿ ಇರ್ಬೋದು, ಒಂದು ಹಾಲಿನ ಕವರ್ ಇರ್ಬೋದು, ಏನ್ ಬೇಕಾದ್ರೆ ಇರ್ಬೋದು, ವಸ್ತು ಇರ್ಬೋದು, ಅಡಿಗೆ ಮನೆ ಪದಾರ್ಥ ಇರ್ಬೋದು, ಬಾತ್ರೂಮ್ ಪದಾರ್ಥ ಇರ್ಬೋದು, ಯಾವ್ದೋ ಟೈಮ್ ಮುಗ್ದಿರುತ್ತೆ, ಟೈಮ್ ಪೀರಿಯಡ್, ಮೆಡಿಸಿನ್ ಇರ್ಬೋದು, ಅದನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕು. ನೀವು ಯಾರು ಬಳಸಬಾರ್ದು, ಅದನ್ನ ಯಾರಿಗೂ ಒಳ್ಳೇದಲ್ಲ. ಅದ್ರ ಕಾಲಬಾಹ್ಯ ವಿಚಾರಗಳು. ಇಂಥ ವಿಚಾರಗಳು ಹಿಂದೂ ಸಮಾಜದಲ್ಲಿ ಬೇಕಾದಷ್ಟಿತ್ತು, ಈಗಲೂ ಇದ್ದಾವೆ. ಅವುಗಳನ್ನ ಪಿನ್ ಪಾಯಿಂಟ್ ಮಾಡಿ ಅದನ್ನ ಕಿತ್ತು ಬಿಸಾಕುವ ಕೆಲಸವನ್ನ ಮುಲಾಜಿಲ್ದೆ ಮಾಡಿದವರು ಸಾವರ್ಕರ್ ಅವರು. ಮೂರನೇದು, ನಾನು ಪಾಯಿಂಟ್ ಬೈ ಹೋಗ್ತಾ ಇದ್ದೀನಿ, ಇದನ್ನ ಬರೆದ್ರೆ ಇದೇ ಒಂದು ಪುಸ್ತಕ ಆಗುವಷ್ಟು ವಿಷಯ. ಮುಂದಿನ ದಿನಗಳಲ್ಲಿ ಅದು ಒಂದು ಯೋಚನೆ ಇದೆ, ಒಂದು ಅಂಬೇಡ್ಕರ್ ಮತ್ತು ಸಾವರ್ಕರ್ ಬಗ್ಗೆ ಒಂದು ಪುಸ್ತಕವನ್ನ ಅಲ್ಲಿ ನಾನು ದೇವರ ವಿಚಾರಕ್ಕೆ ಬಂದ್ರೆ ನಮ್ಮ ದೇಶದಲ್ಲಿ ದೇವರಿಂದ ತಪ್ಪಿಸ್ಕೊಂಡವ್ರು ಯಾರು ಇಲ್ಲ. ನಮ್ಮಿಂದ ದೇವ್ರು ತಪ್ಪಿಸ್ಕೊಳಕ್ಕಾಗಲ್ಲ, ದೇವರಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಏನು ನಮಗೂ ದೇವರಿಗೂ ಒಂದು ಬಿಟ್ಟು ಬಿಡದ ಅಂಟು ನಂಟು. ಕೆಲವೊಮ್ಮೆ ದೇವರನ್ನ ನಮ್ಮಲ್ಲಿ ಹೊಗಳುವುದು ಉಂಟು, ವಿರೋಧ ಭಕ್ತಿ ಮಾಡೋದು ಉಂಟು, ಬೈಯುವುದೂ ಉಂಟು, ದೇವರಿಂದ ಏನು ಆಗ್ತಾ ಇಲ್ವಲ್ಲ ಅಂತ ಒಂದು ಸಂಕಟವನ್ನ ವ್ಯಕ್ತಪಡಿಸೋದು ಉಂಟು, ಎಲ್ಲ ಇದ್ದಾವೆ. ಅದರಲ್ಲಿ ನಿಂದಾಸ್ತುತಿಗಳಿದ್ದಾವೆ ನಮ್ಮಲ್ಲಿ. ದೇವರ ಬಗ್ಗೆ ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಸಾವರ್ಕರ್ ಅವರು ತುಳಜಾ ಭವಾನಿಯನ್ನ ಆರಾಧನೆ ಮಾಡ್ತಿದ್ದವರು. ಅವರ ಬಹಳ ಪ್ರಸಿದ್ಧವಾದ ಜಯೋಸ್ತುತೆ ಕವನದಲ್ಲಿ ಹೇ ಅಧಮ ರಕ್ತರಂಜಿತೆ ಸುಜನ ಪೂಜಿತೆ ಜಯೋಸ್ತುತೆ ಅಂತ ಒಂದು ದೇವಿಯ ಒಂದು ಕಲ್ಪನೆಯನ್ನ ಅವರು ಕೊಡ್ತಾರೆ ಆಕ್ಚುಲಿ. ಆದ್ರೆ ಅದು ಕವಿತೆಯಲ್ಲಿ. ವೈಯಕ್ತಿಕ ಜೀವನದಲ್ಲಿ, ವಿಶೇಷವಾಗಿ ಅಂಡಮಾನಿನಲ್ಲಿ ಮತ್ತು ರತ್ನಗಿರಿಯಲ್ಲಿ ಇದ್ದು ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಬದಲಾವಣೆ ಕಂಡು ಬಂದಿತ್ತು. ಅದೇನು ಅಂದ್ರೆ ಹಿ ವಾಸ್ ಒಂದ್ ರೀತಿ ಶಿವರಾಮ್ ಕಾರಂತ್ ಹೇಳ್ತಾರೆ, ನಿಮ್ಮನ್ನ ನಾಸ್ತಿಕರೋ ಆಸ್ತಿಕರೋ ಅಂತ ಕೇಳಿದ್ರೆ ಶಿವರಾಮ್ ಕಾರಂತರು ನಾನು ಅನಾಸ್ತಿಕ ಅಂತ ಹೇಳ್ತಾರೆ. ನಾಸ್ತಿಕ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಆಸ್ತಿಕ ಅಂತ ಹೇಳಕ್ ಆಗಲ್ಲ ನನ್ನನ್ನ ಅಂತ ಹೇಳ್ತಾರೆ. ಸಾವರ್ಕರ್ದು ಹೆಚ್ಚು ಕಡಿಮೆ ಅದೇ ಪೊಸಿಷನ್ ಅಲ್ಲಿ ಇದ್ದಿದ್ದು. ಅಂದ್ರೆ ಈ ರಿಚುವಲ್ಸ್ ಅಂತೀವಲ್ಲ, ಆಚರಣೆಗಳಿಗೆ ಸಂಬಂಧಪಟ್ಟ ಹಿಂದೂ ಧರ್ಮದ ವಿಚಾರಗಳು, ಅವ್ರು ಯಾವತ್ತೂ ಅದನ್ನ ಅವರು ತಲೆ ಕೆಡಿಸ್ಕೊಂಡವರು ಅಲ್ಲ, ವಿಶೇಷವಾದ ಮನ್ನಣೆಯನ್ನ ಅದಕ್ಕೆ ಕೊಟ್ಟವರು ಅಲ್ಲ. ಅಂಥ ಸಾವರ್ಕರ್ನ ದೊಡ್ಡ ಇಂಗ್ಲಿಷ್ ಪಬ್ಲಿಕೇಶನ್ಸ್ ಅಲ್ಲಿ ಬರುವ ಪುಸ್ತಕಗಳು ನೋಡಿದ್ರೆ ನಗು ಬರುತ್ತೆ. ಅವರು ಅಂಥ ಸಾವರ್ಕರ್ನ ಮನುವಾದಿ ಅಂತ ಕರೀತಾರೆ. ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡವ್ರಲ್ಲ ಆಕ್ಚುಲಿ.
ಈ ರೀತಿಯ ಅಂದ್ರೆ ಮಡಿ ಅಂದ್ರೆ ಏನು, ಮೈಲಿಗೆ ಅಂದ್ರೆ ಏನು, ಎಷ್ಟ್ ಸತಿ ಕಾಲ್ ತೊಳ್ಕೊಬೇಕು, ಎಷ್ಟ್ ಸತಿ ಮುಖ ತೊಳ್ಕೊಬೇಕು, ಪಂಚೆನ್ ಬಲಕ್ ಇಡ್ಬೇಕಾ ಎಡಕ್ ಇಡ್ಬೇಕಾ, ಬೆಕ್ಕಡ್ಡ ಬಂದ್ರೆ ಏನ್ ಮಾಡ್ಬೇಕು, ಸೋಮವಾರ ಯಾವ ದೇವ್ರಿಗೆ ಪೂಜೆ ಮಾಡ್ಬೇಕು, ಶುಕ್ರವಾರ ಯಾವ ದೇವ್ರಿಗೆ ಪೂಜೆ ಮಾಡ್ಬೇಕು, ತಿರುಪ್ತಿಗೆ ಹೋದ್ರೆ ಮಂಡೆ ಕೊಡ್ಬೇಕಾ, ಕೂದ್ಲು ಬಳಸ್ಬೇಕಾ ಬಳಸ್ಬಾರ್ದ, ಯಾವ ವಿಚಾರದ ಬಗ್ಗೆ ಅವ್ರು ಎಂದೂ ನಂಬಿದವರಲ್ಲ. ಅದನ್ನು ಪಕ್ಕಾ ನಾಸ್ತಿಕ ವ್ಯಕ್ತಿಯವರು ಆ ದೃಷ್ಟಿಯಲ್ಲಿ. ಆದ್ರೆ ಆ ಕಾಲದ ನಾಸ್ತಿಕ ವ್ಯಕ್ತಿಗಳಿಗೂ ಈ ಕಾಲದ ನಾಸ್ತಿಕ ವ್ಯಕ್ತಿಗಳಿಗೂ ವ್ಯತ್ಯಾಸ ಇದೆ. ಇದನ್ನ ಗಮನಿಸ್ಬೇಕು. ಹಿ ವಾಸ್ ಎನ್ ಇಂಟೆಲೆಕ್ಚುಯಲ್. ಇವತ್ತು ಇಂಟೆಲೆಕ್ಚುಯಲ್ಸ್ ಅಂತ ಕರ್ಕೊಳ್ಳೋರಿದ್ದಾರೆ. ಆಗ ಅವರು ಧರ್ಮದ ವಿಚಾರದಲ್ಲಿ ನಾಸ್ತಿಕರಾಗಿದ್ರೆ ಹೊರತು ದೇಶದ ವಿಚಾರದಲ್ಲಿ ನಾಸ್ತಿಕರಾಗಿಲ್ಲ. ಅವ್ರು ನಂಬಿದ್ರೆ ದೇವರು ಅಂತ ದೇಶನೇ ಅವ್ರಿಗೆ ದೇವರು, ಭಾರತವೇ ದೇವರು, ಭಾರತ ಮಾತೆನೇ ದೇವರು. ಅದು ದುರ್ಗೆ ಇರ್ಬೋದು, ಯಾವುದೇ ಸ್ವರೂಪದಲ್ಲಿ ಇರ್ಬೋದು, ಮತ್ತು ಸ್ವಾತಂತ್ರ್ಯ ಲಕ್ಷ್ಮಿ ಇರ್ಬೋದು. ಹಾಗಾಗಿ ಭಾರತದ ವಿಷಯದಲ್ಲಿ ಅವರು ನಂಬಿಕೆ ಆಸ್ತಿಕತೆ ಇತ್ತು ಅವ್ರಿಗೆ. ಭಾರತದಲ್ಲಿ ಆಚರಣೆ ಮಾಡುವ ರಿಚುವಲ್ಸ್ ಬಗ್ಗೆ ಅವರಿಗೆ ಬಹಳ ಮೆಚ್ಚುಗೆ ಆಗ್ಲಿ ಒಂದು ಹೊಗಳಿಕೆ ಆಗ್ಲಿ ಇರ್ಲಿಲ್ಲ. ಬಹಳ ತೆಗಳಿಕೆ ಇತ್ತು ಅಂತಲೂ ಅಲ್ಲ, ಅದು ಯಾವಾಗ ಜಾತಿ ನಿಂದನೆಗೆ ಅಸ್ಪೃಶ್ಯತೆಗೆ ಕಾರಣವಾಗುತ್ತದೋ ಅವಾಗ ಕಠೋರವಾಗದನ್ನ ವಿರೋಧ ಮಾಡ್ತಿದ್ರು. ಮತ್ತೆ ಎಲ್ಲೆಲ್ಲಿ ರಿಫಾರ್ಮ್ ಮಾಡ್ಲಿಕ್ಕಾಗತ್ತೋ ಅಲ್ಲಿ ಮಾಡ್ತಿದ್ರು. ಉದಾಹರಣೆಗೆ ರತ್ನಗಿರಿಯಲ್ಲಿ ಅವ್ರ ಹೆಂಡತಿ, ಸಾವರ್ಕರ್ ಅವ್ರ ಹೆಂಡತಿ, ಹಬ್ಬಗಳನ್ನ ಮಾಡುವಾಗ ಮನೆಯಲ್ಲಿ ಕರೆದು ಅರಿಶಿನ ಕುಂಕುಮ ಕೊಡುವ ಪದ್ಧತಿ ಇರುತ್ತೆ. ಅರಿಶಿನ ಕುಂಕುಮ ಕೊಡುವಾಗ ಅವರು ಎಲ್ಲ ಹೆಂಗಸರನ್ನು ಕರೀತಿದ್ರು ಸಾವರ್ಕರ್. ಎಲ್ಲ ಅಂದ್ರೆ ಎಲ್ಲ ಜಾತಿಯ, ದಲಿತರ ಜಾತಿಯ ಹೆಂಗಸರನ್ನು ಸೇರಿ ಮನೆಗೆ ಕರಿಬೇಕು, ಅವರಿಗೆ ಬಾಗ್ನ ಕೊಡಬೇಕು, ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಸಾವರ್ಕರ್ ಏನ್ ತುಂಬಾ ಶ್ರೀಮಂತರಿರ್ಲಿಲ್ಲ. ಉಳಿದವರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಕುಂಕುಮ ಕೊಡೋದಾದ್ರೆ ದಲಿತ ಹೆಣ್ಮಕ್ಳಿಗೂ ಕೊಡು, ಅವರು ನಮ್ಮವರೇ, ನಮ್ಮ ಸಮಾಜದವರು ಅಂತ ಮಾಡಿ ಮನೆಯ ಒಳಗಡೆಯಲ್ಲೇ ಒಂದು ಪರಿವರ್ತನೆಯನ್ನ ಅವರು ಕುಟುಂಬದಲ್ಲಿ ತೆಗೆದುಕೊಂಡು ಬಂದರು. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಬರುವುದಾದ್ರೆ, ಇದೇ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭದಲ್ಲೇ ಅವರ ತಂದೆ ರಾಮ್ಜಿ ಸಕ್ಪಾಲ್ ಮಿಲಿಟರಿನಲ್ಲಿ ಇದ್ದವರು, ಮಿಲಿಟರಿ ಶಿಕ್ಷಕರಾಗಿದ್ದವರು. ಅವರು ಮನೆಯಲ್ಲಿ ಭಜನೆಯನ್ನು ಮಾಡ್ತಿದ್ರು. ಪ್ರತಿ ವಾರ ಅವ್ರ ಮನೆಯಲ್ಲಿ ಕಬೀರ್ನ ದೋಹಾಗಳನ್ನ ಆಡ್ತಿದ್ರು. ಅಂದ್ರೆ ಸಾವರ್ಕರ್ ಮನೆ ಹಿನ್ನೆಲೆಗಿಂತ ಇವ್ರದೇ ಹೆಚ್ಚು ಧಾರ್ಮಿಕ ಆಧ್ಯಾತ್ಮಿಕ ಹಿನ್ನೆಲೆ ಇರುವ ವಾತಾವರಣ. ಮತ್ತು ಮನೆಯಲ್ಲಿ ಅವರು ಶಿಕ್ಷಣವನ್ನ ಅವರು ಬೆಳೆಸ್ಕೊಳ್ತಾ ಹೋದಾಗ, ಓದ್ತಾ ಹೋದಾಗ ಪಶ್ಚಿಮದ ಅನೇಕ ವಿಚಾರವಾದಿಗಳನ್ನ ಅವರು ಓದಿದ್ರು. ಅವರು ಭಾರತದ ವಿಚಾರವಾದಿಗಳನ್ನು ಓದಿದ್ರು. ಅವರಿಗೆ ಪಶ್ಚಿಮ ಮತ್ತು ಭಾರತದ ವಿಚಾರವಾದಗಳನ್ನು ಎರಡನ್ನೂ ಓದಿದ ಮೇಲೆ ಎರಡೂ ವಿಚಾರಗಳಲ್ಲಿ ಅವರಿಗೆ ಹತ್ತತ್ರ ಬಂದ್ರು ಅವರು ಅಂಬೇಡ್ಕರ್ ಅವರು. ಒಂದು ಕಾರ್ಲ್ ಮಾರ್ಕ್ಸ್ ನ ವಿಚಾರ, ಅಂದ್ರೆ ಫೈನಲ್, ಒಂದು ಸೆಮಿಫೈನಲ್ ಅಂತಿರಲ್ಲ ಆ ತರ ಸೆಮಿಫೈನಲ್ ಅಂಬೇಡ್ಕರ್ ಅವ್ರದ್ದು. ಬಾಬಾ ಸಾಹೇಬ್ ಒಂದು ಮಾರ್ಕ್ಸ್ ಇಟ್ಕೊಂಡ್ರು, ಇನ್ನೊಂದು ಬುದ್ಧನ್ ಇಟ್ಕೊಂಡ್ರು. ಎರಡನ್ನ ಮತ್ತೆ ಕಂಪೇರ್ ಮಾಡಿದ್ರು, ಬುದ್ಧ ಅಂಡ್ ಮಾರ್ಕ್ಸ್ ಅನ್ನ. ಒಂದು ಪುಸ್ತಕನೇ ಬರೆದ್ರು, ಕಾರ್ಲ್ ಮಾರ್ಕ್ಸ್ ಅಂಡ್ ಬುದ್ಧ ಅಂತ ಹೇಳಿ. ಆ ಬುದ್ಧ ಅಥವಾ ಮಾರ್ಕ್ಸ್ ಅಂತ. ಆ ಪುಸ್ತಕದಲ್ಲಿ ಅವರು ಹೇಳುವುದು, ಬುದ್ಧನ ದಾರಿ ಮತ್ತು ಕಾರ್ಲ್ ಮಾರ್ಕ್ಸ್ ನ ದಾರಿ ಪ್ರಾರಂಭದಲ್ಲಿ ಒಂದೇ. ಏನು? ಮನುಷ್ಯನ ದುಃಖವನ್ನ ಹೋಗಿಸ್ಬೇಕು. ಪ್ರಪಂಚದಲ್ಲಿ ದುಃಖ ಇದೆ. ಆದ್ರೆ ಮಾರ್ಕ್ಸ್ ಅವ್ರು ಮುಂದುವರೆದು ಹೇಳ್ತಾರೆ, ಮನುಷ್ಯನ ಭೌತಿಕ ದುಃಖವನ್ನ ಮಾತ್ರ, ಆಸ್ತಿ, ಆರ್ಥಿಕತೆ, ಸಾಮಾಜಿಕ ವಿಚಾರ, ಇಲ್ಲಿ ಈ ವಿಚಾರ ಮಾತ್ರ ನೋಡ್ತಾನೆ. ಸಾಮಾಜಿಕಕ್ಕಿಂತ ಆರ್ಥಿಕನೇ ಜಾಸ್ತಿ ನೋಡ್ತಾನೆ. ಆದ್ರೆ ಬುದ್ಧ ಮನುಷ್ಯನನ್ನ ಅರ್ಥ ಮತ್ತು ಕಾಮಗಳ ಆಚೆಗೆ ಅವನನ್ನ ಧರ್ಮದ ನೆಲೆಯಲ್ಲಿ ನೋಡ್ತಾನೆ. ಆ ಧರ್ಮದ ನೆಲೆಯಲ್ಲಿ ಮನುಷ್ಯ ಎಷ್ಟು ಇಂಬ್ಯಾಲೆನ್ಸ್ ಆಗಿದ್ದಾನೆ, ಇದರಿಂದ ಅವನ ಪ್ರಜ್ಞೆಯಲ್ಲಿ ಹೇಗೆ ಇಂಬ್ಯಾಲೆನ್ಸ್ ಆಗಿದೆ, ಆ ಕಾರಣದಿಂದ ಅವನಿಗೆ ಜಾತಿ ಅಸ್ಪೃಶ್ಯತೆ ಎಂಬ ಸೂತಕಗಳು ಬಂದಿವೆ. ಸೂತಕ ಅನ್ನೋ ಮಾತನ್ನು ಬುದ್ಧ ಹೇಳ್ತಾನೆ. ಜಾತಿ ಸೂತಕ, ಜಾತಿ ಒಂದು ಸೂತಕ ಅಂತ. ಸತ್ತವ್ರ ಮನೆಯಲ್ಲಿ ನಾವು ಒಂದು ಸೂತಕ ಅಂತ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಸೂತಕ ಅಂತಾನೆ ಬುದ್ಧ. ಜಾತಿ ಸೂತಕವ ಹೋಗ್ಬೇಕಾದ್ರೆ ಮನುಷ್ಯನ ಧರ್ಮದಲ್ಲೇ ಕ್ರಾಂತಿ ಆಗ್ಬೇಕು, ಅಂದ್ರೆ ಮಿದುಳಿನಲ್ಲಿ ಕ್ರಾಂತಿ ಆಗ್ಬೇಕು. ಕೇವಲ ಇಂಡಸ್ಟ್ರಿಯಲ್ಲಿ ಅಥವಾ ಕೃಷಿಯಲ್ಲಿ ಮಾರ್ಕ್ಸ್ ಹೇಳುವಂತೆ ಸಮಾನತೆ ಮತ್ತು ಒಳ್ಳೆ ಒಂದು ಸಂಬಳ, ವೇಜಸ್, ಕೂಲಿಯನ್ನ ಕೊಟ್ಬಿಟ್ರೆ, ಕೂಲಿ ಸಿದ್ಧಾಂತ ಅಂತಾನೆ ಫೇಮಸ್ ಅದು ಮಾರ್ಕ್ಸ್. ಅದರಿಂದ ಸಾಧ್ಯ ಆಗೋದು, ಅಥವಾ ಸರ್ಪ್ಲಸ್ ಥಿಯರಿ ಅಂತ ಹೇಳ್ತಾರೆ, ಸಾಧ್ಯ ಆಗೋದಿಲ್ಲ. ಮನುಷ್ಯ ಹುಟ್ಟಿನಿಂದ ಅವನಿಗೆ ಧರ್ಮದ ಬಗ್ಗೆ, ಒಂದು ಅಧ್ಯಾತ್ಮದ ಬಗ್ಗೆ ಒಂದು ಜಿಜ್ಞಾಸೆ ಇರ್ತದೆ. ಅದಕ್ಕೆ ಉತ್ತರ ಮಾರ್ಕ್ಸ್ ನಲ್ಲಿ ಇಲ್ಲ. ಮತ್ತು ಮೂರನೇದವ್ರು ಹೇಳೋದು, ಮಾರ್ಕ್ಸ್ ಅನ್ನೋದು ರಕ್ತಪಾತದ, ಸಂಘರ್ಷದ ದಾರಿ, ಹಿಂಸೆಯ ದಾರಿ. ಇವತ್ತು ನಕ್ಸಲ್ವಾದಿಗಳು ಮಾಡ್ತಿರೋದು, ಮಾರ್ಕ್ಸ್ವಾದಿಗಳು ಮಾಡ್ತಿರೋದು, ಮತ್ತು ಸುತ್ತಮುತ್ತ ಇರೋರು ಮಾಡ್ತಿರೋದು ಹಿಂಸೆಯ ದಾರಿ. ಆದ್ರೆ ಬುದ್ಧನದು ಶಾಂತಿಯ ದಾರಿ, ಪ್ರಜ್ಞೆಯ ದಾರಿ, ಧ್ಯಾನ ಮಾರ್ಗ. ಹೌದು, ಇಲ್ಲಿ ಮಾರ್ಕ್ಸ್ ನಲ್ಲಿ ಧ್ಯಾನಕ್ಕೆ, ಮೆಡಿಟೇಷನ್ಗೆ ಅವಕಾಶವಿಲ್ಲ, ಬುದ್ಧನಲ್ಲಿ ಹಿಂಸೆಗೆ ಅವಕಾಶವಿಲ್ಲ. ಹೀಗಾಗಿ ನಾನು ಹಿಂಸೆಯ ದಾರಿ ಹೇಳುವ ಮಾರ್ಕ್ಸನನ್ನು ಬಿಟ್ಟು ಅಹಿಂಸೆ ಮತ್ತು ಪ್ರಜ್ಞೆಯನ್ನು ಹೇಳುವ ಪ್ರಜ್ಞಾ ಮಾರ್ಗವಾದ ಬುದ್ಧನ ಮಾರ್ಗವನ್ನು ತೆಗೆದುಕೊಳ್ತೀನಿ ಅಂತ ಅವರು ತೆಗೆದುಕೊಳ್ತಾರೆ. ಆ ಅಂಬೇಡ್ಕರ್ ಅವರು
ಯವೋಲಾದಲ್ಲಿ ಹೇಳಿರ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯೋದಿಲ್ಲ. ಅಷ್ಟು ಅಸ್ಪೃಶ್ಯತೆ ಇದೆ ಈ ಸಮಾಜದಲ್ಲಿ. ಮನುಷ್ಯರನ್ನ ಪ್ರಾಣಿಗಳಂತೆ ನಡೆಸ್ಕೊಳ್ತಾರೆ. ಅದು ಸತ್ಯ, ಅದರಲ್ಲೇನು ಮುಚ್ಚಿಡೋ ಅಂಶ ಇಲ್ಲ. ಈಗಲೂ ಕೂಡ ಮಲ ಹೊರುವ ಪದ್ಧತಿ ಇನ್ನೊಂದು ರೂಪದಲ್ಲಿದೆ. ಅವರೇನೆ ಮ್ಯಾನ್ ಹೋಲ್ಗಳಲ್ಲಿ ಹೋಗಿ ಆ ಕೆಲಸವನ್ನ ಎಲ್ಲವನ್ನು ತೆಗೆದು ಬಕೆಟ್ ಅಲ್ಲಿ ತೆಗೆದು ಕ್ಲೀನ್ ಮಾಡುವ ಪದ್ಧತಿಯನ್ನ ನಾವು ನೋಡ್ತೀವಿ. ನಾವು ಇವತ್ತು ಅದು ಪೂರ್ತಿ ಸಾಲ್ವಾಗಿಲ್ಲ ಅದು ನಮ್ಮ ದೇಶದಲ್ಲಿ. ಆದ್ರೆ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಎಲ್ಲ ತಯಾರು ಮಾಡಿ ಎಲ್ಲವೂ ಆದ್ಮೇಲೆ ಅವರು ಬೌದ್ಧ ಧರ್ಮಕ್ಕೆ ಅವರು ದೊಡ್ಡ ಸಂಖ್ಯೆಯ ಅನುಯಾಯಿಗಳೊಂದಿಗೆ ಅವರು ನಾಗಪುರದಲ್ಲಿ ಅವರು ದೀಕ್ಷೆಯನ್ನು ತೆಗೆದುಕೊಂಡು ಅವರು ಪರಿವರ್ತನೆಯನ್ನು ಹೊಂದುತ್ತಾರೆ. ಆ ಪರಿವರ್ತನೆ ಹೊಂದುವುದನ್ನು ನೋಡುವುದಕ್ಕೆ ಗಾಂಧಿಯವರು ಇರಲಿಲ್ಲ. ಗಾಂಧಿಯವ್ರ ರಿಯಾಕ್ಷನ್ ಏನಿತ್ತು ಅಂದ್ರೆ, ಮುಂಚೆ ಅವ್ರು ಹೇಳಿದ್ದು ಆ ಧರ್ಮ ಅನ್ನುವುದು ಮನುಷ್ಯನಿಗೆ ಬಟ್ಟೆ ಅಲ್ಲ, ಅವನ ಚರ್ಮದಂತೆ, ಅದನ್ನು ಅವನು ಬದಲಾಯಿಸಕ್ಕಾಗಲ್ಲ, ಬೇಕಾದಂತೆ ಇಲ್ಲ, ಅದನ್ನು ರಾಜಕೀಯ ಇತ್ಯಾದಿ ಉದ್ದೇಶಗಳಿಗೆ ಬಳಸಬಾರದು ಅಂತೆಲ್ಲ ಗಾಂಧಿಯವರು ಉಪದೇಶವನ್ನು ಕೊಟ್ಟಿದ್ರು. ಬಟ್ ಅದೇ ಗಾಂಧಿಯವರು, ಮತ್ತೆ ಬರ್ತೀನಿ ಬಂದಿದ್ದಕ್ಕೆ, ಅದೇ ಗಾಂಧಿಯವರು ಜಾತಿಯ ವಿಚಾರದಲ್ಲಿ ಮತ್ತು ಅಸ್ಪೃಶ್ಯತೆ ವಿಚಾರದಲ್ಲಿ ಬಹಳ ವಿಚಿತ್ರವಾಗಿ ನಡ್ಕೊಂಡ್ರು. ಇದನ್ನು ಕೂಡ ನಮ್ಮಲ್ಲಿ ಗಾಂಧಿಯ ವಿಚಾರವನ್ನು ಎತ್ತಿ ಹೇಳುವವರು ಒಂದು ಮುಖವನ್ನು ಮಾತ್ರ ಎತ್ತಿ ಹೇಳಿ, ಅದಕ್ಕೆ ನಾನು ಬರ್ತೀನಿ, ಅದನ್ನ ಇಲ್ಲಿಗೆ ತರಲ್ಲ. ಮತ್ತೆ ಅಂಬೇಡ್ಕರ್ ಅವರ ನಂಬಿಕೆ ವಿಚಾರಕ್ಕೆ ಬಂದ್ರೆ, ಅವರು ಬೌದ್ಧ ಧರ್ಮಕ್ಕೆ ನಾಗಪುರದಲ್ಲಿ ಪರಿವರ್ತನೆಯನ್ನ ಹೊಂದುತ್ತಾರೆ. ಅವರು ನಾಗಪುರ ಒಂದು ಪ್ರಾಚೀನ ಬೌದ್ಧ ಕೇಂದ್ರವಾಗಿತ್ತು ಅನ್ನುವ ಕಾರಣಕ್ಕೆ ಅಲ್ಲಿ ಅವರು ಬರ್ತಾರೆ ಅವರು. ಮತ್ತು ಆ ಘಟನೆಯನ್ನು ಕೇಳಿದಂತ ಆಗ ಬದುಕಿದ್ದ ಅನೇಕ ನಾಯಕರು ಶಾಕ್ ವ್ಯಕ್ತಪಡಿಸ್ತಾರೆ. ಹಿಂದೂ ನಾಯಕರು ಶಾಕ್ ಅನ್ನ ವ್ಯಕ್ತಪಡಿಸ್ತಾರೆ, ಆಘಾತವನ್ನ. ಅರವಿಂದ್ರು ಕೂಡ, ಪಾಂಡಿಚೇರಿಯಲ್ಲಿದ್ದ ಅರವಿಂದ್ರು ಕೂಡ ಏನು ಈ ರೀತಿ ಆಗ್ಬಿಡ್ತಲ್ಲ, ಇದು ಸರಿಯಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದು ರೆಕಾರ್ಡ್ ಆಗಿದೆ, ಇಂಡಿಯಾಸ್ ರಿಬರ್ತ್ ಅನ್ನೋ ಪುಸ್ತಕದಲ್ಲಿ ರೆಕಾರ್ಡ್ ಆಗಿದೆ, ಮಿಶೆಲ್ ಡೆನಿನ್ ಅವ್ರು ಮಾಡಿರೋದು. ಸಾವರ್ಕರ್ ಅಭಿಪ್ರಾಯ ಏನಿತ್ತು ಅಂದ್ರೆ, ಅಯ್ಯೋ ಬುದ್ಧನು ಇಲ್ಲಿಯವನೇ ಅಲ್ವಾ, ಅದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಂಗೆ, ಎಲ್ಲ ಒಂದೇ ಬಡಾವಣೆಯಲ್ಲಿರುವ ಮನೆ. ಹಳೆಯ ಕಾಲದಲ್ಲಿ ಆದ್ರೆ ವಠಾರ ಅಂತಿದ್ರಿ ನೀವು, ಒಂದೇ ವಠಾರದಲ್ಲಿ ಕಾಂಪ್ಲೆಕ್ಸ್ ಅಂತೀವಲ್ಲ, ಒಂದೇ ಕಾಂಪ್ಲೆಕ್ಸ್ ಅಲ್ಲಿರೋ ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇದ್ರು, ಏನ್ ವ್ಯತ್ಯಾಸ ಇಲ್ಲ ಅದರಿಂದ, ಅಂದ್ರೆ ನಮ್ಮಲ್ಲೇ ಇದ್ದಾರೆ ಅವರು ಅನ್ನುವುದನ್ನು ಅವರು ಹೇಳ್ತಾರೆ ಅವರು. ಹಾಗಾಗಿ ಅದರಿಂದ ಅವ್ರು ಏನು ತುಂಬಾ ಅಂದ್ರೆ ಹಿಂದೂ ಧರ್ಮ ಅಥವಾ ಹಿಂದುತ್ವದ ಬಗ್ಗೆ ಸಾವರ್ಕರ್ ಅವರ ಕಾನ್ಸೆಪ್ಟು ಈಗ ಅನೇಕರು ಅವ್ರ ಮೇಲೆ ಹೇಳ್ತಿರುವಂತೆ ಕೇವಲ ವೈದಿಕ, ಕೇವಲ ವೇದಕ್ಕೆ ಸಂಬಂಧಪಟ್ಟಿದ್ದು ಆಗಿರ್ಲಿಲ್ಲ. ಅವ್ರು ಆಕ್ಚುಲಿ ಅದಕ್ಕಿಂತ ತುಂಬಾ ವಿಸ್ತಾರವಾದಾಗಿತ್ತು. ಇನ್ನು ಇನ್ನೊಂದಷ್ಟು ವಿಚಾರಗಳನ್ನ ಅವರ ಇದಕ್ಕೆ ಅವರ ಜೀವನದ ಸಾಮಾನ್ಯ ಅಂಶಗಳನ್ನ ನೋಡೋದಿಕ್ಕೆ ಬಂದ್ರೆ, ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ಚಳವಳಿಗಳನ್ನ ಕೈಗೆತ್ಕೊಂಡ್ರು, ಅದು ಮಹಾಡ್ಕೆರೆಯ ಪ್ರಸಂಗ ಇರಬಹುದು, ಕಾಳಾರಾಮ್ ದೇವಸ್ಥಾನದ ಒಂದು ಪ್ರವೇಶದ ಪ್ರಶ್ನೆ ಇರಬಹುದು, ಬಹಳ ಜಿನೈನಾದ ಪ್ರಶ್ನೆಗಳವು. ಬಟ್ ಆ ಪ್ರಶ್ನೆಗಳನ್ನ ನಾವು ತುಂಬಾ ಸ್ಟ್ಯಾಟಿಕ್ ಆದ ಪ್ರಶ್ನೆಗಳಾಗಿ ನೋಡಕ್ಕಾಗಲ್ಲ. ಅಂದ್ರೆ ಅವು ಯಾವತ್ತೂ ಪ್ರಸ್ತುತ ಇರ್ತವೆ ಅಂತ. ಅದಾದ್ಮೇಲೆ ಒಂದು ಹಂತ ಬಂತು ದಲಿತ ಚಳವಳಿಯಲ್ಲಿ, ಆಪೋಸಿಟ್ ಕ್ಲಾಸಸ್ ಮೂಮೆಂಟ್ ಅಲ್ಲಿ, ಎಲ್ಲರಿಗೂ ದೇವರು ಒಂದೇ ಆಗೋದಾದ್ರೆ ಆ ದೇವರನ್ನ ನಾವ್ಯಾಕೆ ನೋಡ್ಬಾರ್ದು, ನಮಗೂ ಹೋಗಕ್ ಬಿಡಿ ಅಂತ ಅತ್ಯಂತ ಒತ್ತಾಯವನ್ನು ಮಾಡಿದ್ರು, ಬೇಡಿಕೆಯ ಹಕ್ಕೊತ್ತಾಯ ಮಾಡಿದ್ರು ದಲಿತರು. ಅಂಬೇಡ್ಕರ್ ಕೂಡ ಮಾಡಿದ್ರು. ಅದಕ್ಕೆ ಇನ್ನೊಂದು ಮಾದರಿಯನ್ನ ಕೇರಳದಲ್ಲಿ ನಾರಾಯಣ್ ಗುರುಗಳು ಮಾಡಿದ್ರು. ನಾರಾಯಣ್ ಗುರುಗಳು ಮಾಡಿದ್ದೇನು ಅಂದ್ರೆ, ಈ ದೇವಾಲಯ ಇದು ಬ್ರಾಹ್ಮಣರ ಅಥವಾ ನಂಬೂದ್ರಿಗಳ ದೇವಾಲಯ, ಇದು ಅವ್ರನ್ನ ಈ ದೇವಾಲಯಕ್ಕೆ ಬಿಡ್ತಾ ಇಲ್ಲ ತಾನೇ, ಬೇಡ, ನಾನು ಈಳವರಿಗೆ ಶುಚಿತ್ವವನ್ನು ಕಲಿಸ್ತೀನಿ, ದಿನ ಸ್ನಾನ ಮಾಡ್ಬೇಕು, ಒಗ್ದಿರೋ ಬಟ್ಟೆ ಹಾಕೋಬೇಕು, ಸಂಸ್ಕೃತ ಕಲಿಸ್ತೀನಿ, ನಾನೇ ಶ್ಲೋಕಗಳನ್ನ ಮಂತ್ರಗಳನ್ನ ಬರಿತೀನಿ. ಶಿವನ್ ಮೇಲೆ ಅವರು ಶ್ಲೋಕಗಳನ್ನ ಬರೆದ್ರು, ಅದನ್ನ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಅಷ್ಟು ಮಾಡಿದ್ರು. ಆಮೇಲೆ ಸಮಾಜದಿಂದ ಹಣವನ್ನು ಸಂಗ್ರಹ ಮಾಡಿ ದೇವಾಲಯ ಕಟ್ತೀನಿ. ಆ ದೇವಾಲಯದಲ್ಲಿ ಇರುವ ಶಿವ ಇದಾನಲ್ಲ, ಅವನು ಈಳವರ ಶಿವ. ನಂಬೂದ್ರಿಗಳಲ್ಲಿ ಕೇಳಿದ್ರು, ನೀವ್ ಹೆಂಗ್ ಮಾಡ್ತೀರಾ, ಯಾವ ಆಧಾರದ ಮೇಲೆ, ಯಾವ ಶಾಸ್ತ್ರದ ಆಧಾರದ ಮೇಲೆ ನೀವು ದೇವಸ್ಥಾನ ಕಟ್ತೀರಾ, ನೀವು ಕೆಳಜಾತಿಯವರು? ಇಲ್ಲ, ನಿಮ್ ಶಿವ ಅಲ್ಲ, ನಮ್ ಶಿವ ಅಂತ ಹೇಳಿದ್ರು. ಈಳವರ ಶಿವ ಅಂದ್ರೆ ಅಂಬೇಡ್ಕರ್ ಮಾದರಿಯಲ್ಲಿ ದೇವಾಲಯಕ್ಕೆ ಹೋಗ್ಬೇಕು, ಎಲ್ಲರೂ ಈಗಾಗಲೇ ಇರುವ ದೇವಾಲಯಕ್ಕೆ ಹೋಗ್ಬೇಕು. ಅದು ಕಾಳಾರಾಮ್ ಟೆಂಪಲ್ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು. ನಾರಾಯಣ್ ಗುರುಗಳು ದೇವಾಲಯ ಬೇಕು, ಇರುವ ದೇವಾಲಯ ಅಲ್ಲ, ಹೊಸ ದೇವಾಲಯವನ್ನ ಕಟ್ತೀವಿ ಅಂತ ಅವ್ರು ಮಾಡಿದ್ರು. ಕಾಳಾರಾಮ್ ದೇವಸ್ಥಾನದ ಪ್ರವೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಯತ್ನ ಮಾಡಿದಾಗ ಇವರು ಆ ಜಿಲ್ಲೆಯನ್ನ ಬಿಟ್ಟು ಬರಕ್ ಆಗಲ್ಲ. ಸಾವರ್ಕರ್ ತುಂಬಾ ಜನ ಕೇಳ್ತಾರೆ ಸಾವರ್ಕರ್ ಏನ್ ಮಾಡಿದ್ರು ಅಂತ, ಅದನ್ನ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಇದನ್ನ ಧನಂಜಯ ಕೀರ್ ಪುಸ್ತಕದಲ್ಲಿ ಕೂಡ ಉಂಟದು. ಅವರು ಕಾಳಾರಾಮ್ ದೇವಾಲಯಕ್ಕೆ ಬರಕ್ಕಾಗಲ್ಲ, ಬೇರೆ ಜಿಲ್ಲೆಯಲ್ಲಿದೆ, ನಾಸಿಕ್ ಹತ್ರ ಬರೋದು.
ಇವ್ರು ಇದ್ದಿದ್ದು ರತ್ನಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ. ಆ ರತ್ನಗಿರಿ ಜಿಲ್ಲೆಯ ಒಳಗೆ ಇರ್ಬೇಕು ಅವರು, ಮತ್ತು ಜಿಲ್ಲೆ ಒಳಗೂ ಪ್ರವಾಸ ಮಾಡ್ಬೇಕಾದ್ರೆ ಮುಂಚೆನೆ ಲಿಖಿತವಾಗಿ ಕೊಡ್ಬೇಕು ಸರ್ಕಾರಕ್ಕೆ. ಸರ್ಕಾರ ಒಪ್ಕೊಂಡ್ರೆ ಇವ್ರಿಗೆ ಪರ್ಮಿಷನ್. ಮತ್ತೆ ಇವರಲ್ಲಿ ಭಾಷಣ ಮಾಡೋದಾದ್ರೆ ಭಾಷಣದ ಒಂದು ಪ್ರತಿಯನ್ನ ಗೌರ್ಮೆಂಟಿಗೆ ಕೊಡ್ಬೇಕು. ಸಾವರ್ಕರ್ ಕೊಟ್ಟಿದ್ದು ಸರ್ಕಾರ ಅಪ್ರೂವ್ ಮಾಡಿದ್ರೆ ಅದ್ರಲ್ಲಿ ಏನಾದ್ರು ಕರೆಕ್ಷನ್ಸ್ ಅಥವಾ ಇನ್ನೇನಾದ್ರು ಅದಕ್ಕೆ ಅಬ್ಜೆಕ್ಷನ್ಸ್ ಇದ್ರೆ, ತಕರಾರುಗಳಿದ್ರೆ ಅದಕ್ಕೆ ಇವ್ರು ಉತ್ತರ ಕೊಡ್ಬೇಕು. ಮತ್ತೆ ಇವ್ರ ಮೇಲೆ ಯಾವಾಗ್ಲೂ CIDಗಳು ಇರ್ತಾರೆ, ಗುಪ್ತಚರರು. ಇದು ಅವ್ರಿದ್ದಂತ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲ ಮನುಷ್ಯ ಏನೇನ್ ಮಾಡಿದ್ರು ಅಂದ್ರೆ, ಅವರು ಅಂಬೇಡ್ಕರ್ಗೆ ಕಾಗದ ಬರೆದ್ರು. ಅವರು, ನೀವು ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ, ನಿಮ್ಗೆ ಶುಭವಾಗ್ಲಿ, ನಿಮ್ಮ ಈ ಹೋರಾಟದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ಇದ್ದೀನಿ ನಿಮ್ ಜೊತೆ ಅಂತ. ಈ ಘಟನೆಯನ್ನ ಇವರು ಉಲ್ಲೇಖ ಮಾಡ್ತಾರೆ, ಧನಂಜಯ ಕೀರೋ. ಆದ್ರೆ ಉಳಿದ ಅಂಬೇಡ್ಕರ್ ಜೀವನ ಚರಿತ್ರೆಕಾರರು ಯಾರು ಆಮೇಲೆ ಬಂದ್ರು, ಅವ್ರು ಸಾವರ್ಕರ್ ಹೀಗೆ ಹೇಳಿದ್ರು ಅಂತ ಉಲ್ಲೇಖ ಮಾಡಲ್ಲ. ಇದು ಪೊಲಿಟಿಕ್ಸ್, ಇದು ಪಕ್ಕಾ ರಾಜಕೀಯ. ಯಾಕಂದ್ರೆ ಆ ರೀತಿಯಾಗಿ ಅಂಬೇಡ್ಕರ್ ಬಗ್ಗೆ ಬರೆಯೋರು ಒಂದ ಕಾಂಗ್ರೆಸ್ನ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಇಲ್ಲ ಅಂದ್ರೆ ಜನತಾದಳದ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಇದು ನಾಳೆ ನೇರ, ಯಾಕೆ ಅವ್ರು ಮಾಡ್ತಿರೋದೇ ರಾಜಕೀಯವಾದಾಗ ನಾವು ರಾಜಕೀಯದ ಹೆಸರು ಹೇಳ್ಬೇಕಾಗುತ್ತೆ. ಮತ್ತೆ ಉಳಿದವ್ರು ಯಾರು ಯಾಕೆ ಹೇಳ್ತಿಲ್ಲ? ಕೆಲವರು ಪಾಪ ಒಳ್ಳೆ ಸಾಹಿತಿಗಳು ಅಂಬೇಡ್ಕರ್ ಬಗ್ಗೆ ಬರ್ದಿದ್ದಾರೆ ಜೀವನ ಚರಿತ್ರೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರ ಮಾಹಿತಿ ಕೊರತೆ, ಅವ್ರಿಗೆ ಅಧ್ಯಯನ ಕಡಿಮೆ ಆಗಿದೆ. ಹಾಗಾಗಿ ಸಾವರ್ಕರ್ ಅಂತ ಒಬ್ಬ ಉಜ್ವಲ ವ್ಯಕ್ತಿತ್ವ ಮತ್ತು ಬಾಬಾ ಸಾಹೇಬ್ರಂತ ಒಂದು ಉಜ್ವಲ ವ್ಯಕ್ತಿತ್ವ ಒಂದ್ ಕೆಲಸ ಮಾಡುವಾಗ ಪರಸ್ಪರ ಗಮನಿಸದೇ ಇರೋಕೆ ಸಾಧ್ಯನೇ ಇಲ್ಲ. ಒಂದೇ ರಾಜ್ಯದಲ್ಲಿದ್ದು, ಒಂದೇ ಏರಿಯಾದಲ್ಲಿದ್ದು, ಒಂದೇ ಕ್ಷೇತ್ರದಲ್ಲಿ, ಒಂದೇ ಸಾಮಾಜಿಕ ವಲಯದಲ್ಲಿ ಕೆಲಸ ಮಾಡ್ತಿರುವಾಗ ಒಂದೇ ಗುರಿಯನ್ನ ಇಟ್ಕೊಂಡು ಇರಕ್ ಸಾಧ್ಯವಿಲ್ಲ. ಮುಂದಿನ ಹೇಳ್ತೇನೆ, ಅಂಬೇಡ್ಕರ್ ಅವರು ಅವರ ಹೋರಾಟದ ಪ್ರಾರಂಭದಲ್ಲಿ ಇದೇ ರೀತಿ ಮಾಡಿದ್ರು, ಪರಿವರ್ತನಾ ರೀತಿ. ಏನಂದ್ರೆ ಶಾಕ್ ಟ್ರೀಟ್ಮೆಂಟ್ ತರ. ಜನಿವಾರವನ್ನ ಕೇವಲ ಬ್ರಾಹ್ಮಣರು ಯಾಕೆ ಹಾಕೋಬೇಕು, ಅಥವಾ 3 ವರ್ಣಗಳವ್ರು ಯಾಕೆ ಹಾಕೋಬೇಕು, ದಲಿತರು ಯಾಕೆ ಹಾಕೋಬಾರ್ದು, ಜನಿವಾರ ಧಾರಣೆಯನ್ನ ಅಂಬೇಡ್ಕರ್ ಮಾಡಿಸಿದ್ರು. ಈಗ ದಲಿತರು ಬರೆಯುವ, ಅಥವಾ ದಲಿತರು ಅಲ್ಲ, ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬರೆಯುವ ಬರವಣಿಗೆಯಲ್ಲಿ ಇದನ್ನ ಹೇಳೋದಿಲ್ಲ ಈಗ. ಅಂದ್ರೆ ಇದರ ಸರಿತಪ್ಪ ಬಗ್ಗೆ ನಾನು ಹೇಳ್ತಿಲ್ಲ, ಇದು ಫ್ಯಾಕ್ಟ್ ಅಂತ ನಾನು ಹೇಳ್ತಾ ಇರುವಂತದ್ದು. ಅದು ಅವ್ರಿಗೆ ಅದರ ಒಂದು ಮಹತ್ವ ಇತ್ತು. ಆಮೇಲೆ ಅನ್ಕೊಂಡ್ರು ಈ ರೀತಿ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗೋದಿಲ್ಲ, ಇನ್ನು ಬೇರೆ ದಾರಿಯನ್ನು ತಗೋಬೇಕು ಅಂತ ದೇವಾಲಯ ಪ್ರವೇಶದ ಮಾಡಿದ್ರು. ಆಮೇಲೆ ಮಹಾಡ್ ಕೆರೆಯ ಒಂದು, ಚೌಡರ್ ಕೆರೆಯ ಒಂದು ಪ್ರವೇಶದ ಒಂದು ಅತ್ಯಂತ ಅಹಿಂಸಾತ್ಮಕ ಹೋರಾಟವನ್ನ ಅವರು ಮಾಡಿದ್ರು. ಎಲ್ಲ ಸಮಯಗಳಲ್ಲಿ ಎಲ್ಲೆಲ್ಲಿ ತನಗೆ ಬರ್ಲಿಕ್ಕೆ ಸಾಧ್ಯವಿಲ್ವೋ ಆ ಕಡೆಗಳಲ್ಲಿ ಸಾವರ್ಕರ್ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಇದು ಒಂದು ಭಾಗ ಆಯ್ತು. ಇನ್ನು ದೇವಾಲಯಕ್ಕೆ ಸಂಬಂಧಪಟ್ಟಿ ತೆಗೆದುಕೊಳ್ಳೋದಾದ್ರೆ, ಈ ನಾರಾಯಣ್ ಗುರುಗಳದ್ದು ಹೇಳದೆ ಒಂದು ಮಾದರಿ, ದೇವಾಲಯವನ್ನೇ ಕಟ್ಟಿ ಇಳವರು ಅಂದ್ರೆ ಕೆಳಜಾತಿಗಳು ಸೋಕಾಳ್ ಅವರು ಹೋಗುವಂಥದ್ದು ಆ ದೇವಾಲಯಕ್ಕೆ. ಇನ್ನೊಂದು ಅಂಬೇಡ್ಕರ್ ಇರುವ ದೇವಾಲಯಕ್ಕೆ ಪ್ರವೇಶ ಮಾಡಿಸುವ ಪ್ರಯತ್ನ ಮಾಡಿದ್ರು. ಸಾವರ್ಕರ್ ಇನ್ನೊಂದು ಮಾದರಿ ಮಾಡಿದ್ರು, ಇವೆರಡನ್ನೂ ಮಿಕ್ಸ್ ಮಾಡಿ. ಅದೇನಂದ್ರೆ ಎಲ್ಲ ಹಿಂದೂಗಳು ಹೋಗ್ಬೋದಾಗಿರೋ ಒಂದು ದೇವಾಲಯವನ್ನ ನಾವೇ ನಿರ್ಮಾಣ ಮಾಡೋಣ ಅಂತ, ಒಂದು ಪ್ಯಾನ್ ಹಿಂದೂ ಟೆಂಪಲ್ ಅಂತ. ಅದನ್ನ ಅವರು ರತ್ನಗಿರಿಯಲ್ಲಿ ಮಾಡಿದ್ರು, ಪತಿತ ಪಾವನ ಮಂದಿರ ಅಂತ ಮಾಡಿದ್ರು. ಆ ಪತಿತ ಪಾವನ ಮಂದಿರವನ್ನ ಅವರು ಅಲ್ಲಿರುವ ಸಮಾಜದ ಹಣದಿಂದ ಕಟ್ಟಿದ್ರು. ಅದರಲ್ಲಿ ಕೂಡ ಕೆಳ ಸಮುದಾಯಗಳ ಕಾಂಟ್ರಿಬ್ಯೂಷನ್ ಬಹಳ ಇತ್ತು, ಇನ್ಕ್ಲೂಡಿಂಗ್ ಈ ಧನಂಜಯ ಕೀರ್ ಅವ್ರ ಫ್ಯಾಮಿಲಿಯಲ್ಲಿ ಒಬ್ರು ಕೀರ್ ಅಂತ ಇದ್ರು, ಅವ್ರು ಅದನ್ನ ಉಸ್ತುವಾರಿ ಮೇಲ್ವಿಚಾರಣೆ ವಹಿಸಿ ಅವ್ರು ಮಾಡಿದ್ರು. ಅಲ್ಲಿ ವಿಠಲನ ಇವನನ್ನ ಸ್ಥಾಪನೆ ಮಾಡಿದ್ರು. ಮಾಡ್ಬಿಟ್ಟು ಅದಕ್ಕೆ ಅವರು ಕುರ್ತಕೋಟಿ ಶಂಕರಾಚಾರ್ಯ ಅಂತ ಅವರನ್ನ ಅಧ್ಯಕ್ಷತೆ ಕರೆದ್ರು. ಒಬ್ಬ ಭಂಗಿ ಜಾತಿಯ ಹುಡುಗನಿಂದ ಹಾಡನ್ನ ಹಾಡ್ಸಿದ್ರು. ನೀನು ಎಲ್ಲರಿಗೂ ಬಾಗಿಲು ತೆಗಿತೀಯ, ನಮಗ್ ಮಾತ್ರ ಬಾಗಿಲು ತೆಗಿತಾ ಇಲ್ಲ ಅನ್ನೋ ಹಾಡನ್ನ. ಆ ಹಾಡನ್ನ ಕೇಳಿ ಶಂಕರಾಚಾರ್ಯರ ಕಣ್ಣಲ್ಲಿ ನೀರ್ ಬಂದು ಆ ಮಗುವನ್ನ, ಅಸ್ಪೃಶ್ಯ ಬಾಲಕನನ್ನ ಅಪ್ಕೊಂಡ್ರು ಅವರು. ಮತ್ತು ಯಾರು ಬೇಕಾದ್ರೂ ಆ ದೇವಾಲಯಕ್ಕೆ ಹೋಗ್ಬಹುದು ಅನ್ನುವುದನ್ನ ಮಾಡಿದ್ರು. ಈ ದೇವಾಲಯದ ಬಗ್ಗೆ ಅಂಬೇಡ್ಕರ್ ಅವ್ರಿಗೆ ಮಾಹಿತಿ ಇತ್ತು. ಅವರು ಆ ಕಾರ್ಯಕ್ರಮಕ್ಕೆ ಅಥವಾ ಅಲ್ಲಿ ಅವರು ಬರ್ಬೋದಾಗಿತ್ತು, ಬಟ್ ಅವ್ರಿಗೆ ಬೇರೆ ಕಾರಣಗಳು, ಬೇರೆ ಕೆಲಸಗಳು ಇದ್ದಿದ್ರಿಂದ ಅವರು ಅದಕ್ಕೆ ಒಂದು ಸಂದೇಶವನ್ನ, ಚೆನ್ನಾಗಾಗ್ಲಿ ಈ ಕೆಲಸ ಅಂತ ಹೇಳ್ಬಿಟ್ಟು ಅವರು ಸಂದೇಶವನ್ನ ಕಳಿಸ್ತಾರೆ. ವಾಪಸ್ ಅದೇ ವಿಚಾರಕ್ಕೆ ಬರ್ತೀನಿ. ಅಂಬೇಡ್ಕರ್ ಅವರು ಬರೆದಿರುವ ಪುಸ್ತಕಗಳು, ಲೇಖನಗಳು ಸಾಕಷ್ಟು ನಮ್ಮ ಸಮಾಜದಲ್ಲಿದೆ. ಅದನ್ನೆಲ್ಲ ಹೇಳುವಾಗ, ಅಂಬೇಡ್ಕರ್ ಅವರ ಪತ್ರಗಳನ್ನ, ಟೆಲಿಗ್ರಾಮ್ಸ್ ಅನ್ನ ಹೇಳುವಾಗ ಇದನ್ನ ಯಾಕೆ ಹೇಳಲ್ಲ ಅಂತ. ಇಷ್ಟೊಂದು ಸಾಹಿತ್ಯ ಬರುತ್ತಲ್ಲ, ಈ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಕೇಶನ್ ಬಿಟ್ವೀನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ವೀರ್ ಸಾವರ್ಕರ್, ಇದನ್ನ ಯಾಕೆ ಹೇಳೋದಿಲ್ಲ? ಅದು ಮತ್ತೆ ರಾಜಕೀಯ, ಅದರಲ್ಲೇನು ಸಾಹಿತ್ಯ ಅಥವಾ ಸ್ಟಡಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಜ್ಞಾನದ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು, ಪೊಲಿಟಿಕ್ಸ್ ಆಫ್ ನಾಲೆಡ್ಜ್.
ಇದನ್ನ ನಮ್ಮಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದ ಏನ್ ಮಾಡ್ಬೋದು, ಡೆಮನೈಸ್ ಮಾಡ್ಬೋದು. ಇವರಿಬ್ರು ಎರಡು ವಿಭಿನ್ನ ಧ್ರುವಗಳು, ವಿರುದ್ಧ ಧ್ರುವಗಳು ಅಂತ ಮಾಡ್ಬೋದು. ಒಬ್ರು ಮನುವಾದದ ವಿರೋಧಿ, ಒಬ್ರು ಮನುವಾದದ ಪರ ಅನ್ನುವಂತೆ ಮಾಡ್ಬೋದು. ಇದನ್ ಮಾಡಿದ್ರು. ಇಷ್ಟು ಅಂಶಗಳು ಆದ್ಮೇಲೆ ಇನ್ನೊಂದು ನಿಮ್ಮ ಗಮನಕ್ಕೆ ತರಬೇಕಾದ್ದು, ಸಾವರ್ಕರ್ ಅವರು ಸಾಮಾಜಿಕ ಅಸ್ಪೃಶ್ಯತೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಏನ್ ಮಾಡಿದ್ರು ಅಂದ್ರೆ, ಅವರೊಂದು 7 ರೀತಿಯ ಸರಪಳಿಗಳನ್ನ ಅಥವಾ ಚೈನ್ ಅನ್ನ ಹಿಂದೂ ಸಮಾಜದಲ್ಲಿ ಗುರುತಿಸಿದ್ರು. ಹಿಂದೂ ಸಮಾಜ 7 ರೀತಿಯ ಬಂಧನಕ್ಕೆ ಒಳಗಾಗಿದೆ. ಒಟ್ಟು ಹಿಂದೂ ಸಮಾಜ, ದಲಿತರು, ಅಸ್ಪೃಶ್ಯರು ಎಲ್ಲರನ್ನೂ ಸೇರಿದಂತೆ, ಆದಿವಾಸಿಗಳು, ಕಾಡುಗಳಲ್ಲಿ ವಾಸ ಮಾಡುವ ಜನಗಳಿಂದ ಹಿಡಿದು ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡುವ ಜನಗಳಿಂದ ಹಿಡಿದು ಎಲ್ಲ ಹಿಂದೂಗಳಲ್ಲೂ ಇರುವಂತ 7 ಮುಖ್ಯ ಸಮಸ್ಯೆಗಳು ಇದೆ, 7 ಬಂಧನಗಳಿದೆ. ಒಂದು ವೇದೋಕ್ತ ಬಂಧಿ. ನಾನು ಒಂದೊಂದಾಗಿ ಹೇಳ್ತಾ ಇದ್ದೇನೆ ಅಜಿತ್. ನೀವು ಒಂದು ವೇದೋಕ್ತ ಬಂಧಿ. ವೇದೋಕ್ತ ಬಂಧಿ ಅಂದ್ರೆ, ಇದು ವೇದಗಳಿದೆ, ವೇದಗಳನ್ನ ಒಂದು ಜಾತಿಯವರು ಅರ್ಥಾತ್ ಬ್ರಾಹ್ಮಣ ಸಮುದಾಯದವರು ಮಾತ್ರ ಕಲಿಬೇಕು, ಉಳಿದವ್ರು ಕಲಿಯೋದಾದ್ರೆ ಅವ್ರ ಮೂಲಕ ಕಲಿಬೇಕು. ನೇರವಾಗಿ ಅದನ್ನ ಅಧ್ಯಯನ ಮಾಡುವ ಶಕ್ತಿ, ಅಥವಾ ಶಕ್ತಿ ಅಂತ ಹೇಳಲಾರೆ ನಾನು, ಅಧಿಕಾರ ಅವರಿಗಿದೆ ಅನ್ನುವುದು ನಮ್ಮಲ್ಲಿ ಮೊದ್ಲಿಂದಲೂ ಕೂಡ ಬಂದಿದ್ದು ವೇದೋಕ್ತ. ಬೇರೆಯವ್ರು ಕೇಳಿದ್ರೆ ಅವ್ರ ಮೂಲಕ ಕೇಳಬಹುದು, ಅವ್ರ ಅಧ್ಯಯನ ಮಾಡಬಾರ್ದು. ಇವ್ರು ಹೇಳಿದ್ರು ಇದನ್ನ ಮುರಿದಾಕ್ಬೇಕು, ಇದನ್ನ ತೆಗೆದುಹಾಕ್ಬೇಕು. ವೇದಗಳು ಎಲ್ಲರಿಗೋಸ್ಕರ. ಇದನ್ನ ದಯಾನಂದ ಸರಸ್ವತಿಗಳು 79 ವರ್ಷ ಹಿಂದೆ ಹೇಳಿದ್ರು, ಸಾವರ್ಕರ್ಗಿಂತ ಮುಂಚೆ. ಮತ್ತೆ ಅದು ಕಡಿಮೆ ಆಗಿತ್ತು, ಆರ್ಯ ಸಮಾಜ ಮೂವ್ಮೆಂಟ್ ಕಡಿಮೆ ಆಗಿತ್ತು. ಅದನ್ನ ಅವ್ರು ಎತ್ತಿಟ್ಕೊಂಡ್ರು. ಈ ಎಕ್ಸ್ಕ್ಲೂಸಿವಿಟಿ ಆಫ್ ದಿ ಎಕ್ಸ್ಕ್ಲೂಸಿವ್ ಆಕ್ಸೆಸ್ ಟು ದಿ ವೇದಾಸ್ ಅಂತ ಏನಿದೆ, ಅದನ್ನ ಅವರು ಸರಿ ಇಲ್ಲ ಅಂತ ಅವರು. ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ವೇದಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಎಲ್ಲ ಹಿಂದೂಗಳಿಗೂ ಸಂಬಂಧಪಟ್ಟಿದ್ದಾಗತ್ತೆ ಲಾಜಿಕಲಿ, ಅಲ್ವೇ? ಹಾಗಾಗ್ಬಿಟ್ಟು ವೇದೋಕ್ತ ಬಂಧಿ ಇದು ಹೋಗ್ಬೇಕು ಅಂತ ಮೊದಲನೇ ಹೇಳು. ವೇದ ಬಿಲಾಂಗ್ಸ್ ಟು ಎವ್ರಿ ಒನ್. ಇದನ್ನ ನಾನು ಸಂಪೂರ್ಣ ಒಪ್ಕೊಳ್ಳೋಣ. ಎರಡನೇದು ವ್ಯವಸಾಯ ಬಂಧಿ. ವ್ಯವಸಾಯ ಬಂಧಿ ಅಂದ್ರೆ, ವ್ಯವಸಾಯ ಅಂದ್ರೆ ಇಲ್ಲಿ ಅರ್ಥ ಉದ್ಯೋಗ ಅಂತ, ಕೆಲಸಗಳು, ಕೆಲಸ ಕಾರ್ಯಗಳು. ಈ ಕೆಲಸವನ್ನು ಇದೇ ಜಾತಿಯವ್ರು ಮಾಡ್ಬೇಕು. ಕಬ್ಬಿಣದ ಕೆಲಸವನ್ನು ಕಮ್ಮಾರರು ಮಾಡ್ಬೇಕು. ಮುಂಚೆ ಇದ್ದಿದ್ದು ಕಮ್ಮಾರರ ಕೆಲಸ ಮಾಡುವವನು ಅವ್ನು ಕಮ್ಮಾರ ಅಂತ ಕರಿತಿದ್ರು. ಈಗ ಈ ಜಾತಿಯ ಮನೆ ಇದೆಯಪ್ಪ, ಕಮ್ಮಾರರ ಬೀದಿ ಇದೆ, ಅಲ್ಲಿ ಹೋಗು. ಕಬ್ಬಿಣದ ಕೆಲಸ ಇವ್ರು ಮಾಡ್ತಾರೆ, ಚಿನ್ನದ ಕೆಲಸ ಇವ್ರು ಮಾಡ್ತಾರೆ, ಚಪ್ಪಲಿ ಮತ್ತು ಬೂಟ್ಸುಗಳು ಅದಕ್ಕೆ ಸಂಬಂಧಪಟ್ಟ ಚರ್ಮದ ಕೆಲಸವನ್ನು ಮಾಡೋರು ಚರ್ಮಕಾರರು. ಈ ತರ ಒಂದೊಂದೊಂದೊಂದು ಕೆಲಸವನ್ನು ಓದುವವರೇ, ಓದಿ ಪಾಠ ಮಾಡುವವರೇ ಒಂದು ಜಾತಿ. ನೀರನ್ನ ಹಿಡಿದು ಊರಿಗೆಲ್ಲ ಸಪ್ಲೈ ಮಾಡೋರೆ ಒಂದು ಜಾತಿ, ಅಥವಾ ತೋಟಗಳಿಗೆ ಬಿಡೋರೆ ಒಂದು ಜಾತಿ. ಹೀಗೆ ಹಣಕಾಸಿನ ಕೆಲಸವನ್ನು ಮಾಡೋರೆ ಒಂದು ಇಲ್ಲ. ಈ ಇಂಡಿವಿಜುವಲ್ ಪ್ರೊಫೆಷನ್ಸ್ ನ ನೀವು ಈ ಕಮ್ಯುನಿಟಿ ಪ್ರೊಫೆಷನ್ಸ್ ನ ಹಂತದಲ್ಲಿ ಇಡಬಾರ್ದು. ಯಾವ ಇಂಡಿವಿಜುವಲ್ ಯಾವ ಕೆಲಸವನ್ನು ಬೇಕಾದ್ರೂ ಮಾಡ್ಬೋದು. ಅವರಿಗೆ ಸಾಮರ್ಥ್ಯ ಇದ್ರೆ, ಆಸಕ್ತಿ ಇದ್ರೆ, ಕಲ್ತ್ಕೊಳ್ಳುವ ಒಂದು ಬುದ್ಧಿ ಇದ್ರೆ ಅವ್ರು ಕಲ್ತ್ಕೋಬಹುದು. ಯಾವ ಕೆಲಸನಾದ್ರು ಮಾಡ್ಬೋದು. ಇದು ವ್ಯವಸಾಯ ಬದ್ಧಿ ಅಂದ್ರೆ ಪ್ರೊಫೆಷನ್ಗೆ ಸಂಬಂಧಪಟ್ಟ ಶಾಕಲ್ಸ್ ಅಂತೀವಿ. ಪ್ರೊಫೆಷನ್ಗೆ ಸಂಬಂಧಪಟ್ಟ ಶಾಕಲ್ಸ್ ಏನಿತ್ತು ಅದನ್ನ ಮುರಿದು ಹಾಕ್ಬೇಕು ಅಂತ ಹೇಳಿದ್ರು. ಇವತ್ತು ನಾವು ಅದನ್ನ ನೋಡ್ತಾ ಇದ್ದೀವಿ. ಬಹುತೇಕ ಅದು ಒಂದ್ ಮಟ್ಟಕ್ಕೆ ಆಗ್ತಾ ಇದೆ. ಮೂರನೇದು ಸ್ಪರ್ಶ ಬಂಧಿ. ಯಾವ್ದನ್ನ ಅಸ್ಪೃಶ್ಯತೆ ಎಂದಿದ್ರು ಅದನ್ನ ಅವರು ಸ್ಪರ್ಶ ಬಂಧಿ ಅಂತಂದ್ರೆ, ಇವ್ರು ಮುಟ್ಬೋದು, ಇವ್ರನ್ನ ಮುಟ್ಬಾರ್ದು, ಇವರಿಂದ ಇವ್ರು ಇಷ್ಟು ಅಡಿ ದೂರದಲ್ಲಿ ಇರಬೇಕು, ಇವ್ರ ನೆರಳು ಕೂಡ ನಮಗೆ ತಾಕ್ಬಾರ್ದು ಅನ್ನುವಂಥದ್ದೆಲ್ಲ ನಮ್ಮಲ್ಲಿ ಇದ್ದಿದ್ದೆ. ಆಕ್ಚುಲಿ ಅದನ್ನ ಇಲ್ಲ ಅಂತ ಇವತ್ತು ಅನೇಕರು ಹೇಳ್ತಾರೆ. ಕರ್ನಾಟಕದಲ್ಲಿ ಆ ರೀತಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ ಅಂತ ವಾದ ಮಾಡುವ ಗುಂಪುಗಳು ಕೂಡ ಇವತ್ತು ಇದ್ದಾವೆ. ಬಟ್ ಇದು ಇದ್ದದ್ದೇ ನಮ್ಮ ಸಮಾಜದಲ್ಲಿ. ಈ ಅನ್ಟಚಬಿಲಿಟಿ ಅದು ಒಂದು ಪಾಪ, ಅದು ಅಸ್ಪೃಶ್ಯತೆ ಒಂದು ಪಾಪ. ಅದು ಹೋಗ್ಬೇಕು. ಯಾರನ್ನ ಬೇಕಾದ್ರೂ ಸ್ಪರ್ಶ ಮಾಡಬಹುದು. ಅಂದ್ರೆ ನಾವು ರಸ್ತೆಯಲ್ಲಿ ಹೋಗೋದ್ರೆಲ್ಲ ಸ್ಪರ್ಶ ಮಾಡ್ತೀವಿ ಅಂತ ಅರ್ಥದಲ್ಲ. ಅಸ್ಪೃಶ್ಯತೆ ಅಂತ ಏನಿದೆ ಇದು ಸರಿ ಇಲ್ಲ. ಯಾರನ್ನ ಮುಟ್ಟಿದ್ರು ಏನೂ ಆಗೋದಿಲ್ಲ. ಅವರು ಮನುಷ್ಯರು, ನಾವು ಮನುಷ್ಯರು. ಇದನ್ನ ನಾವು ಹೇಳಿದ್ರು. ನಾಲ್ಕನೇದು, ಹಿಂದಿನ ಕಾಲದಲ್ಲಿ 100 ವರ್ಷ ಹಿಂದೆ ಕೂಡ ಸಮುದ್ರವನ್ನ ಯಾರಾದ್ರೂ ದಾಟಿ ಹೋದ್ರೆ, ಇಂಗ್ಲೆಂಡಿಗೋ ಎಲ್ಲಿಗೋ ಹೋಗಿ ವಿದ್ಯಾಭ್ಯಾಸ ಮಾಡಿದ್ರೆ ಅವರಿಗೆ ಜಾತಿ ಭ್ರಷ್ಟರಾಗ್ತಿದ್ರು. ಅವರ ಧರ್ಮದಿಂದ ಹೊರಗೆ ಹಾಕ್ತಿದ್ರು, ಅವರ ಮಠದಿಂದ, ಅವರ ಊರಿನ ಒಂದು ಧಾರ್ಮಿಕ ಮಠದಿಂದ ಅವ್ರನ್ನ ಹೊರಗೆ ಹಾಕ್ತಿದ್ರು. ಬಹಳ ಕಷ್ಟ ಆಗ್ತಿತ್ತು ಅವ್ರಿಗೆ. ಅದನ್ನ ಅವರು ವಿರೋಧ ಮಾಡಿದ್ರು. ಸಮುದ್ರ ಬಂಧಿ. ಸಮುದ್ರವನ್ನು ದಾಟಿ ಯಾರು, ಇವತ್ತು ನೀವು ಹೇಳಿದ್ರೆ ವಿಮಾನ ಬಂದಿ ಅಂತ ಹೇಳ್ಬೋದು, ಏರೋಪ್ಲೇನ್ ಬಂದಿ ಇರ್ಬೋದು. ಯಾವ ವಿಮಾನದಲ್ಲಾರು ಹೋಗ್ಬಾರದು. ನಾವು ಅರಬ್ ದೇಶದ ಮೇಲೆ ಹೋಗ್ಬಾರ್ದು, ಬರೀ ನಾವು ಇದ್ರ ಮೇಲೆ ಜರ್ಮನಿ ಮೇಲೆ ಹೋಗ್ಬೇಕು, ಫ್ರಾಂಕ್ಫರ್ಟ್ ಮೇಲೆ ಮಾತ್ರ ಅಂತೇನಿಲ್ಲ. ಇದು ಯುರೋಪಿಗೆ ಹೋಗ್ಬೇಕಾದ್ರೆ ಎಲ್ಲಿಂದನಾರು ಹೋಗ್ಬಾರ್ದು. ಒಟ್ಟು ಗುರಿ ಮುಟ್ಟಿದ್ರೆ ಆಯ್ತು. ಸ್ಪರ್ಶ ಬಂದಿ ಅಂತ ತೆಗೆದ್ರು, ಸಮುದ್ರ ಬಂದಿ ಅಂತ ತೆಗೆದ್ರು. ಆಮೇಲೆ ಶುದ್ಧಿ ಬಂದಿ ಏನ್ ಮಾಡಿದ್ರು. ಶುದ್ಧಿ ಬಂದಿ ಅಂದ್ರೆ ಒಂದು ಸರ್ತಿ ಹಿಂದೂ ಧರ್ಮದಿಂದ ಆಚೆ ಹೋಗ್ಬಿಟ್ರೆ, ಬಲಾತ್ಕಾರವಾಗಿಯೋ ಯಾವ್ದೋ ಕಾರಣಕ್ಕೆ ಮತಾಂತರಗೊಂಡ್ಬಿಟ್ರೆ ವಾಪಸ್ ಬರೋ ಹಂಗೆ ಇಲ್ಲ. ಈ ಶುದ್ಧಿ ಚಳವಳಿಯನ್ನ ದಯಾನಂದ್ರ ಶುರು ಮಾಡಿದ್ರು. ಆಮೇಲೆ ಆರ್ಯ ಸಮಾಜದಲ್ಲಿ ಮುಂಚೆ
ಆಮೇಲೆ ಶ್ರದ್ಧಾನಂದರು ಮಾಡಿದ್ರು. ಶ್ರದ್ಧಾನಂದರು ಲಕ್ಷಾಂತರ ಜನ ಮಲ್ಕಾನಾದ ರಾಜಸ್ಥಾನದ ಮಲ್ಕಾನಾದ ರಾಜಪೂತರಿಂದ ಹಿಂದೂ ಧರ್ಮಕ್ಕೆ ವಾಪಸ್ ತಗೊಂಡ್ಬಂದ್ರು, ಮರಳಿ ಮಾತೃ ಧರ್ಮಕ್ಕೆ. ಆ ಕಾರಣಕ್ಕೋಸ್ಕರ ಅಬ್ದುಲ್ ರಶೀದ್ ಅನ್ನುವಂತ ಒಬ್ಬ ಮತಾಂಧ ಅವರ ಆಶ್ರಮಕ್ಕೆ ನುಗ್ಗಿ ಅವ್ರನ್ನ ಹತ್ಯೆ ಮಾಡ್ದ. ಆ ಹತ್ಯೆ ಮಾಡಿರುವ ರಶೀದನನ್ನ ಗಾಂಧೀಜಿಯವರು ನನ್ನ ಬಂಧು ಅಂತ ಕರೀತಾರೆ, ನನ್ನ ಬಂಧು ರಶೀದ್ ಅಂತ ಕರೀತಾರೆ. ಶ್ರದ್ಧಾನಂದರ ಹತ್ಯೆ ಇದನ್ನ ಸಾವರ್ಕರ್ ಅವರು ಅವರ ಗಾಂಧಿ ಗೊಂದಲ ಪುಸ್ತಕದಲ್ಲಿ ಬರೆದಿದ್ದಾರೆ. ಶ್ರದ್ಧಾನಂದರ ಹತ್ಯೆ ಆದ್ಮೇಲೆ ಆರ್ಯ ಸಮಾಜದ ಈ ಚಳುವಳಿಗೆ, ಶುದ್ಧಿ ಚಳುವಳಿಗೆ ಒಂದು ಹಿಮ್ಮೆಟ್ಟಿತು. ಅದು ಅವ್ರಿಗೊಂದು ರೀತಿ ಅದು ಸೆಟ್ ಬ್ಯಾಕ್ ಆಯ್ತು. ಅವ್ರಿಗೆ ಅವರು ಆ ಕೆಲಸವನ್ನ ಹೆಚ್ಚು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತಾತ್ವಿಕವಾಗಿ ಒಪ್ಪಿಗೆ ಇದೆ, ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು. ಯಾಕೆಂದ್ರೆ ಹತ್ಯೆ ಆಗಿದ್ರೆ, ತಮ್ಮ ಮುಖಂಡರ ಹತ್ಯೆ ಆಗಿದ್ರೆ. ಸಾವರ್ಕರ್ ಮತ್ತು ಅಂಬೇಡ್ಕರ್ ಶ್ರದ್ಧಾನಂದರ ಹತ್ಯೆಯನ್ನ ಉಲ್ಲೇಖ ಮಾಡ್ತಾರೆ ಬಹಳ ಮುಖ್ಯವಾಗಿ. ಅಂದ್ರೆ ಬಹಳ ಇಂಪಾರ್ಟೆಂಟ್. ಒಬ್ಬ ಹಿಂದೂ ಸನ್ಯಾಸಿಯ ಒಂದು ಕೊಲೆ ಒಬ್ಬ ಮುಸ್ಲಿಂ ಮತಾಂಧನಿಂದ ಆಗಿದ್ದು. ಕಾರಣ ಏನು? ಆಸ್ತಿ ಪಾಸ್ತಿಗಲ್ಲ, ಇನ್ಯಾವುದು ಸಣ್ಣ ಪುಟ್ಟ ವಿಚಾರಕ್ಕಲ್ಲ. 1 ಲಕ್ಷ ಜನ ಮುಸಲ್ಮಾನರಾಗಿ ಬಲಾತ್ಕಾರದಿಂದ ಮುಸಲ್ಮಾನರಾಗಿದ್ದಂತಹ ರಜಪೂತರನ್ನ ವಾಪಸ್ ತೆಗೆದುಕೊಂಡ್ಬಂದ್ರು. ಒಬ್ನೇ ಸನ್ಯಾಸಿ ಅಥವಾ ಒಬ್ನೇ ಸಮಾಜ ಸುಧಾರಕ ತಗೊಂಡ್ಬಂದಿತ್ತು. ಅದು ಅವ್ರಿಗೆ ಕಣ್ಣು ಕೆಂಪಾಯ್ತು ಮತಾಂಧರಿಗೆ ಇಸ್ಲಾಂನಲ್ಲಿ. ಹಾಗಾಗಿ ಪಾಕಿಸ್ತಾನದ ಬಗ್ಗೆ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು ಏನ್ ಪುಸ್ತಕ ಬರೆದಿದ್ದಾರೆ ಅದರೊಳಗಡೆ ಈ ಶ್ರದ್ಧಾನಂದರ ಒಂದು ವಿಚಾರವನ್ನು ಬರೀತಾರೆ ಅವರು. ಸೊ ವಾಟ್ ಈಸ್ ದಿ ಟೇಕ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆನ್ ಶ್ರದ್ಧಾನಂದ? ವಾಟ್ ಈಸ್ ದಿ ಟೇಕ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆನ್ ಶುದ್ಧಿ ಮೂವ್ಮೆಂಟ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಶುದ್ಧಿ ಮೂವ್ಮೆಂಟ್ ಬಗ್ಗೆ ಏನ್ ಹೇಳಿದ್ರು? ಹಿಂದೂಗಳು ಮರಳಿ ಘರ್ ವಾಪಸಿ ಅಂತ ಇವತ್ತೇನ್ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು, ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಹಿಂದೆ ಅದಾಗದೇ ಇರುವ ಕಾರಣಗಳು, ಹೇಗೆ ಶ್ರದ್ಧಾನಂದರ ಕೊಲೆ ಆಯ್ತು ಅನ್ನೋದನ್ನ ಪಾಕಿಸ್ತಾನ ಅಥವಾ ಭಾರತದ ವಿಭಜನೆ ಅಂತ ಸರ್ಕಾರವೇ ಪ್ರಕಟ ಮಾಡಿರುವ ಪುಸ್ತಕದಲ್ಲಿ ಇದು ಇದೆ. ಅದನ್ನ ದಯಮಾಡಿ ಆಸಕ್ತರು ನೋಡ್ಬೇಕು. ಮತ್ತು ಅಂಬೇಡ್ಕರ್ ಪರವಾಗಿ ಮಾತನಾಡೋರು ಕೂಡ ಒಂದು ರಾಜಕೀಯ ಮಾಡ್ತಾರೆ. ಅದೇನಂದ್ರೆ, ಮಿಕ್ಕ ಅಂಬೇಡ್ಕರ್ ಎಲ್ಲ ಬರಹಗಳನ್ನ ಮಾತಾಡ್ತಾರೆ, 2 ಪುಸ್ತಕಗಳನ್ನು ಮಾತ್ರ ಮಾತಾಡೋದಿಲ್ಲ. ಒಂದು, ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ಸ್. ಇನ್ನೊಂದು, ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ. ಗಾಂಧಿ ವಿಚಾರ ಮತ್ತು ಪಾಕಿಸ್ತಾನದ ವಿಭಜನೆಯ ವಿಚಾರ, ಭಾರತದ ವಿಭಜನೆಯ ವಿಚಾರವನ್ನ ನಾನು ಪಾಕಿಸ್ತಾನದ ವಿಭಜನೆ ಎಂದೆ, ನನ್ಗೆ ಯಾವ ಅಮೃತ ಗಳಿಗೆಯಲ್ಲಿ ಬಂತೋ ಆ ಮಾತೋ, ಪಾಕಿಸ್ತಾನವೂ ವಿಭಜನೆ ಆಗ್ಲಿ, ಒಂದಾಗಿದೆ ಇನ್ನೊಂಚೂರು ಆಗ್ಲಿ, ಅದು ಕೂಡ ಆಗ್ಲಿ. ಸೊ ಗಾಂಧಿ ಅಂಡ್ ದಿ ಎಮ್ಯಾನ್ಸಿಪೇಷನ್ ಆಫ್ ದಿ ಅನ್ಟಚಬಲ್ಸ್ ಅಂತ ಒಂದು ಪುಸ್ತಕ ಇದೆ, ನೋಡ್ಬೋದು. ಅಸ್ಪೃಶ್ಯರ ಆಂದೋಲನಕ್ಕೆ ಗಾಂಧಿಯವರ ಕೊಡುಗೆ ಏನು ಅಂತ. ಈಗ ಗಾಂಧಿಯವರ ವಿಚಾರಕ್ಕೆ ಬರ್ತೀನಿ. ಯಾಕೆಂದ್ರೆ ನೀವು ಸಾವರ್ಕರ್ ಮತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಗಾಂಧಿಯವರ ವಿಚಾರವನ್ನ ಸಹಜವಾಗಿ ಬರ್ತದೆ. ಒಂದೇ ಕಾಲದಲ್ಲಿ ಅವರು ಇದ್ದವರು ಮತ್ತು ರಾಜಕೀಯದಲ್ಲಿ ಎಲ್ಲದರಲ್ಲೂ ಭಾಗವಹಿಸಿದವರು. ಗಾಂಧೀಜಿಯವರು ಅವರ ಜೀವನದ ಪ್ರಾರಂಭದ ಹಂತದಿಂದ ಬಹಳ ವರ್ಷಗಳ ಕಾಲ ಜಾತಿಯಲ್ಲಿ ವಿಶ್ವಾಸ ಇಟ್ಟವರು, ವರ್ಣಾಶ್ರಮದಲ್ಲಿ ವಿಶ್ವಾಸವನ್ನ ಇಟ್ಟವರು. ಅದೊಂದು ಒಳ್ಳೆ ಸಮಾಜದಲ್ಲಿ ಇರ್ಲಿ ಅನ್ನುವ ರೀತಿಯಲ್ಲಿ ಹೇಳಿದವರು. ಇದು ಸಾವರ್ಕರ್ಗೆ ಕಂಪ್ಲೀಟ್ ಆಗಿ ವಿರೋಧ ಇದೆ. ಅಂಬೇಡ್ಕರ್ಗಂತೂ ಇದು ಒಪ್ಪಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಜಾತಿ ಮತ್ತು ವರ್ಣಾಶ್ರಮ ಮುಂದುವರಿಕೆ ಎನ್ನುವುದು ಗಾಂಧಿ ವಿಚಾರ, ಜಾತಿ ಮತ್ತು ವರ್ಣಾಶ್ರಮದ ನಾಶ ಅನ್ನುವುದು ಅಂಬೇಡ್ಕರ್ ಮತ್ತು ಸಾವರ್ಕರ್ ವಿಚಾರ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ನಮ್ಮಲ್ಲಿ ಅರುಂಧತಿ ರಾಯಿಂದ ಹಿಡಿದು ರಾಮಚಂದ್ರ ಗುಹಾಯಿಂದ ಹಿಡಿದು ಕನ್ನಡದಲ್ಲಿ ಬರಗೂರು ರಾಮಚಂದ್ರಪ್ಪ ಇರ್ಬೋದು, ಇನ್ನು ಯಾರ್ಯಾರು ರಮತ್ ತರೀಕೆರೆ ಇರ್ಬೋದು, ಇವರೆಲ್ಲ ದೊಡ್ಡ ವಿದ್ವಾಂಸರು. ಅವರ ವಿದ್ವತ್ತಿನ ಬಗ್ಗೆ ನಮ್ಗೆ 2 ಮಾತಿಲ್ಲ, ಇವ್ರಿಗೆ ಗೊತ್ತಿಲ್ಲ ಅಂತಲೂ ಇಲ್ಲ ಯಾವ ಕಾರಣಕ್ಕೆ ಈ ಒಂದು ಇಷ್ಟು ಸ್ಟ್ರಾಂಗ್ ಪಾಯಿಂಟ್ ಏನಿದೆ. ಯಾಕೆಂದ್ರೆ ಇವರಿಗೆ ತುಂಬಾ ಪ್ರಿಯವಾದ ವಿಚಾರ ಜಾತಿ ಹೋಗ್ಬೇಕು ಅಂತಾನೆ. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ದಲಿತ ಬಂಡಾಯ ಚಳುವಳಿ ಹುಟ್ಟಿದ್ದೇ ಜಾತಿಯ ವಿರುದ್ಧ. ಲೋಹಿಯಾ ಮೂವ್ಮೆಂಟಿನ ಒಂದು ಬಹಳ ಮುಖ್ಯ ವಿಚಾರ ಜಾತಿ ವಿನಾಶ, ಅಂಬೇಡ್ಕರ್ ಮೂವ್ಮೆಂಟಿನ ಮುಖ್ಯ ವಿಚಾರ ಜಾತಿ ವಿನಾಶ, ಜಾತಿಗಳ ಅಸ್ಪೃಶ್ಯತೆಯ ನಿರ್ಮೂಲನೆ, ಜಾತಿಯ ನಿರ್ಮೂಲನೆ. ಅದನ್ನ ಇಬ್ರು ಚಿಂತಕರು, ಒಂದೇ ಕಾಲದ ಚಿಂತಕರು ಹೇಳ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಂದ್ರೆ, ಒಬ್ಬರ ಹೆಸರನ್ನು ಹೇಳ್ತಾರೆ, ಇನ್ನೊಬ್ಬರನ್ನ ಹೇಳೋದಿಲ್ಲ. ಮತ್ತು ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಗಾಂಧಿ ಬಗ್ಗೆ ಹೇಳಿದ್ದನ್ನ ಡೌನ್ ಪ್ಲೇ ಮಾಡ್ತಾರೆ, ಹೇಳೋದು. ಯಾಕೆ ಅಂದ್ರೆ ಮತ್ತೆ ನಾನು ಹೇಳ್ದಂಗೆ ಇದು ಜ್ಞಾನದ ರಾಜಕಾರಣ, ಪೊಲಿಟಿಕ್ಸ್. ಇದು ಬಹಳ ಪೊಲಿಟಿಕ್ಸ್ನವ್ರು ಪೊಲಿಟಿಕ್ಸ್ ಮಾಡೋದು ನಮ್ಗೆ ಅರ್ಥ ಆಗುತ್ತೆ. ಈ ಸಾಹಿತಿಗಳು ಮತ್ತು ಬುದ್ಧಿಜೀವಿಗಳು ಪೊಲಿಟಿಕ್ಸ್ ಮಾಡ್ತಾರಲ್ಲ, ಬಹಳ ಕಿರಿಕಿರಿ ಆಗತ್ತೆ ಮನೇಲಿ. ಮತ್ತು ಗಾಂಧೀಜಿಯವರು ಅಸ್ಪೃಶ್ಯರನ್ನ ಅವರು ಹರಿಜನರು ಅಂತ ಕರೆದ್ರು. ಅದನ್ನ ಅಂಬೇಡ್ಕರ್ ಒಪ್ಲಿಲ್ಲ. ಏನು ಹರಿಜನರು ಅಂತ ಕರೆಯೋದು, ಅವ್ರು ಡೌನ್ ಟ್ರಾಡನ್, ಅವರಿಗೆ ಆ ಹೆಸರು ಕೊಡೋದ್ರಿಂದ ಏನು ಉದ್ಧಾರ ಆಗ್ಬಿಡೋದಿಲ್ಲ ಅವ್ರ ಪರಿಸ್ಥಿತಿ ಅಂತ. ಮತ್ತು ಇವರು ಹೇಗೆ ಅದನ್ನ ಪೋಷಿಸ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಅನ್ನುವುದನ್ನ ಅವರು ತುಂಬಾ ದೀರ್ಘವಾಗಿ ಅವರು ಬರೀತಾರೆ. ಹಾಗಾಗಿ
ಬಹಳ ಮುಖ್ಯವಾಗಿ ಗಮನಿಸ್ಬೇಕಂದ್ರೆ ಯಾವ ಸಾಮಾಜಿಕ ಹೋರಾಟಗಳನ್ನ ಸಾವರ್ಕರ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತೆಗೆದುಕೊಂಡ್ರು ನಂತರದ ವರ್ಷಗಳಲ್ಲಿ ಆಗ ಉಂಟಾದ ಒಂದು ಒತ್ತಡದ ಕಾರಣಕ್ಕೆ ಅನಿವಾರ್ಯವಾಗಿ ಕಾಂಗ್ರೆಸ್ನವರು ಮತ್ತು ಗಾಂಧೀಜಿಯವರು ತೆಗೆದುಕೊಳ್ಬೇಕಾಗಿ ಬಂತು. ಅದು ಕೂಡ ಒಂದು ನೆಪಕ್ಕೆ. ಹೇಗೆ ಗಾಂಧೀಜಿಯವರಿಗೆ ಖುಷಿ ಮಾಡ್ಬೇಕಂತ ಒಂದ್ ಸ್ವಲ್ಪ ಚರಕ ಎಲ್ಲ ಇದ್ ಮಾಡ್ತಿದ್ರು, ಅದೇ ರೀತಿಯಲ್ಲಿ ಇದನ್ನು ಮಾಡಿದ್ರು ಅಷ್ಟೇನೆ ಹೊರತು ಅದು ಶುದ್ಧ ಅಂತಃಕರಣದಿಂದ ಬಂದಂತ ಒಂದು ಇದಲ್ಲ. ಇದಕ್ಕೆ ನೀವು ಕಾರಣ ಕೇಳ್ಬೋದು, ಇವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಪ್ರೋಗ್ರಾಮೇ ಅಷ್ಟು ಇವರಿಗೆ ಇಷ್ಟ ಆಗಿದ್ದಿದ್ರೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಷ್ಟು 100 ವರ್ಷ ಆಗೋ ತನಕ ಭಾರತ ರತ್ನ ಯಾಕೆ ಕೊಡ್ಲಿಲ್ಲ? ಆಗ್ಲೇ ಕೊಟ್ಬಿಡ್ಬೋದಾಗಿದೆ. ನೆಹರು ತಾನು ಅಧಿಕಾರದಲ್ಲಿ ಇದ್ದಾಗ್ಲೇ ತಗೊಳ್ತಾರೆ, ಇಂದಿರಾ ಗಾಂಧಿಯವರು ತಾವು ಅಧಿಕಾರದಲ್ಲಿ ಇದ್ದಾಗಲೇ ಭಾರತ ರತ್ನವನ್ನು ತೆಗೆದುಕೊಳ್ತಾರೆ. ಇವ್ರು ಯಾರಿಗೂ ಅಂಬೇಡ್ಕರ್ ಅವ್ರಿಗೆ ಕೊಡ್ಬೇಕು ಅಂತ ಅನ್ನಿಸ್ಲಿಲ್ಲ. ರಾಜೀವ್ ಗಾಂಧಿ ಅವರಿಗೆ ಭಾರತ ರತ್ನ ಕೊಡುವಾಗ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗಿ ಅವರ ಶತಮಾನೋತ್ಸವದ ಸಮಯದ ಹೊತ್ತಿಗೆ ಕೊಡ್ತಾರೆ. ಅದು 100 ವರ್ಷ ಬೇಕಾಗತ್ತಾ ಮನುಷ್ಯನಿಗೆ? ಇಷ್ಟು ದೊಡ್ಡ ಕೆಲಸ ಮಾಡಿದವರು ಕೊಲಂಬಿಯಾ ಯೂನಿವರ್ಸಿಟಿ ಬರೆದಿದ್ದಾರೆ, ಕಳೆದ ಶತಮಾನದ ದ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬರೀತಾರೆ. ಹಾಗೆ ಎಷ್ಟು ಡಿಲಿಟ್ಗಳು, ಎಷ್ಟು PhD ಡಾಕ್ಟರೇಟ್ಗಳು ಅವರು ತೆಗೆದುಕೊಂಡಿದ್ದು. ಅದಕ್ಕೆಲ್ಲ ಈ ಕುಟುಂಬ ರಾಜಕಾರಣದಲ್ಲಿ ಬೆಲೆ ಇರಲಿಲ್ಲ ಅವರಿಗೆ. ಸೊ ನಾನು ಶುದ್ಧಿಬಂಧಿ ಹೇಳಿದೆ. ಶುದ್ಧಿಬಂಧಿಯನ್ನ ಅವರು ಸಂಪೂರ್ಣವಾಗಿ ಒಪ್ಕೊಂಡ್ರು. ಅಂದ್ರೆ ಈ ಶುದ್ಧಿ ಆಗ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಯಾರು ಹೊರಗಡೆ ಹೋದವ್ರು ವಾಪಸ್ ಬರ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಆರ್ಯ ಸಮಾಜದ ಈ ತತ್ವ ಅಂಬೇಡ್ಕರ್ ಅವ್ರ ಮನಸ್ಸಿನಲ್ಲಿ ಇದ್ದಿದ್ರಿಂದ ಅವ್ರು ಇಸ್ಲಾಂಗೆ ಹೋಗ್ಲಿಲ್ಲ, ಅವ್ರು ಕ್ರಿಶ್ಚಿಯಾನಿಟಿಗೆ ಹೋಗ್ಲಿಲ್ಲ. ಅವ್ರು ಹಿಂದೂ ಧರ್ಮದ ಅಥವಾ ಹಿಂದೂ ಒಂದು ಸನಾತನ ವ್ಯವಸ್ಥೆಯ ಒಳಗೆ ಇರುವಂತ ಒಂದು ಬೌದ್ಧ ಚಿಂತನೆಯ ಒಳಗೆ ಅವರು ಉಳ್ಕೊಂಡ್ರು. 6ನೇದು ರೋಟಿ ಬಂದಿ. ಅಂದ್ರೆ ಅವ್ರ ಮನೆಯಲ್ಲಿ ತಿನ್ಬಾರ್ದು, ಇವ್ರ ಮನೆಯಲ್ಲಿ ತಿನ್ಬಾರ್ದು, ಇಂಟರ್ ಕಾಸ್ಟ್ ಡೈನಿಂಗ್. ಏನಾಗ್ಬಿಡುತ್ತೆ ಊಟ ಮಾಡಿದ್ರೆ? ಈಗಂತೂ ನಮ್ಮಲ್ಲಿ ಬಂದಿದೆ ಸಸ್ಯಾಹಾರ ಮಾಂಸಾಹಾರ. ಮೊಟ್ಟೆ ಕೊಡ್ಬೋದಾ, ಮೊಟ್ಟೆ ಕೊಡಬಾರ್ದ, ಮಾಂಸ ತಿನ್ಬಾರ್ದ, ಮಾಂಸ ತಿನ್. ಹಿಂದೂ ಸಮಾಜವನ್ನ ಒಡೆಯುವುದಕ್ಕೆ ಇವೆಲ್ಲ ಮಾಡುವ ತಂತ್ರಗಳು ಅಷ್ಟೇ. ಯಾರಿಗೇನ್ ಇಷ್ಟನೋ ಅದನ್ನ ತಿನ್ಬೋದು. ವಾಸ್ತವವಾಗಿ ಬಾಬಾ ಸಾಹೇಬರು ಹೆಚ್ಚು ಸಸ್ಯಾಹಾರದ ಕಡೆ ಇದ್ರು ಒಲವು. ಸಾವರ್ಕರ್ ಅವರು ಹಾಗೆ ನೋಡಿದ್ರೆ ಹೆಚ್ಚು ಅವರು ಮಾಂಸಾಹಾರದ ಕಡೆ ಇದ್ರು ಅವರು. ಇದು ಬಹಳ ಇಂಟ್ರೆಸ್ಟಿಂಗ್ ಅದು. ಯಾಕಂದ್ರೆ ಅವರು ಬೌದ್ಧ ವಿಚಾರಗಳ ಕಡೆ ಹೋಗ್ತಾ ಇದ್ರು. ಇವರು ಒಂದ್ ರೀತಿ ಅನಾಸ್ತಿಕರು. ಬಹಳ ಅದ್ರ ಬಗ್ಗೆ ಅವ್ರೇನ್ ಹೇಳಿದ್ರು, ಡಾಕ್ಟರ್ನ್ ಕೇಳಿ ಅಂದ್ರು ಸಾವರ್ಕರ್. ಏನ್ ತಿನ್ಬೇಕಂತ ಡೌಟ್ ಬಂದ್ರೆ ನಿಮ್ ಡಾಕ್ಟರ್ ಕೇಳಿಪಾ, ನಿಮ್ ಡಾಕ್ಟರ್ ಹೆಂಗ್ ಹೇಳ್ತಾರೆ ಹಂಗ್ ಮಾಡ್ರಿ ಅಷ್ಟೇ. ಏನ್ ಕೆಲವು ಫುಡ್ ನಿಮ್ಗೆ ಆಗಲ್ಲ, ಡೈಜೆಸ್ಟ್ ಆಗಲ್ಲ, ಇರಿಟೇಟ್ ಆಗ್ಬೋದು ಹೊಟ್ಟೆಗೆ, ಅಥವಾ ಮೈಗೆ ಚರ್ಮ ಏನಾದ್ರು ಸ್ವಲ್ಪ ಇದಾಗ್ಬೋದು, ಕಸಿವಿಸಿ ಆಗ್ಬೋದು ದೇಹದಲ್ಲಿ. ಅದಕ್ಕೆ ಮಾಡಿ ಇಟ್ಸ್ ಎ ಫುಡ್, ಒನ್ಸ್ ಫುಡ್ ಇಸ್ ಓನ್ಲಿ ಎ ಮೆಡಿಕಲ್ ಕ್ವಶನ್ ಅಂತ ಹೇಳಿದ್ರು. ಅವರೇ ಹೇಳಿರೋ ಮಾತು, ಸಾವರ್ಕರ್ ಹೇಳಿದ ಮಾತು. ಊಟ ಅನ್ನುವುದು ಒಂದು ವೈದ್ಯಕೀಯದ ಪ್ರಶ್ನೆ. ಕೆಲವ್ರಿಗೆ ಆಧ್ಯಾತ್ಮಿಕ ಪ್ರಶ್ನೆ ಇರ್ಬೋದು, ಬಟ್ ಅವ್ರಿಗೆ ಅದು ವೈದ್ಯಕೀಯದ ಪ್ರಶ್ನೆ. ಹಾಗಾಗಿ ಊಟವನ್ನ ಏನ್ ಬೇಕಾದ್ರೂ ಮಾಡಿ ಅಂತ ಹೇಳಿ. ಅವರೇ ಕೂಡ ಫಿಶ್ ಅನ್ನು ಅವರು ತಿಂತಾ ಇದ್ರು. ಅವರೇ ಅದನ್ನ ಮಾಡ್ಕೊಂಡು ಪ್ರಾನ್ ಎಲ್ಲ ಮಾಡ್ಕೊಂಡು ತಿಂತಾ ಇದ್ರು ಸಾವರ್ಕರ್ ಅವರು ಅವ್ರದೇ ಒಂದು ಬೇರೆ ಒಂದು ಆ ಕಾಲಕ್ಕೆ ತುಂಬಾ ಒಂದು ಫಾರ್ವರ್ಡ್ ಥಿಂಕಿಂಗ್ ಅನ್ನುವುದು ಅವರಲ್ಲಿ ಇತ್ತು. ಆಮೇಲೆ ಬೇಟಿ ಬಂದಿ 7ನೇದು ಕೊನೆಯದು. ಬೇಟಿ ಬಂದಿ ಅಂದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜ್. ಎಲ್ಲ ಜಾತಿಗಳ ಹಿಂದೂಗಳು ಪರಸ್ಪರ ಮದುವೆ ಆಗಿ ಅವ್ರು ಹೋಗಿ ಬೇರೆ ಯಾವುದೋ ಒಂದು ಇಸ್ಲಾಮು ಅಥವಾ ಕ್ರಿಶ್ಚಿಯಾನಿಟಿ ಅಲ್ಲಿ ಹೋಗಿ ಮದುವೆ ಮಾಡ್ಕೊಳ್ಳೋಕ್ಕಿಂತ ಹಿಂದೂ ಫೋಲ್ಡ್ ಅಂತಿರಲ್ಲ, ಹಿಂದೂ ಧರ್ಮದ ಒಳಗೆ ಅದ್ರಲ್ಲಿ ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಲಿಂಗಾಯತರು ಬರ್ತಾರೆ, ಸಿಖ್ರು ಬರ್ತಾರೆ. ಇವತ್ತಿನ ವ್ಯಾಖ್ಯಾನವನ್ನು ಕೊಡೋದಾದ್ರೆ, ಅಥವಾ ನಮ್ಮ ಒಂದು ಶೆಡ್ಯೂಲ್ ಟ್ರೈಬ್ಸ್ ಅಥವಾ ಗುಡ್ಡಗಾಡುಗಳಲ್ಲಿ ವಾಸ ಮಾಡುವ ಜನಗಳು ಬರ್ತಾರೆ. ಅವು ಎಲ್ಲ ಜಾತಿಗಳಲ್ಲೂ ಮದುವೆ ಆಗಿ ಏನು ಸಮಸ್ಯೆ ಇಲ್ಲ. ಇನ್ನು ಊಟ ಏನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದಂದ್ರೆ ಊಟ ಇಸ್ ಎ ಮೆಡಿಕಲ್ ಕ್ವಶನ್. ಅದನ್ನಲ್ಲೇ ಸಾಲ್ವ್ ಮಾಡಿದ್ರು ಅವರು. ಮನೆಯಲ್ಲಿ ಒಬ್ರು ವೆಜ್ ತಿನ್ಬೋದು, ಇನ್ನೊಬ್ರು ನಾನ್ ವೆಜ್ ತಿನ್ಬೋದು, ಇನ್ನು ಚೇಂಜ್ ಮಾಡ್ಕೋಬಹುದು. ಅದೇನು ದೊಡ್ಡ ವಿಚಾರ ಮಾಡಬೇಡಿ, ಇದರಿಂದ ಸಮಾಜ ಒಡೆಯುತ್ತೆ ಅನ್ನುವುದನ್ನ ಹೇಳಿದ್ರು. ಸೊ ಇದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ವಿಚಾರಗಳ ಬಗ್ಗೆ ಹೇಳಬೇಕಾದ್ರೆ ಮಹಿಳೆಗೆ ಬಹಳ ಮಹತ್ವವನ್ನು ಕೊಟ್ರು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತಿನ ಲೆಕ್ಚರ್ನಲ್ಲಿ. ನಮ್ಮಲ್ಲಿ ಎಲ್ಲಿಯ ತನಕ ಮಹಿಳೆಯರ ಪರಿಸ್ಥಿತಿ ಸುಧಾರಿಸುವುದಿಲ್ಲವೋ, ದಲಿತರ ಪರಿಸ್ಥಿತಿ ಸುಧಾರಿಸುವುದಿಲ್ವೋ, ನಮ್ಮ ತತ್ವಶಾಸ್ತ್ರ ಎಷ್ಟೇ ದೊಡ್ಡದಿದ್ರು, ನಮ್ಮ ಜ್ಞಾನ ಭಂಡಾರ ಭಯಂಕರ ದೊಡ್ಡದಿದ್ರು ಕೂಡ, ನಾವು ಮಂಗಳೂರು ಕಡೆ ಹೇಳ್ತೀವಿ ಭಯಂಕರ ಮಾರ ಇದೆ ಅಂತ, ಯಕ್ಷಗಾನ ಭಯಂಕರ ಇತ್ತು, ಚೆನ್ನಾಗಿತ್ತು ಅಂತ. ಆದ್ ಏನೇ ಚೆನ್ನಾಗಿದ್ರು ಕೂಡ ಉಪಯೋಗ ಇಲ್ಲ. ಯಾಕೆಂದ್ರೆ ಮನುಷ್ಯರು ಹೇಗ್ ಬದುಕ್ತಿದ್ದಾರೆ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಒಂದು ಮಾತು ಹೇಳ್ತಾರೆ, ನಾನು ಅಂಬೇಡ್ಕರ್ ಕೋಟ್ ಮಾಡ್ತಾರೆ ಬಾಬಾ ಸಾಹೇಬ್ರು. ನಮ್ದು ಬಹಳ ದೀರ್ಘವಾಗಿರೋ ಇತಿಹಾಸವಿರುವ ಒಂದು ಪರಂಪರೆ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ನಿಮ್ದು ದೀರ್ಘವಾಗಿರೋದು ಸರಿ, ಬಟ್ ಹೆಂಗ್ ಬದುಕಿದ್ವಿ ನಾವಿಲ್ಲಿ, ಭಾರತ ಬಹಳ ದೀರ್ಘಕಾಲದಿಂದ ಬದುಕಿ ಬಂದಿರುವ ಸಂಸ್ಕೃತಿ ಅಂತ ಬರೀತಾರೆ ರಾಧಾಕೃಷ್ಣನ್. ಅದಕ್ಕೆ ಅಂಬೇಡ್ಕರ್ ಎತ್ತುವ ಪ್ರಶ್ನೆ, ದೀರ್ಘಕಾಲದಿಂದ ಬದುಕಿದ್ ನಿಜ, ಬಟ್ ಹೆಂಗ್ ಬದುಕಿದ್ವಿ, ದಲಿತರು ಯಾವ ರೀತಿ ಬದುಕಿದ್ರು ಈ ದೇಶದಲ್ಲಿ ಈ ದೀರ್ಘ ಪರಂಪರೆಯಲ್ಲಿ
ಅವ್ರು ಇವತ್ತು ಹೆಂಗ್ ಬದುಕ್ಬೇಕು, ಅದಕ್ಕೇನ್ ದಾರಿಗಳು ಅನ್ನುವಾಗ ಮಹಿಳೆಯರ ಪ್ರಶ್ನೆ ಎತ್ಕೊಳ್ತಾರೆ, ಹೆಣ್ಮಕ್ಳು ಪ್ರಶ್ನೆ ಎತ್ಕೊಂಡು ಹಿಂದೂ ಸಮಾಜದ ಎಲ್ಲ ಜಾತಿಗಳ, ಕೇವಲ ದಲಿತರ ಎಲ್ಲ ಜಾತಿಗಳ ಸಮಸ್ಯೆ ಅಪ್ಪನ ಕಡೆಯಿಂದ ಬರುವ ಅಥವಾ ಪಿತ್ರಾರ್ಜಿತ ಆಸ್ತಿ ಏನಿದೆ ಅದು ಸಹಜವಾಗಿ ಮಗನಿಗೆ ಗಂಡು ಸಂತಾನಕ್ಕೆ ಹೋಗುತ್ತೆ ಕಾನೂನಿನ ಪ್ರಕಾರ. ಹಾಗಾಗಿ ಇದು ಸರಿಯಾಗ್ಬೇಕು, ಹೆಣ್ಮಕ್ಳಿಗೂ ಕೂಡ ಆಸ್ತಿಯಲ್ಲಿ ಪಾಲಿರ್ಬೇಕು, ಹಕ್ಕಿರ್ಬೇಕು ಅವ್ರಿಗೆ ಅನ್ನುವುದನ್ನ, ಸಮಾನವಾದ ಹಕ್ಕಿರ್ಬೇಕು ಅನ್ನುವುದನ್ನ ಹಿಂದೂ ಕೋಡ್ ಬಿಲ್, ಹಿಂದೂ ಮಸೂದೆ ಮೂಲಕ ಅವರು ತರುವ ಪ್ರಯತ್ನವನ್ನ ಮಾಡಿದ್ರು. ಆ ಕಾಲದಲ್ಲಿ ಅದು ಬಿದ್ದೋಯ್ತು, ಅದು ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ. ಅದು ಗೊತ್ತಿರೋದು, ಅನೇಕರು ವಿಚಾರ ಗೊತ್ತಿರುತ್ತೆ. ಈಗ ಗೊತ್ತಿರ್ಲಿ, ಆಯ್ತು ನಾನು ಟ್ರೈ ಮಾಡಿದೆ, ಏನ್ ಮಾಡಕ್ಕಾಗತ್ತೆ, ಇವಾಗ ನಾವು ಹೇಳ್ತೀವಲ್ಲ, ಇವಾಗ ನಾವು ಪ್ರಯತ್ನ ಮಾಡಿದ್ವಿ ಯಾವ್ದೋ ಒಂದು ಮಸೂದೆಗೆ, ಇವಾಗ ಆಯ್ತು ಏನ್ ಮಾಡಕ್ಕಾಗಲ್ಲ, ಮುಂದಿನ ಸರ್ತಿ ನೋಡೋಣ. ಆ ರೀತಿ ಇರ್ಲಿಲ್ಲ ಅವರು. ಬಾಬಾ ಸಾಹೇಬರು ರಾಜೀನಾಮೆ ಕೊಟ್ರು. ಎಷ್ಟು ಹೇಗಿದೆ ಅವರ ರಾಜಕೀಯದ ಒಂದು ರೀತಿ, ಶಾರ್ಪ್ನೆಸ್ ಅನ್ನ ಕೇಳಿದ್ದು. ಫಾರ್ ಹಿಮ್ ಇಟ್ ವಾಸ್ ಎ ಲೈಫ್ ಅಂಡ್ ಡೆತ್ ಕ್ವಶನ್. ನಾನು ಒಂದು ವಿಚಾರವನ್ನು ನಂಬಿ ಹೇಳ್ತಾ ಇದ್ದೀನಿ, ನೀವು ಅದಕ್ಕೆ ಮನ್ನಣೆ ಕೊಡಲ್ಲ ಅಂದ್ರೆ ತೆಗೆದುಕೋ ನೀ ಕೊಟ್ಟ ವಸ್ತ್ರ ವಿಲಾಸ ಅಂತ ಅಡಿಗರು ಹೇಳ್ತಾರಲ್ಲ, ಈ ಕೋಟು ಶರಟು ಶರಾಯಿಯು ನಿನ್ನದೇ, ಭಗ್ನ ಜೋಪಡಿಯು ನಿನ್ನದೇ, ಬೆತ್ತಲಾಗದೆ ಬಯಲು ಸಿಕ್ಕದಿಲ್ಲಿ ಅಂತ ಅಡಿಗರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಗೋಪಾಲಕೃಷ್ಣ ಅಡಿಗರು. ಹಾಗೆ ತಗೊಳ್ಳಿ ನಿಮ್ಮ ಅಧಿಕಾರ, ತಗೊಳ್ಳಿ ನಿಮ್ಮ ಕಾನೂನು ಮಂತ್ರಿ ಪದವಿ, ನೀವೇ ಇಟ್ಕೊಳ್ಳಿ ಅಂತ ಕೊಟ್ಟು ಆಚೆ ಬರ್ತಾ ಇದ್ರು ಅಂಬೇಡ್ಕರ್. ಈ ಒಂದು ವಿಚಾರ ಶುದ್ಧಿ ಇದೆಯಲ್ಲ, ವೈಚಾರಿಕತೆಯ ಒಂದು ಕ್ಲಾರಿಟಿ, ಒಂದು ಇಂಟೆಗ್ರಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಆಫ್ ದಿ ಥಾಟ್ ಬಹಳ ಕಡಿಮೆ ಜನಕ್ಕೆ ಆ ಕಮಿಟ್ಮೆಂಟ್ ಇರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಹೋರಾಟ ಮಾಡಿದ್ರು. ಈಗ ಅನೇಕ ಕಡೆಗಳಲ್ಲಿ ಅದು ಜಾರಿಗೆ ಬರ್ತಾ ಇದೆ. ಅದು ಅವ್ರು ಮಾಡಿದ ಒಂದು ಹೋರಾಟದ ತಪಸ್ಸಿನ ಫಲ. ಸಾವರ್ಕರ್ ಅವ್ರ ಜೀವನದಲ್ಲಿ ಅವ್ರು ಮಿನಿಸ್ಟರ್ ಆಗ್ಲಿಲ್ಲ, ಅವ್ರು ಮುನ್ಸಿಪಾಲಿಟಿ ಮೆಂಬರು ಆಗ್ಲಿಲ್ಲ. ಅವರು ಆ ರೀತಿ ಒಂದು ವ್ಯವಸ್ಥೆ ಅವ್ರನ್ನ ಆ ರೀತಿ ಮಾಡಿಟ್ಟಿತ್ತು ಸಾವರ್ಕರ್ ಅವ್ರನ್ನ. ಆದ್ರೆ ಅವರ ಮನೆಯಲ್ಲಿ ಅವ್ರಿಗಿದ್ದ ಚೂರುಪಾರು ಆಸ್ತಿಯನ್ನ ಅವರು ವಿಲೇವಾರಿ ಮಾಡಿ ವಿಲ್ ಬರಿಬೇಕಾದ್ರೆ ಅವ್ರ ಹೆಣ್ಮಗಳಿಗೆ ಜಾಸ್ತಿ ಬರೀತಾರೆ. ಅವರ ಮಗಳು ಮತ್ತೆ ಮಗ ಇರ್ತಾರೆ, ಅವ್ರಿಗೆ ಮಗಳಿಗೆ ಹೆಚ್ಚಿನ ಭಾಗದ ಒಂದು ಆಸ್ತಿಯನ್ನು ಅವರು ಬರೀತಾರೆ. ಅವರು ಅಂದ್ರೆ ಜಾತಿಯ ವಿಚಾರದಲ್ಲಿ, ಅಸ್ಪೃಶ್ಯತೆ ವಿಚಾರದಲ್ಲಿ, ಹೆಣ್ಮಕ್ಳಿಗೆ ಆಸ್ತಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸಮಾನವಾದ ವಿಚಾರಗಳು. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಇಸ್ಲಾಮಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಅದನ್ನ ಕೇಳಿದ ತಕ್ಷಣ ಈ ಡಬಲ್ ಸ್ವೆಟರ್ ಹಾಕೊಂಡು, ಡಬಲ್ ಟೋಪಿ ಹಾಕೊಂಡು, ಕಿವಿಯೊಳಗೆ ಹತ್ತಿ ಇಟ್ಕೊಂಡು ಏನು ಗೊತ್ತೇ ಇಲ್ಲ ಅಂತ ಹೇಳಿ ಓಂ ಶಾಂತಿ ಅಂತ ಮಂತ್ರವನ್ನ ಪಠನೆ ಮಾಡುವವರೇ ನಮ್ಮ ಸಮಾಜದಲ್ಲಿ ಬಹಳ ಜನ ಲೇಖಕರು, ಸಾಹಿತಿಗಳು, ಬುದ್ಧಿಜೀವಿಗಳು, ರಾಜಕಾರಣಿಗಳು ಇದ್ದಾರೆ. ಸಾವರ್ಕರ್ ಅವರು ಮತ್ತು ಅಂಬೇಡ್ಕರ್ ಅವರು ಅದನ್ನ ಹತ್ತಿರದಿಂದ ನೋಡಿದ್ರು. ಯಾತಕ್ಕೆ ಅಂದ್ರೆ ಇಲ್ಲೇ ಹೇಳ್ಬೇಕಾದ ಪಾಯಿಂಟ್, ಅವರಿಬ್ರು ಕೂಡ ಕಳೆದ ಶತಮಾನ ಕಂಡಂತಹ ಬಹಳ ಶ್ರೇಷ್ಠ ಮಿಲಿಟರಿ ತಜ್ಞರು. ಪ್ರಪಂಚದಲ್ಲಿ ನಡೆಯುವಂತಹ ವರ್ಲ್ಡ್ ಮಿಲಿಟರಿ ಏನಿದೆ, ಪ್ರಪಂಚದ ಒಂದು ವಿಶ್ವದ ಯುದ್ಧಗಳು ಮತ್ತು ಶಸ್ತ್ರಾಸ್ತ್ರಗಳು, ಯಾವ ದೇಶದಲ್ಲಿ ಏನ್ ಟೆಕ್ನಾಲಜಿ ಬರ್ತಾ ಇದೆ, ಏನೇನ್ ವಾರ್ಫೇರ್ ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವುದನ್ನ ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ಸ್ಟಡಿ ಮಾಡಿದವರು ಇವರಿಬ್ರು ಕೂಡ. ಹಾಗಾಗಿ ಎರಡನೇ ವಿಶ್ವಯುದ್ಧ ನಡಿಬೇಕಾದ್ರೆ ಭಾರತದಲ್ಲಿದ್ದಂತ ಗವರ್ನರ್ ಜನರಲ್ ಸಾವರ್ಕರ್ ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಸಲಹೆ ಕೇಳ್ದ. ಅಂಬೇಡ್ಕರ್ ಅವ್ರನ್ನ ವೈಸ್ರಾಯ್ನ ಕೌನ್ಸಿಲಿಗೆ ಸೇರಿಸ್ಕೊಂಡ್ರು. ಅವೆರಡು ನೋಡಿದ್ರೆ ಗೊತ್ತಾಗುತ್ತೆ. ವೈಸ್ರಾಯ್ ಅವರ ಕೌನ್ಸಿಲ್ನಲ್ಲಿ ಅವ್ರು ಇದ್ರು, ಮತ್ತು ಇವರು ಕರೆಸ್ಕೊಂಡು ಏನ್ ಮಾಡಿದ್ರೆ ಒಳ್ಳೇದು, ನಾವು ನಮ್ಮ ಸೈನ್ಯವನ್ನ ಎಲ್ಲೆಲ್ಲಿ ಹೇಗೆ ನಿಲ್ಸಿದ್ರೆ ಉಪಯುಕ್ತವಾಗುತ್ತೆ ಅಂತ ಅವ್ನು ಕೇಳ್ದ. ಸ್ವಲ್ಪ ಟೆಸ್ಟ್ ಮಾಡಕ್ಕೂ ಕೇಳ್ದ. ಆಮೇಲೆ ಅವ್ರು ಈ ತರ ಅಂತೆಲ್ಲ ಅವ್ರು ಸಲಹೆಗಳನ್ನು ಕೊಟ್ರು. ಅದೆಲ್ಲ ಧನಂಜಯ ಕೀರ್ ಪುಸ್ತಕದ ರೆಕಾರ್ಡ್ ಆಗಿದೆ. ಅವ್ನು ಹೋದ್ಮೇಲೆ ಇವ್ನು ಹೇಳ್ತಾನೆ, ಅವ್ರ ಹತ್ರ ತನ್ನ ಉಳಿದ ಸಹಾಯಕರ ಹತ್ರ ಗವರ್ನರ್ ಹೇಳ್ತಾನೆ, ನಾನು ಅಂಡಮಾನಿಗೆ ಹೋದ್ಮೇಲೆ ಇವ್ರ ಬುದ್ಧಿಗೆ ತುಕ್ಕು ಹಿಡ್ದಿದೆ ಅನ್ಕೊಂಡಿದ್ದೆ, ಇವ್ರ ಬುದ್ಧಿ ಈಗ್ಲೂ ಅಷ್ಟೇ ಮೈಂಡ್ ಅಷ್ಟೇ ಕತ್ತಿ ತರ ರೇಸರ್ ಶಾರ್ಪ್ ಆಗಿದೆಯಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅವರ ಮಿಲಿಟರಿ ಜ್ಞಾನ ಅಷ್ಟಿತ್ತು. ಹೀಗಾಗಿ ನಮ್ಮನ್ನ 20ನೇ ಶತಮಾನದಲ್ಲಿ ಕಾಡಿದಂತ ಬಹಳ ದೊಡ್ಡ ಸಮಸ್ಯೆ ಇಸ್ಲಾಮನ್ನ ಹೇಗೆ ಎದುರಿಸೋದು ಅಂತ. 21ನೇ ಶತಮಾನದ ಬಹಳ ದೊಡ್ಡ ಸಮಸ್ಯೆನೂ ಅದೇನೆ, ಇಸ್ಲಾಮಿನ ಜೊತೆ ನಮ್ಮ ವ್ಯವಹಾರ ಹೇಗೆ, ಅದ್ರ ಜೊತೆ ನಾವು ಅನುಸರಿಸಬೇಕಾದ ಅನುಸಂಧಾನದ ದಾರಿಗಳೇನು ಅಂತೇಳಿ. ಶಾಂತಿಯ ಅನುಸಂಧಾನದ ದಾರಿ ಅಂತೂ ಉಪಯೋಗ ಇಲ್ಲ. ಅದನ್ನೆಲ್ಲ ಬಹಳ ಮಾಡಿ ನೋಡಿ ಆಯ್ತು. ವಾಜಪೇಯಿ ಅವ್ರ ಕಾಲದಿಂದ ಹಿಡಿದು ಬಸ್ ಕಳಿಸೋದು, ಅಲ್ಲಿಂದ ರಸ್ತೆ ಮಾಡೋದು ಎಲ್ಲ ಮಾಡಿದ್ರೆ ಆ ಕಡೆಯಿಂದ ಬಾಂಬ್ ದಾಳಿ ಮಾಡ್ತಾರೆ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾವು ನೋಡಿದೀವಿ ಅದನ್ನೆಲ್ಲ. ಮತ್ತೆ ಇಲ್ಲಿ ಕವಿಗಳೆಲ್ಲ ಕೂತ್ಕೊಂಡು ಆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದನ್ನ ಆಮೇಲೆ ಪದ್ಯ ಬರೀತಾರೆ. ಅವ್ರನ್ನೆಲ್ಲ ಹೊಗಳ್ತಾರೆ. ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಮನವಿ ಹೋಗ್ತಾರೆ, ಅಫಜಲ್ ಗುರುನ ಬಿಡುಗಡೆ ಮಾಡಬೇಕು ಅಂತ. ಇಸ್ಲಾಮಿನ ಮೂಲಭೂತ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿದ್ದೇನೆಂದ್ರೆ, ನನ್ನ ನಂಬಿಕೆಗೆ ಬಂದವನ್ ಮಾತ್ರ ನನ್ನ ಸಹೋದರ ಸಹೋದರಿ, ಉಳಿದವರೆಲ್ಲರೂ ಅನ್ಯರು, ಕಾಫಿರರು, ಅವರನ್ನ ಕತ್ತರಿಸ್ಬೇಕು, ಮುಗಿಸ್ಬೇಕು ಅಷ್ಟೇನೆ. ಈ ವಿಚಾರದ ಬಗ್ಗೆ ತುಂಬಾ ಕ್ಲಾರಿಟಿ. ಅಂದ್ರೆ
ಮೀ ಅಂಡ್ ಅದರ್ಸ್ ಅಂದ್ರೆ ಕಾಫಿರ್ ಅಂಡ್ ಇಸ್ಲಾಂ ಇವೆರಡು ಬೇರೆ. ಇಸ್ಲಾಂ ಮತ್ತು ಕಾಫಿರ್ ಒಟ್ಟಿಗೆ ಹೋಗಕ್ಕಾಗಲ್ಲ. ಬಾಬಾ ಸಾಹೇಬರು ಕಾಫಿರೇ, ಸಾವರ್ಕರ್ ಕಾಫಿರೇ, ಗಾಂಧಿನೂ ಕಾಫಿರೇ, ನೆಹರೂನು ಕಾಫಿರೇ. ಬಟ್ ನೆಹರು ಮತ್ತು ಗಾಂಧಿಗೆ ತಾವು ಕಾಫಿರು ಅಂತ ಅನ್ನಿಸ್ಲಿಲ್ಲ. ಇವರಿಬ್ರು ತಾವು ಕಾಫಿರು ಅಂತ ಮುಸ್ಲಿಮರು ತಮ್ಮನ್ನ, ಇಸ್ಲಾಂ ತಮ್ಮನ್ನು ಪರಿಗಣಿಸ್ತಿದೆ ಅನ್ನೋದು ಸ್ಪಷ್ಟವಾಗಿತ್ತು. ಹಾಗಾಗಿ ಅಸ್ಪೃಶ್ಯತೆ ನೋವಿದ್ರೂ ಕೂಡ, ಹಿಂದೂ ಸಮಾಜದಿಂದ ಸಾವಿರಾರು ರೀತಿಯ ಅನ್ಯಾಯಗಳಾಗಿದ್ರೂ ಕೂಡ ಅದನ್ನು ಮುಚ್ಚಿಡಕ್ಕಾಗಲ್ಲ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಮಿನ ಅಪಾಯಗಳನ್ನ ಮುಚ್ಚಿಡ್ಲಿಲ್ಲ. ತಾವು ಸ್ಟಡಿ ಮಾಡಿದ್ರಲ್ಲ, ಅಧ್ಯಯನ ಮಾಡಿದ್ರಲ್ಲ, ಅದನ್ನ ಅವರು ಅನೇಕ ಕಡೆಗಳಲ್ಲಿ ಬರೀತಾರೆ. ಬಹಳ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಅಥವಾ ಭಾರತ ವಿಭಜನೆ ಪುಸ್ತಕದಲ್ಲಿ ಬಹಳ ಕ್ಲಿಯರ್ ಆಗಿ ಇಸ್ಲಾಮು ಮಹಿಳೆಯರ ಬಗ್ಗೆ ಯಾವ ನೀತಿಯನ್ನು ಇಟ್ಕೊಂಡಿದೆ, ಅದು ಅನ್ಯಮತೀಯರನ್ನ ಹೇಗ್ ನೋಡುತ್ತೆ, ದೇವಾಲಯಗಳನ್ನ ಹೇಗ್ ನೋಡುತ್ತೆ ಅನ್ನೋದನ್ನ ಬಹಳ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದಕ್ಕೋಸ್ಕರವೇ ನಮ್ಮ ಬುದ್ಧಿವಂತರ ವಲಯಗಳಲ್ಲಿ ಆ ಪುಸ್ತಕದ ಚರ್ಚೆ ಆಗೋದಿಲ್ಲ. ಒಂದು ದಿನಕ್ಕೊಂದು 100 ಸರ್ತಿ ಅಂಬೇಡ್ಕರ್ ಸೆಮಿನಾರ್ ಆಗುತ್ತೆ ನಮ್ಮ ದೇಶದಲ್ಲಿ, 100 ಕಡೆ. ಒಂದು ಕಡೆಯಲ್ಲೂ ಈ ವಿಚಾರ ಬರಲ್ಲ. ಇತ್ತೀಚೆಗೆ ಅನೇಕರು ಅದನ್ನ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಬುರ್ಖಾ ವಿಚಾರ ಬಗ್ಗೆ ಹೇಳ್ತಾರೆ ಅವರೆಲ್ಲವರು, ಅದು ಬಹಳ ಅಪಾಯಕಾರಿಯಾದದ್ದು ಅಂತೇಳಿ. ಅದೇ ಇಸ್ಲಾಮಿನ ವಿಚಾರವನ್ನು ತೆಗೆದುಕೊಂಡು ಸಾವರ್ಕರ್ ಅವರು ಹೇಗೆ ಎಷ್ಟು ಬರ್ಬರ ಆಗ್ಬಹುದು ಇಸ್ಲಾಂ ಅನ್ನುವುದನ್ನು ತೆಗೆದುಕೊಂಡು ಮೋಪ್ಲಾ ದಂಗೆ ಬರೀತಾರೆ. ಮೋಪ್ಲಾಗಳು ಮೋಪ್ಲಾದಲ್ಲಿ ಈಗ ಸುಮಾರು 100 ವರ್ಷಗಳ ಹಿಂದೆ ಮಲಬಾರ್ ಪ್ರಾಂತದಲ್ಲಿ ಮೋಪ್ಲಾಗಳ ದಂಗೆ ನಡೀತು. ಅದು ಮೋಪ್ಲಾ ಅಂದ್ರೆ ಮಾಪಿಳ್ಳಿಗಳು ಅಂತ ಕರೀತಾರೆ. ಅದು ಮುಸ್ಲಿಂ ಸಮುದಾಯ. ಬಹುತೇಕ ಅವರು ಟಿಂಬರ್ ಮರ್ಚೆಂಟ್ಸು ಮತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಿಗಳನ್ನು ಮಾಡಿದ್ರು. ಅಲ್ಲಿರುವ ಹಿಂದೂಗಳನ್ನ, ಅದರಲ್ಲೂ ವಿಶೇಷವಾಗಿ ದಲಿತ ಸಮುದಾಯದ ಹಿಂದೂಗಳನ್ನ, ಕೇರಳದ ಮಲಬಾರ್ ಜಿಲ್ಲೆನಲ್ಲಿ ಇವತ್ತು ಅತ್ಯಂತ ಮುಸ್ಲಿಂ ಬಾಹುಳ್ಯವನ್ನ ಪಾಪ್ಯುಲೇಷನ್ ಹೊಂದಿರುವಂತ ಜಿಲ್ಲೆ ಅದು ಕೇರಳದಲ್ಲಿ. ಒಂದು ಮಲ್ಲಪುರಂ ಡಿಸ್ಟ್ರಿಕ್ಟು ಅವೆಲ್ಲ ಬಹಳ ನಮ್ಮ ಒಂದು ಆಡಳಿತ ವ್ಯವಸ್ಥೆನೇ ಅಲ್ಲಿ ಒಳಕ್ಕೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಯನ್ನ ಕ್ರಿಯೇಟ್ ಮಾಡಿರುವಂತ ಒಂದು ಮಿನಿ ಪಾಕಿಸ್ತಾನಗಳು. ಅದನ್ನ ಅವ್ರು ಅವತ್ತೇ ಗುರುತಿಸ್ಬಿಟ್ಟು ಆ ವಿಚಾರದಲ್ಲಿ ಹೇಗೆ ಹಿಂದೂಗಳನ್ನ, ದಲಿತರನ್ನ ಕೊಚ್ಚಾಕಿದ್ರು, ಸ್ತ್ರೀಯರನ್ನ ಮಾನಭಂಗ ಮಾಡಿದ್ರು. ದ ವುಮನ್ ವರ್ ರಿಪ್ಡ್ ಔಟ್ ಆಫ್ ದೇರ್ ವೂಮ್ಸ್ ಅಂತ. ಗರ್ಭಿಣಿ ಹೆಂಗಸರು ಅವ್ರ ಹೊಟ್ಟೆಯಲ್ಲಿ ಮಗು ಇದ್ರೆ ಆ ಮಗುವನ್ನ ಕತ್ತರಿಸಿ ತೆಗೆದ್ರು ಅಂತ ಹೇಳಿ. ಆ ಮಗು ಇನ್ನೂ ಜೀವ ಇದೆ, ತಾಯಿ ಪ್ರಾಣ ಹೊಟ್ಟೋಗಿದೆ, ಅದನ್ನ ಮಾಡಿದ್ರು. ಗಂಡಸರು ಮುಂದೆನೆ ಅವರವರ ಹೆಂಗಸರನ್ನ ಅತ್ಯಾಚಾರ ಮಾಡಿದ್ರು. ಆ ಗಂಡಸರು ಅದನ್ನ ನೋಡ್ಬೇಕು ಅತ್ಯಾಚಾರವನ್ನ ಅನ್ನುವಂತೆ ಮಾಡಿದ್ರು. ಇದನ್ನೆಲ್ಲ ರಿಪೋರ್ಟ್ ಮಾಡಿದವರು ಯಾರು? ಆನಿ ಬೆಸೆಂಟ್. ಆನಿ ಬೆಸೆಂಟ್ ಮಾಡಿದ ರಿಪೋರ್ಟ್ ಅನ್ನ ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಅಲ್ಲಿ ಹೇಳ್ತಾರೆ. ಇದನ್ನ ಯಾರೂ ಗಮನಿಸೋದಿಲ್ಲ. ಇದನ್ನ ಗಮನಿಸಿದವರು ಬಾಬಾ ಸಾಹೇಬ್ರನ್ನ ಬಿಟ್ರೆ ವೀರ್ ಸಾವರ್ಕರ್. ಇವರು ಅದನ್ನ ಗದ್ಯದಲ್ಲಿ ವೈಚಾರಿಕವಾಗಿ ಬರೆದ್ರು ಅಂಬೇಡ್ಕರ್. ಆಮೇಲೆ ಪಾಕಿಸ್ತಾನದ ಸೃಷ್ಟಿಯ ಸಂದರ್ಭ ಬಂದಾಗ 41 ಬರೆದ್ರು, 1941. ಇವರು ಅದನ್ನ ಆ ಮೋಪ್ಲಾ ದಂಗೆಗಳು ನಡೆದ ಕೆಲವೇ ವರ್ಷಗಳಲ್ಲಿ, ನಾವು 1925-26ನೇ ಇಸ್ವಿಯಲ್ಲಿ ಕಾದಂಬರಿ ಬರೆದ್ರು. ಸೊ ಮೋಪ್ಲಾ ಬಗ್ಗೆನೇ ಒಂದು ಕಾದಂಬರಿಯನ್ನ ಅವರು ಇವ್ರು ಬರೀತಾರೆ ಸಾವರ್ಕರ್ ಅವರು. ಮೋಪ್ಲಾ ಅಥವಾ ಮುಂದೇನು ಅಂತ ಅದ್ರ ಹೆಸರು, ಮುಂದಿನ ದಾರಿ ಏನು ಹಿಂದೂ ಸಮಾಜಕ್ಕೆ ಅಂತ ಬರೀತಾರೆ. ಒಬ್ರು ಅದನ್ನ ಕ್ರಿಯೇಟಿವ್ ರೈಟಿಂಗ್ ಅಲ್ಲಿ ಬರೆದ್ರು, ಇನ್ನೊಬ್ರು ಅದನ್ನ ರಿಸರ್ಚ್ ಅಥವಾ ಒಂದು ಪೊಲಿಟಿಕಲ್ ಪ್ರಾಬ್ಲಮಟೈಸೇಷನ್ ಅನ್ನುವ ರೀತಿಯಲ್ಲಿ ಬರೆದ್ರು. ಪಾಕಿಸ್ತಾನ ಸೃಷ್ಟಿ ಆಗತ್ತೆ ಅಂತ ಮೊದಲೇ ಊಹೆ ಮಾಡಿ ದೇಶವನ್ನ ಎಚ್ಚರಿಸಿದವರು ಇವರಿಬ್ರೆ. ಯಾವಾಗ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನ ನಡುವೆ ಬಿರುಕು ಬಂದು 1937-38 ಅಲ್ಲಿ ಅವ್ರ ದಾರಿಗಳು ಬೇರೆ ಆಯ್ತು. ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಎಲ್ಲ ಕಡೆಗಳಲ್ಲಿ ಹೆಚ್ಚು ವಿಜಯವನ್ನ ಸಾಧಿಸಿ ಒಂದು ಬ್ರಿಟಿಷರ ಕಾಲದಲ್ಲಿ ಒಂದು ಪ್ರಾಂತೀಯ ಸರ್ಕಾರವನ್ನು ಮಾಡ್ತೋ, ರೀಜನಲ್ ಗವರ್ಮೆಂಟ್ ಗಳನ್ನ ಮಾಡ್ತೋ, ಆಗ ಮುಸ್ಲಿಂ ಲೀಗು ವಿಶೇಷವಾಗಿ ಜಿನ್ನಾ ಅವರ ನಿಜವಾದ ಬಣ್ಣವನ್ನ ತೋರ್ಸಕ್ಕೆ ಶುರು ಮಾಡಿದ್ರು. ಎಲ್ಲ ಕಡೆಯಲ್ಲಿ ಬೆದರಿಕೆ ಮಾಡುವ ಭಾಷಣ ಮಾಡೋದು, ಒಂದು ಪಾಕಿಸ್ತಾನದ ಐಡಿಯಾವನ್ನ ಫ್ಲೋಟ್ ಮಾಡೋದು, ಅದಕ್ಕೆ ಬೇರೆ ಬೇರೆಯವರ ಮನಸ್ಸನ್ನ ಒಲಿಸುವ ಕೆಲಸವನ್ನು ಮಾಡೋದು, ಇದನ್ನೆಲ್ಲ ಮಾಡಿದಾಗ ಸಾವರ್ಕರ್ ಅವರು ಇಡೀ ದೇಶದಲ್ಲಿ ಸುತ್ತಾಟ ಮಾಡಿ, ಅದೇ ಮೊನ್ನೆ ಟೌನ್ ಹಾಲ್ ನಲ್ಲಿ ಬಿಡುಗಡೆಯಾದ ಪುಸ್ತಕದ ಮುಖ್ಯ ವಿಚಾರ ಅದೇ. ಅವರು ಎಲ್ಲ ಕಡೆಯಲ್ಲಿ ಹೋಗಿ ನೋಡಿ, ದೇಶ ಕಷ್ಟದಲ್ಲಿದೆ, ಹಿಂದೂಗಳು ಸೈನ್ಯಕ್ಕೆ ಸೇರ್ಕೊಳ್ಳಿ, ಮಿಲಿಟರೈಸ್ ದಿ ಹಿಂದೂಸ್, ಹಿಂದೂಗಳು ಸೈನಿಕೀಕರಣ ಆಗ್ಬೇಕು, ಹಿಂದೂಗಳು ಹೆಚ್ಚು ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರಿ ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆನೇ ಸೈನ್ಯದಲ್ಲಿದ್ದವರು. ಆಮೇಲೆ ಆರ್ಮ್ಸ್ ಆಕ್ಟ್ ಅಂತ ಬಂತು ನಮ್ಮ ದೇಶದಲ್ಲಿ. ಆರ್ಮ್ಸ್ ಆಕ್ಟ್ ಬಂದಾಗ ಏನಾಯ್ತು, ಈ ರೆಸ್ಟ್ರಿಕ್ಷನ್ ಬಂದ್ಬಿಟ್ಟು ನಮ್ಮಲ್ಲಿ ಡಿಸಾರ್ಮಮೆಂಟ್, ಯಾವ ಶಸ್ತ್ರಾಸ್ತ್ರಗಳು ಭಾರತೀಯರ ಕೈಗೆ ಸಿಗ್ಬಾರ್ದು. ಯಾಕೆಂದ್ರೆ 1857ರಲ್ಲಿ ಸರಿಯಾಗಿ ಬ್ರಿಟಿಷ್ನವರಿಗೆ ಝಾನ್ಸಿ ರಾಣಿ ಎಲ್ಲ ಹಾಕಿ ಓದಿದ್ರು. ಹಾಗಾಗಿ ಹಿಂದೂಗಳ ಕೈನಲ್ಲಿ, ಭಾರತೀಯರ ಕೈನಲ್ಲಿ ಸಿಕ್ಕಿದ್ರೆ ಮತ್ತೆ ಸಶಸ್ತ್ರ ಕ್ರಾಂತಿ ಆಗುತ್ತೆ. ಅದಕ್ಕೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಎಲ್ಲ ಪಿಸ್ತೂಲ್ ಹಿಡ್ಕೊಂಡು ಹೋಗೋದು. ದೊಡ್ಡ ದೊಡ್ಡ ಬಂದೂಕ ಯಾಕಿಲ್ಲ ಅಂದ್ರೆ ಅದು ಸಿಕ್ತಿರ್ಲಿಲ್ಲ. ಅವಾಗ ಇದನ್ನು ಸ್ಮಗಲ್ ಮಾಡ್ಬೇಕಾಗ್ತಿತ್ತು, ಅಲ್ಲಿಂದ ಇಲ್ಲಿಂದ ಕದ್ದು ಮುಚ್ಚಿ ಮಾಡ್ಬೇಕಾಯ್ತು. ಕದ್ದು ಮುಚ್ಚಿ ಮಾಡೋ ಕಾರಣಕ್ಕೆ ಇದು ಗುಪ್ತಚರ ಸಂಘಟನೆ ಆಯ್ತು. ಗುಪ್ತಚರ ಸುಮ್ಮನೆ ಆಗ್ಲಿಲ್ಲ, ಬ್ರಿಟಿಷ್ ಕೈ ಸಿಗಬಾರ್ದು ಅನ್ನೋ ಕಾರಣಕ್ಕದು ಒಂದು
ಒಂದು ಸೀಕ್ರೆಟ್ ಆರ್ಗನೈಸೇಷನ್ಸ್ ಆಯ್ತು ಅವೆಲ್ಲ. ಯಾವುದು ಹೇಳೋದಿಲ್ಲ ನಮ್ಮಲ್ಲಿ. ಚರ್ಕಾವನ್ನ ನೂಲ್ತಾ ಇದ್ವಿ 1947 ಬೆಳಗ್ಗೆ, ಆಗಸ್ಟ್ 14ಕ್ಕೆ ಆಕಾಶದಿಂದ ಸ್ವಾತಂತ್ರ್ಯ ಬಿತ್ತು ಅಂತ ಅನ್ಕೊಂಡು ಹೇಳ್ತಾರೆ. ಇವತ್ತು ಸುಳ್ಳಿಲ್ಲ, ಇದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ನೋಡಿ, ಬ್ರಿಟಿಷರ ಸೈನ್ಯದಲ್ಲಿ ಹೆಚ್ಚು ಸೈನಿಕರಾಗಿರೋರು ಮೇಲ್ಜಾತಿಯವರಲ್ಲ, ಕೆಳಜಾತಿಯವರು, ಮಹಾರ್ ಮತ್ತು ಬೇರೆ ಬೇರೆ ಕೆಳಜಾತಿಯ ದಲಿತರು, ಹಿಂದೂ ದಲಿತರು. ಹಾಗಾಗಿ ನಮ್ಮ ಕೈಯಿಂದ ಶಸ್ತ್ರವನ್ನು ಕಿತ್ಕೊಂಡ್ರೆ ನಾವೇನ್ ಮಾಡ್ಬೇಕು? ನಮ್ಮ ಮೂಲ ರಕ್ತದಲ್ಲೇ ಯುದ್ಧ ಮಾಡೋದಿದೆ ಅಂತ ಬ್ರಿಟಿಷರು ಕಡೆ 30 ವರ್ಷ ಅವರು ಕೋರ್ಟಲ್ಲಿ ಕೇಸ್ ಮಾಡಿ ಯುದ್ಧ ಮಾಡಿ, ಕೋರ್ಟಲ್ಲಿ ಯುದ್ಧ ಮಾಡಿ ಅಂದ್ರೆ ಕಾನೂನಿನ ಯುದ್ಧ ಮಾಡಿ ಅಂಬೇಡ್ಕರ್ ಅವರು ಕೊನೆಗೆ ಗೆದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಹೊತ್ತಿಗೆ ಅವರು ಹಿಂದೂಗಳು ಶಸ್ತ್ರವನ್ನ ಹಿಡಿಬಹುದು ಅಂತ ಕೋರ್ಟಲ್ಲಿ ಗೆದ್ರು. ಅದನ್ನ ಆಕ್ಚುಲಿ ಮಾಡ್ಬೇಕಲ್ಲ, ಆ ಕೆಲಸವನ್ನ ಸಾವರ್ಕರ್ ಭಾಷಣಗಳ ಮೂಲಕ ಎಲ್ಲ ಕಡೆ ಮಾಡಿ, ಹಿಂದೂ ಮಹಾಸಭಾದೆಲ್ಲ ಕೌಂಟರ್ಗಳನ್ನು ಮಾಡಿ ಸೈನಿಕ್ ಸೇರಿಸಿ ಅಂತ ಎಲ್ಲರನ್ನು ಅವರು ಸೈನಿಕ್ ಸೇರಿಸಿದ್ರು. ಅವಾಗ ಅವರನ್ನ ಕಾಂಗ್ರೆಸ್ನವರು ರೆಕ್ರೂಟ್ಮೆಂಟ್ ವೀರ ಅಂತ ಕರೆದ್ರು. ಎಲ್ಲರನ್ನು ರೆಕ್ರೂಟ್ ಮಾಡಿಸ್ತಾ ಇದ್ದಾರೆ. ಅನೇಕ ಈಗಲೂ ಬರೀತಾರೆ, ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಸಾವರ್ಕರ್ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರು. ಇವರಂತ ದಡ್ರು ಅಥವಾ ಮಂದಬುದ್ಧಿಯವರು ಇನ್ನೊಂದು ಯಾರು ಇಲ್ಲ ಅನ್ಸುತ್ತೆ. ಅದು ಸ್ಟ್ರಾಟಜಿ. ಯಾಕಂದ್ರೆ ಪಾಕಿಸ್ತಾನದ ಆಗತ್ತೋ ಬಿಡುತ್ತೋ, ಕೆಲವೇ ಕಾಲದಲ್ಲಿ ಬ್ರಿಟಿಷ್ನವರು ಭಾರತದಿಂದ ಹೊರಗೆ ಹೋಗೋದಾದ್ರೆ ಭಾರತವನ್ನ ಯಾರು ಕಾಪಾಡಬೇಕು? ಭಾರತದ ಗಡಿಗಳನ್ನು ಯಾರು ಕಾಪಾಡಬೇಕು? ಯಾಕೆಂದ್ರೆ ಇಸ್ಲಾಮಿನಲ್ಲಿ ನಿಷ್ಠೆ ಇಟ್ಟಿರುವ, ಜಿಹಾದ್ನಲ್ಲಿ ನಿಷ್ಠೆ ಇಟ್ಟಿರುವಂತ ಸೈನಿಕರನ್ನ ನಂಬಿ ನಾವು ಸೈನ್ಯವನ್ನು ಕಟ್ಟಕ್ಕಾಗಲ್ಲ. ಹೀಗಾಗಿ ಇಸ್ಲಾಮಿನ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಇತ್ತು ಸೈನ್ಯದಲ್ಲಿ. ಸಾವರ್ಕರಿ ಅಭಿಯಾನ ಶುರು ಮಾಡಕ್ ಮುಂಚೆ, ಅಂಬೇಡ್ಕರ್ ಹೋರಾಟ ಮಾಡ್ತಿರುವ ಸಮಯದಲ್ಲಿ ಇವರ ಅಭಿಯಾನ ಮತ್ತು ಸಾವರ್ಕರ್ ಅವರ ಅಭಿಯಾನ ಮತ್ತು ಅಂಬೇಡ್ಕರ್ ಅವರ ಕೋರ್ಟಿನ ಹೋರಾಟದ ವಿಜಯದ ಕಾರಣದಿಂದಾಗಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಯ್ತು. ಅಂದ್ರೆ ವಿತ್ ದಿ ಕಂಬೈನ್ಡ್ ಎಫರ್ಟ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ವೀರ್ ಸಾವರ್ಕರ್ ವಿ ಕುಡ್ ಗೆಟ್ ಎ ಮಿಲಿಟರಿ ವೇರ್ ಹಿಂದೂ ನಂಬರ್ಸ್ ಆರ್ ಮೋರ್ ಕಂಪೇರ್ಡ್ ಟು ದಿ ಇಸ್ಲಾಮಿಕ್ ನಂಬರ್ಸ್. ಬಹಳ ದೊಡ್ಡ ಸಿಗ್ನಿಫಿಕೆಂಟ್ ಕೊಡುಗೆ. ಇಲ್ಲ ಅಂದಿದ್ರೆ 1947ರಲ್ಲಿ ಸ್ವಾತಂತ್ರ್ಯ ಬಂತು, 48ರಲ್ಲಿ ಪಾಕಿಸ್ತಾನ ತಕ್ಷಣ ಜಮ್ಮು ಮೇಲೆ, ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡ್ತು. ಆ ಸಮಯದಲ್ಲಿ ನಮ್ಮ ಕೈ ಬಿಟ್ಟೋಗ್ಬಿಡ್ತಿತ್ತು ಜಮ್ಮು ಕಾಶ್ಮೀರ. ಅವಾಗ್ಲೇನೆ ಇಷ್ಟು ದೊಡ್ಡ ಕೊಡುಗೆಯನ್ನ ಅವರು ಕೊಟ್ಟರು. ಇದು ಯಾವುದನ್ನು ನಮ್ಮಲ್ಲಿ ಯಾರೂ ಕೂಡ ಹೇಳುವುದಿಲ್ಲ. ಈ ರೀತಿಯಾಗಿ ಅನೇಕ ವಿಚಾರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಅವರ ಒಂದು ಜೀವನ ಯಾತ್ರೆ ನಡ್ಕೊಂಡು ಹೋಗುತ್ತೆ. ಇಬ್ರು ಅಧ್ಯಯನಶೀಲರು, ಪುಸ್ತಕಗಳನ್ನು ಓದೋದು, ಗ್ರಂಥಗಳನ್ನು ಬರೀತಾ ಇದ್ರು. ಬರೇ ಭಾಷಣ ಮಾಡಿ ಕೆಲಸ ಮುಗಿಸ್ತಾ ಇರಲಿಲ್ಲ. ತಾವು ಹೇಳಿದ್ದನ್ನ ಜೀವನದಲ್ಲಿ ಆಚರಣೆಯನ್ನ ಅವರು ಮಾಡ್ತಾ ಇದ್ರು. ಅದರಲ್ಲಿ ಅವರಿಗೆ ಯಾವ್ದು ಎಲ್ಲಷ್ಟು ಸಂದೇಹವಿರಲಿಲ್ಲ. ಸಾರ್ವಜನಿಕ ಹಣವನ್ನ ಪೋಲ್ ಮಾಡ್ತಾ ಇರಲಿಲ್ಲ. ಅವರು ತುಂಬಾ ಶುದ್ಧವಾದಂತಹ ಒಂದು ಎಕನಾಮಿಕ್ ಲೈಫ್ ಅನ್ನ ಸ್ಪಿರಿಚುಯಾಲಿಟಿಗಿಂತಲೂ ಮುಖ್ಯವಾಗಿ ಅವರು ಅಲ್ಲಿ ನಡೆಸಿದ್ರು. ಅವ್ರದೇ ಆಗಿರುವಂತಹ ಒಂದು ಕಠೋರ ಅಂತ ಹೇಳಕ್ಕಾಗದಿದ್ರು ಕಠಿಣವಾದ, ತುಂಬಾ ಸ್ಪಷ್ಟವಾದ ವ್ಯಕ್ತಿತ್ವವನ್ನು ಅವರು ಇಟ್ಕೊಂಡಿದ್ರು. ತಮ್ಗೆ ಯಾವ ವಿಚಾರಗಳು ಸರಿ ಬರೋದಿಲ್ವೋ ಅದನ್ನ ತುಂಬಾ ನೇರವಾಗಿ ಅವರು ಹೇಳ್ತಿದ್ರು. ಮತ್ತು ಆ ಕಾಲದಲ್ಲಿ ಒಂದು ಗಾಂಧಿಯವರ ಒಂದು ಬೂದಿ ಮಂತ್ರ ಇತ್ತು. ಗಾಂಧಿಯವರ ಬೂದಿ ಮಂತ್ರ ಒಂದು ವೇಳೆ ಹಾಕ್ತಾರಲ್ಲ ದೇವಸ್ಥಾನಗಳಿಗೆಲ್ಲ, ಕೆಲವು ಕಡೆ ಹೋದ್ರೆ ಒಂದು ಹಿಂಗ್ ಹಾಕ್ಬಿಟ್ಟು ಮಾಡ್ತಾರೆ ಅಂತ, ಆ ರೀತಿ ಇತ್ತು ಅವ್ರಿಗೆ. ಕೆಲವು ಕಡೆ ಮಾಡ್ತಾರಲ್ಲ ಆ ರೀತಿ ಒಂದು ಇತ್ತು. ಅದರಿಂದ ತಪ್ಪಿಸ್ಕೊಂಡವರು ಗಾಂಧಿಯವರ ಈ ಒಂದು ವಶೀಕರಣ ಮಾಡಿಕೊಳ್ಳಬಹುದಾದ ವ್ಯಕ್ತಿತ್ವದಿಂದ ಬಿಡುಗಡೆಯನ್ನು ಹೊಂದಿ ಸ್ವತಂತ್ರವಾದ ರಾಷ್ಟ್ರಕ್ಕೆ ಬೇಕಾದ ಒಂದು ವ್ಯಕ್ತಿತ್ವವನ್ನ, ಸಮಾಜಕ್ಕೆ ಬೇಕಾದ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಅವರು. ಹಾಗಾಗಿ ವೈಯಕ್ತಿಕವಾಗಿ ಅವರು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರದ್ದೇ ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು. ಈಗ ಯಾರನ್ನಾರು ಭೇಟಿ ಮಾಡ್ಬೇಕಂದ್ರೆ ಬೇಕಾದ್ರೆ ಜನ ಸಾವಿರಾರು ಕಿಲೋಮೀಟರ್ ಹೋಗಿ ಒಂದು ಆಟೋಗ್ರಾಫ್ ಹಾಕ್ಸ್ಕೊಂಡ್ ಬರ್ತಾರೆ. ಅವ್ರಿಗೆ ಅವರ ಕೆಲಸದಲ್ಲಿ ಎಷ್ಟು ಕಮಿಟ್ಮೆಂಟ್ ಇತ್ತಂದ್ರೆ ತಾನು ಮಾಡೋ ಕೆಲಸವನ್ನ ಅವ್ರು ಬಿಟ್ಟು ಇನ್ನೊಂದ್ ಕಡೆ ಹೋಗೋದು, ಅಲ್ಲಿ ಅಲಿಯೋದು ಅವೆಲ್ಲ ಇರ್ತಾ ಇರ್ಲಿಲ್ಲ. ತುಂಬಾ ದೊಡ್ಡ ಮಟ್ಟದಲ್ಲಿ ಅದನ್ನ ಅವರು ಮಾಡಿದ್ರು. ಒಂದೇ ಒಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಅಂತ ಹೇಳಕ್ಕಾಗಲ್ಲ, ಭಿನ್ನ ದೃಷ್ಟಿಕೋನ ಇತ್ತು ಅಂತ ಹೇಳ್ಬೋದು. ಒಂದ್ ವಿಚಾರದಲ್ಲಿ ಬುದ್ಧನ ಬಗ್ಗೆ ಇಬ್ರಿಗೂ ಗೌರವ ಇತ್ತು, ಅದರಲ್ಲಿ ಎರಡು ಮಾತಿಲ್ಲ. ಅವರು ಹಿಂದುತ್ವ ಪುಸ್ತಕದಲ್ಲಿ ಅವರು ಸಾವರ್ಕರ್ ಅವರು, ಇದು ನಾನು ಅನುವಾದ ಮಾಡಿರೋ ಪುಸ್ತಕ ಹಿಂದುತ್ವ, ಇದಾಗ್ಲೇ 18 ಮುದ್ರಣಗಳಾಗಿದೆ. ಇದ್ರಲ್ಲಿ ಹೇಳ್ತಾರೆ, ಬುದ್ಧ ಭಗವಾನ್ ನೀನ್ ತುಂಬಾ ದೊಡ್ಡವನು, ಆದ್ರೆ ನಮ್ಮ ಸಮಾಜದಲ್ಲಿ ನಿನ್ನ ಈ ಒಂದು ಶ್ರೇಷ್ಠತೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಸಾಲದು. ಯಾಕೆಂದ್ರೆ ಎಲ್ಲಿ ತನಕ ನಮಗೆ ಒಂದು ಇದಿದೆಯೋ, ಒಂದು ಭಿನ್ನತೆಯ ಭಾವನೆಗಳಿದೆಯೋ, ಅಲ್ಲಿ ತನಕ ನಾವು ಸ್ವಲ್ಪ ನೆಲದ ಹಂತದಲ್ಲಿ ಇರ್ಬೇಕಾಗತ್ತೆ. ಅತ್ಯಂತ ಆದರ್ಶದ ಹಂತಕ್ಕೆ ನಾವು ಹೋಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಅವರು ಬುದ್ಧನಿಗೆ ವಂದಿಸ್ತಾರೆ.
ಆದ್ರೆ ಬುದ್ಧನ ದಾರಿಯಲ್ಲಿ ನಡೆಯುವುದಕ್ಕೆ ಈಗ ಸಕಾಲವಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಹೇಳ್ತಾರೆ. ಬುದ್ಧನ ದಾರಿಯಲ್ಲಿ ಹೋಗ್ಲಿಕ್ಕೆ ಇದೇ ಸಕಾಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸ್ಬೇಕಾದ್ರೆ ಹಿಂದೂ ಅಥವಾ ಸನಾತನದ ಒಂದು ಭಾರತೀಯ ಧರ್ಮದ ಚೌಕಟ್ಟಲ್ಲಿ ಇದ್ಕೊಂಡೇ ಅದಕ್ಕೆ ಉತ್ತರ ಹುಡುಕ್ಬೇಕಾದ್ರೆ ಬೌದ್ಧ ಧರ್ಮ ಒಂದೇ ಉತ್ತರ ಅಂತ ಹೇಳ್ಬಿಟ್ಟು ಅವರ ಅನುಭವದಿಂದ ಅಂಬೇಡ್ಕರ್ ಅವರು ಕಂಡುಕೊಂಡಿದ್ರು. ಪ್ರಾಯ ಈ ದೃಷ್ಟಿಯಲ್ಲಿ ನೋಡಿದಾಗ ಅಂಬೇಡ್ಕರ್ ಅವರೇ ಸಾವರ್ಕರ್ಗಿಂತ ಒಂದ್ ಹೆಜ್ಜೆ ಮುಂದಿದ್ರು ಅಂತಲೇ ನಂಗೆ ಅನ್ಸತ್ತೆ ಈ ವಿಚಾರದಲ್ಲಿ. ಯಾಕೆಂದ್ರೆ ಇವರು ಈಗ ಬುದ್ಧನ ದಾರಿ ಹೋಗುವುದಕ್ಕೆ ಸಕಾಲ ಅಲ್ಲ ಅಂತಾರೆ. ಬಟ್ ಏನ್ ಉತ್ತರ ಅಂದ್ರೆ ಹಿಂದೂ ಧರ್ಮದ ಒಳಗೆ ಇದ್ಕೊಂಡು ಕ್ರಾಂತಿಯಾಗಿ ಸಾಮಾಜಿಕವಾದ ಬದಲಾವಣೆ ಆಗ್ಬೇಕು ಅಂತ. ಇವರು ಹಾಗೆ ಮಾಡೋದಕ್ಕಿಂತ ಬೌದ್ಧರಾಗುವುದೇ ಉತ್ತಮವಾದ ದಾರಿ ಅನ್ನುವಂತ ಒಂದೊಂದು ತೋರಿಸ್ತಾರೆ. ಮತ್ತೆ ಅದ್ರ ಹಿಂದೆ ಇದೊಂದು ಹೇಳಿ ನನ್ನ ಮಾತಿಗೆ ವಿರಾಮ ಹಾಡ್ತೀನಿ. ಇಡೀ ಆಗ್ನೇಯ ಏಷ್ಯಾ ನೋಡಿದ್ರೆ ನೀವು ಜಪಾನ್ ಇರ್ಬೋದು, ಚೀನಾ ಇರ್ಬೋದು, ಕೊರಿಯಾ, ಇಂಡೋನೇಷಿಯಾ, ವಿಯೆಟ್ನಾಂ, ಆಮೇಲೆ ಮಯನ್ಮಾರ್ ಅಂದ್ರೆ ಹಿಂದೆ ಇದ್ದಂತ ಬರ್ಮಾ ಮತ್ತು ಥೈಲ್ಯಾಂಡ್ ಇತ್ಯಾದಿ ದೇಶಗಳು ಯಾವುದಿದೆ, ಕಂಬೋಡಿಯಾ, ಎಲ್ಲ ಕಡೆ ಬೌದ್ಧರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ದೇಶಗಳು. ಅಥವಾ ಕೆಲವು ಕಡೆ ಕಡಿಮೆ ಇರ್ಬೋದು, ಬಟ್ ಮುಂಚೆ ತುಂಬಾ ಫಿಲಿಪೈನ್ಸ್ ನಲ್ಲಿ ಬೌದ್ಧರಿಗಿಂತ ಕ್ರಿಶ್ಚಿಯನ್ಸೇ ಜಾಸ್ತಿ ಇದ್ದಾರೆ ಈಗ. ಅದಿದೆ ಅಂದ್ರೆ ನಾಳೆ ನೀವು ಒಂದು ಬುದ್ಧಿಸ್ಟ್ ಡಿಪ್ಲೊಮೆಸಿ, ಒಂದು ಬೌದ್ಧ ರಾಜತಾಂತ್ರಿಕ ನಿಲುವುಗಳನ್ನ ತೆಗೆದುಕೊಳ್ಬೇಕಾದ್ರೆ ಇವತ್ತು ಮೋದಿ ಅವರು ಅದನ್ನೇ ಮಾಡ್ತಾ ಇರೋದು. ಮುಂಚೆ ವಾಜಪೇಯಿ ಅವ್ರ ಕಾಲದಲ್ಲಿ ಲುಕ್ ಈಸ್ಟ್ ಪಾಲಿಸಿ ಇತ್ತು, ಅದನ್ನ ಆಮೇಲೆ ಅವರು ಆಕ್ಟ್ ಈಸ್ಟ್ ಪಾಲಿಸಿ ಮಾಡಿದ್ರು. ನಾನು ವಿಯೆಟ್ನಾಂನಲ್ಲಿ 3 ವರ್ಷ ಅದನ್ನೇ ಮಾಡ್ತಾ ಇದ್ವಿ ನಾವು. ಅಂದ್ರೆ ಬೌದ್ಧ ಚಿಂತನೆಯೊಂದಿಗೆ ಭಾರತದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಬಂಧಗಳ ಒಂದು ಸೇತುವೆಯನ್ನ ಕಟ್ತಾ ಹೋಗೋದ್ರಿಂದ ಎರಡು ದೇಶಗಳ ನಡುವೆ ಒಳ್ಳೆಯ ಒಂದು ಸಹಕಾರ ಒಪ್ಪಂದಗಳು ಏರ್ಪಡ್ತವೆ. ಯಾಕೆಂದ್ರೆ ನಮ್ಗೆ ಕಾಮನ್ ಆನ್ಸೆಸ್ಟರ್ಸ್ ಅಂದ್ರೆ ಬುದ್ಧಿಸಮ್ ಅಂತ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ಕಂಡುಕೊಂಡಿದ್ರು ಅಂಬೇಡ್ಕರ್ ಅವರು. ಮತ್ತು ಈ ನಾವು ಹೇಳುವ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಎಲ್ಲವೂ ಕೂಡ ಬೌದ್ಧ ಧರ್ಮದಲ್ಲೇ ಮೊದಲೇ ಬಂದಿದೆ ಅನ್ನುವುದನ್ನ ಅವರು ಹೇಳಿದ್ರು. ಈ ಅರ್ಥದಲ್ಲಿ ನೋಡಿದಾಗ ಸಾವರ್ಕರ್ ಅವರ ಬೌದ್ಧ ಚಿಂತನೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇನ್ನೂ ಮುಂದುವರಿಬೇಕಾಗಿತ್ತು ಅಂತ ಅನಿಸ್ತದೆ ನನಗೆ ವೈಯಕ್ತಿಕವಾಗಿ. ನೆವರ್ದಲೆಸ್ ಬುದ್ಧನ ಬಗ್ಗೆ ಇಬ್ಬರಿಗೂ ತುಂಬಾ ಗೌರವ ಇತ್ತು. ಬೌದ್ಧ ಧರ್ಮವು ತೆಗೆದುಕೊಂಡ ಮುಂದಿನ ಅವತಾರಗಳು, ಮುಂದಿನ ಹಂತಗಳ ಬಗ್ಗೆ ವ್ಯತ್ಯಾಸ ಇದಿರ್ಲಿಕ್ಕೆ ಸಾಕು. ಇದನ್ ಬಿಟ್ರೆ ಸಾವರ್ಕರ್ ಅವರು ಮತ್ತು ಅಂಬೇಡ್ಕರ್ ಅವರು ಹುಡ್ತಾನೆ ಭಾರತ ರತ್ನ. ಅವ್ರಿಗೆ ಇವ್ರೇನ್ ಯಾರು ಭಾರತ ರತ್ನ ಕೊಡೋ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ಗಾದ್ರೂ ಕೊಟ್ರು, ಸಾವರ್ಕರ್ಗೆ ಇನ್ನೂ ಯಾವಾಗ ಕೊಡ್ತಾರೋ ಕೊಡಲ್ವೋ ಅದು ಗೊತ್ತಿಲ್ಲ. ಬಟ್ ಅವರಿಬ್ರು ಕೂಡ ಸಾಮಾಜಿಕ ಸುಧಾರಕರಲ್ಲ, ಸಾಮಾಜಿಕ ಕ್ರಾಂತಿಕಾರಿಗಳು ಅವರಿಬ್ರು. ಸಾಮಾಜಿಕ ಕ್ರಾಂತಿ ಸೂರ್ಯ ಅಂತಾನೆ ಕನ್ನಡದಲ್ಲಿ ಪುಸ್ತಕ ಇದೆ ಅಂಬೇಡ್ಕರ್ ಅವ್ರ ಬಗ್ಗೆ. ಸೊ ಇವರು ಕೂಡ ಅಂತವ್ರು. ಅಂದ್ರೆ ಸಮಾಜದಲ್ಲಿ ಇರುವಂತ ಈ ಒಂದು ಅಸ್ಪೃಶ್ಯತೆಯ ಬೇರನ್ನ, ಅದಕ್ಕೆ ಕಾರಣವಾದ ಜಾತಿಯನ್ನ ಮತ್ತೆ ಅದಕ್ಕೆ ಕಾರಣವಾಗಿರಬಹುದಾದ ಇನ್ನು ಸುತ್ತಮುತ್ತಲ ಅಂಶಗಳನ್ನ ಮುಲಾಜಿಲ್ಲದೆ ಕಿತ್ತು ಬಿಸಾಕ್ಬೇಕು. ಅದನ್ನು ನಾವು ಇಟ್ಕೊಳ್ಳೋದ್ರಲ್ಲಿ ಏನು ಒಂದು ಉಪಯೋಗ ಇಲ್ಲ, ಲಾಭ ಇಲ್ಲ. ಇದಕ್ಕೆ ಹೇಳಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಬಾಳಾ ಸಾಹೇಬ್ ದೇವರಸರು ಸಂಘದ 3ನೇ ಸರಸಂಘಚಾಲಕರಾಗಿದ್ದವರು. ವರ್ಣಾಶ್ರಮ ಹ್ಯಾಸ್ ಗಾನ್ ಟು ಲಾಕ್ ಸ್ಟಾಕ್ಸ್ ಅಂಡ್ ಬ್ಯಾರಲ್ಸ್. ವರ್ಣಾಶ್ರಮ ಹ್ಯಾಸ್ ಗಾನ್ ಟು ಲಾಕ್ ಸ್ಟಾಕ್ಸ್ ಅಂಡ್ ಬ್ಯಾರಲ್ಸ್ ಅಂತ ಹೇಳಿದ್ರು. ಅಂದ್ರೆ ಅದೊಂದು ವರ್ಣಾಶ್ರಮ ಅಂದ್ರೆ ಒಂದು ತೂಗಾಡುತ್ತಿರುವ ಶವ ಅಂತ ಹೇಳಿದ್ರು. ಮುಗೀತು, ಅದಕ್ಕಿಂತ ಕಠೋರವಾಗಿ ಹೇಳಕ್ಕಾಗಲ್ಲ. ಆದ್ರೆ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಆ ಸಮಸ್ಯೆ ಇನ್ನೂ ಇದೆ, ಅಸ್ಪೃಶ್ಯತೆಯ ಸಮಸ್ಯೆ ಇದೆ. ಮರ್ಯಾದೆ ಹತ್ಯೆ ಹೆಸರಿನಲ್ಲಿ ಮರ್ಯಾದೆಗೇಡಿನ ಹತ್ಯೆಗಳು ನಡೀತವೆ. ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಅವರ ಜೀವನ ಚರಿತ್ರೆಯನ್ನ ಪ್ರಾಮಾಣಿಕ ಆಕರಗಳಲ್ಲಿ ಓದಬೇಕು. ಅವ್ರದ್ದೇ ಬರವಣಿಗೆಗಳಲ್ಲಿ ಇವಾಗ ಹೇಳಿರುವ ಸಮಾನ ಅಂಶಗಳು ಯಾವುದಿದೆ ಅದನ್ನು ಹುಡುಕಬೇಕು. ಮಹಾರಾಷ್ಟ್ರದಲ್ಲಿ ಇದ್ರ ಬಗ್ಗೆ ತುಂಬಾ ಪುಸ್ತಕಗಳು ಬಂದಿದೆ, ಅಧ್ಯಯನ ಮಾಡಿರೋ ಪುಸ್ತಕಗಳು ಬಂದಿದೆ ಮಹಾರಾಷ್ಟ್ರದಲ್ಲಿ. ಅವು ಇಂಗ್ಲಿಷ್ನಲ್ಲಿ ಬರೋಂಗಾಗಬೇಕು, ಹಿಂದಿಯಲ್ಲಿ ಬರಬೇಕು, ಕನ್ನಡದಲ್ಲಿ ಬರಬೇಕು. ಕರ್ನಾಟಕದಲ್ಲಂತೂ ಸಾವರ್ಕರ್ ಮತ್ತು ಅಂಬೇಡ್ಕರ್ ಅವರ ಒಂದು ಪ್ರಭಾವ ಇದ್ದೇ ಇದೆ. ಅಂಬೇಡ್ಕರ್ ಅಂತೂ ಮೊದಲಿತ್ತು, ಈಗ ಸಾವರ್ಕರ್ ಕೂಡ ಹೆಚ್ಚು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗೋದ್ರಿಂದ ನಮ್ಮ ಹಿಂದೂ ಸಮಾಜವನ್ನ, ಹಿಂದೂ ರಾಜಕಾರಣವನ್ನ, ಹಿಂದೂ ಅಧ್ಯಾತ್ಮವನ್ನ, ಹಿಂದೂ ಧಾರ್ಮಿಕ ಜೀವನವನ್ನ ಕಾಡುತ್ತಿರುವ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲೇ ಇದೆ. ಈ ಉತ್ತರವನ್ನು ನಾವು ಮೇಕ್ ಇನ್ ಇಂಡಿಯಾ, ಭಾರತದ ಒಳಗೆ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ. ಅದಕ್ಕೆ ಈ ಇಬ್ರು ಮಹಾನ್ ತಪಸ್ವಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇದ್ದಾರೆ. ಅವರಿಬ್ಬರ ವಿಚಾರಗಳನ್ನ ನಾವು ಮುಂದಿನ ದಿನಗಳಲ್ಲಿ ಯುವ ಸಮುದಾಯಕ್ಕೆ ತಲುಪಿಸುವಂತ ಮತ್ತು ಯುವ ಸಂಸದರಿಗೆ, ಯುವ ಪಾರ್ಲಿಮೆಂಟೇರಿಯನ್ಸು, ಶಾಸಕರು ಅವರಿಗೆಲ್ಲ ತಲುಪಿಸುವ ಕೆಲಸ ಆಗ್ಬೇಕು. ಅದನ್ನ ನಿಲುಮೆಯ ಗೆಳೆಯರು ಮತ್ತು ಉಳಿದಂತ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗಿದೆ ಅಂತ ಹೇಳ್ತಾ
ನನಗೆ ಈ ವಿಚಾರವನ್ನು ಮಾತಾಡ್ಲಿಕ್ಕೆ ಶೇರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಲುಮೆಯ ರಾಕೇಶ್ ಶೆಟ್ಟಿ ಅವರಿಗೆ, ಶ್ರೀಯುತ ಅಜಿತ್ ಶೆಟ್ಟಿ ಅವರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಒಂದೇ ಮಾತು. ಧನ್ಯವಾದ ಸರ್. ಬಹಳಷ್ಟು ಹೊತ್ತು ನೀವು ಮಾತಾಡಿದ್ರಿ. ಇತ್ತೀಚೆಗೆ ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ ಗರ್ವಾಪ್ಸಿ ಬಗ್ಗೆ. ಅದನ್ನ ಶುದ್ಧೀಕರಣದ ದೃಷ್ಟಿಯಿಂದ ಹಿಂದೆ ಅಂಬೇಡ್ಕರ್ ಅವರು ಅದನ್ನ ಎಂಫಸಿಸ್ ಮಾಡಿದ್ರು. ಅಂತ ವಿಚಾರಗಳು ಇವತ್ತು ನಮ್ಮಲ್ಲಿ ಹೆಚ್ಚಾಗಬೇಕು. ಮತ್ತೆ ಕೆಲವೊಂದು ವಿಚಾರಗಳು ರಾಜಕೀಯವಾಗಿ ಸರಿಯಲ್ಲ ಅನ್ನೋದು ದೃಷ್ಟಿಯಿಂದ ಅದ್ರ ಹೊರಗೆಯೂ ಭಾರತದ ದೃಷ್ಟಿಯಿಂದ ಯಾವ್ದು ಸರಿ ಅದನ್ನ ನಾವು ಮಾತಾಡಬೇಕು. ಮತ್ತೆ ಅದನ್ನ ಹೆಚ್ಚು ಪ್ರಾಕ್ಟೀಸ್ಗೆ ತರಬೇಕು ಅಂತ. ಅಂಬೇಡ್ಕರ್ ಅವರ ಯೋಚನೆಗಳು ಹಾಗೆ ಇತ್ತು, ಸಾವರ್ಕರ್ ಅವರ ಯೋಚನೆಗಳು ಹಾಗೆ ಇತ್ತು. ಅದನ್ನ ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ನಿಜ. ಏನಂದ್ರೆ ನಮ್ಮಲ್ಲಿ ಹಿಂದೂಗಳ ಹಿತಕ್ಕೆ ಪೂರಕವಾದ ರಾಜಕಾರಣ ಬೆಳಿಬೇಕು. ಹಿಂದೂಗಳನ್ನು ಎಲ್ಲರೂ ಬಂದ್ರು, ದಲಿತ ಸಮುದಾಯಗಳು, ಅತ್ಯಂತ ವಂಚಿತ ಶೋಷಿತ ಸಮುದಾಯಗಳಿಂದ ಹಿಡಿದು ಎಲ್ಲರ ಹಿತಾಸಕ್ತಿಯನ್ನ ಆದ್ಯ ವಿಷಯವಾಗಿ ತೆಗೆದುಕೊಂಡು ಇಡುವಂತ ಒಂದು ವಿಚಾರ ಬಂದಾಗ ರಾಜಕೀಯದಲ್ಲಿ ಹಿಂದೂ ಧ್ವನಿ ಅನ್ನುವುದು ಹೆಚ್ಚಾಗ್ತದೆ. ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಉಂಟು, ಸಾಹಿತ್ಯದಲ್ಲಿ, ಸಂಸ್ಕೃತಿನಲ್ಲಿ ಮತ್ತು ರಾಜಕೀಯದಲ್ಲಿ ಇನ್ನೂ ಎಷ್ಟಿರ್ಬೇಕೋ ಅಷ್ಟು ಇಲ್ಲ. ಹಾಗಾಗಿ ತೇಜಸ್ವಿ ಸೂರ್ಯ ಅವರು ಮೊನ್ನೆ ಹೇಳಿದ್ ಬಹಳ ಸರಿಯಾಗಿದೆ ಅದು. ಹಾಗಾಗಿ ಅದು ಇನ್ನೆಷ್ಟು ಪ್ರತಿಧ್ವನಿತ ಆಗ್ಬೇಕದು. ಅದು ಅಷ್ಟು ಬೇಗ ಮೊಟಕ ಆಗ್ಬಾರ್ದಾಗಿತ್ತು. ತಾವಿಷ್ಟೊತ್ತು ನಮ್ಮ ಜೊತೆಗೆ ನಿಲುಮೆಯ ಈ ವೇದಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ಅಂಬೇಡ್ಕರ್ ಮತ್ತೆ ಸಾವರ್ಕರ್ ಅವರ ಕುರಿತಾಗಿ ಹೇಳಿದಿರಿ. ಸೊ ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ನಿಲುಮೆ ವೇದಿಕೆಯಲ್ಲಿ ಬಂದು ನಮ್ಮ ಜೊತೆಗೆ ಮಾತಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಗೆ ನಿಮ್ಮ ಮುಂದಿನ ಪುಸ್ತಕದ ಬಗ್ಗೆಯೂ ನಿಮ್ಗೆ ಶುಭಕಾಮನೆಗಳು. ಆದಷ್ಟು ಬೇಗ ಆ ಪುಸ್ತಕ ನಮ್ಮ ಕೈಗೆ ಸೇರ್ಲಿ. ಖಂಡಿತ. ಅದು ನಾನು ಮಾಡ್ತಿರೋ ಪುಸ್ತಕ ಇವ್ರದೇ, ಈ ಧನಂಜಯ ಕೀರ್ ಪುಸ್ತಕ ಏನ್ ನಿಮ್ಗೆ ಅವಾಗ ತೋರಿಸ್ದೆ, ಈ ಪುಸ್ತಕವನ್ನ ಕನ್ನಡಕ್ಕೆ ಮಾಡ್ತಾ ಇದ್ದೀನಿ. ಸೊ ಇದೊಂದು ಅಥೆಂಟಿಕ್ ಆಗಿರೋದು 600 ಪುಟಗಳ ಒಂದು ಪುಸ್ತಕ. ಅದೇ ರೀತಿ ಇನ್ನೊಂದು ಸಾವರ್ಕರ್ ಮಿತ್ ಅಂಡ್ ರಿಯಾಲಿಟಿ ಅಂತಿದೆ. ಯಾರಿಗಾದ್ರು ಆಸಕ್ತಿ ಇದ್ರೆ ಸಾವರ್ಕರ್ ಅವರ ವಿಚಾರದಲ್ಲಿ ಸುಳ್ಳುಗಳು ಎಷ್ಟು ಹಬ್ಬಿದೆ ಮತ್ತೆ ನಿಜವಾದ ದಾಖಲೆಗಳು ಏನ್ ಹೇಳ್ತವೆ ಅಂತ, ಅದು ಕೂಡ ಒಂದು ಒಳ್ಳೆ ಪುಸ್ತಕ ಇತ್ತೀಚೆಗೆ ಬಂದಿದೆ. ಅದನ್ನು ಕೂಡ ನೋಡ್ಬೋದು. ಪ್ರಾಯಶಃ ಯಾರಾದ್ರೂ ಮುಂದಿನ ದಿನಗಳಲ್ಲಿ ಸಾವರ್ಕರ್ ಅಂಡ್ ಅಂಬೇಡ್ಕರ್ ಕಾಮನಾಲಿಟೀಸ್ ಮಿತ್ ಅಂಡ್ ರಿಯಾಲಿಟಿ ಅಂತಾನೆ ಒಂದ್ ಮಾಡ್ಬೋದು. ಅವರ ಸಾಮಾನ್ಯ ಅಂಶಗಳಿದ್ದಾವೆ, ಆದ್ರೆ ಮುಚ್ಚಿಡ್ತಿರೋ ಅಂಶಗಳು ಏನು ಅಂತಾನೆ ಯಾರಾದ್ರೂ ಮಾಡಿದ್ರೆ ಬಹಳ ಉಪಯುಕ್ತ ಆಗ್ತದೆ. ಸರಿ ಸರ್, ಆಗ್ಲಿ. ಇಷ್ಟೊತ್ತು ನಮ್ ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದ. ನಮಸ್ಕಾರ.